ನಮ್ಮ ಮುಂದಿನ ಕಾರ್ಯಕ್ರಮ ನಾಳೆ ದಿನಾಂಕ 5 ಮಂಗಳವಾರ ಸಂಜೆ ಪ್ರಸಿದ್ಧ ಜಾನಪದ ವಿದ್ವಾಂಸ ಎಚ್.ಎಲ್. ನಾಗೇಗೌಡ ಅವರ ಜನ್ಮಶತಾಬ್ದಿ ನಿಮಿತ್ತ ವಿಶೇಷ ಸ್ಮರಣೋಪನ್ಯಾಸ ಇರುತ್ತೆ. ಉಪನ್ಯಾಸಕರು ಡಾಕ್ಟರ್ ನಾ ಗೀತಾಚಾರ್ಯ. ನಾಳೆ ಸಂಜೆ ಈ ಕಾರ್ಯಕ್ರಮ ಇರುತ್ತೆ. ಮಹಾಭಾರತ ಸ್ಥೂಲವಾಗಿ ಕುರುಪಾಂಡವ ಕಥಾವಿನ್ಯಾಸದ ಮೂಲಕ ಚಿರಂತನ ತತ್ವಗಳನ್ನು ಮಾನವತೆಗೆ ಬೋಧಿಸಿರುವ ಮಹಾಗ್ರಂಥ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಆದರೂ ಧರ್ಮ, ಅಧ್ಯಾತ್ಮ ಇಂಥ ವಿಷಯಗಳು ಎಷ್ಟು ಜಟಿಲ ಸಂಕೀರ್ಣ ಆಗಿರುತ್ತೆ ಅಂದರೆ ಸಾಮಾನ್ಯ ಜನರ ಮನಸ್ಸುಗಳಲ್ಲಿ ಎಷ್ಟೋ ಸಂದರ್ಭಗಳಲ್ಲಿ ಸಂದೇಹಗಳು ತಲೆದೋರೋದು ಅಪರೂಪ ಅಲ್ಲ. ಇದನ್ನು ಗಮನಿಸಿಯೇ ಮಧ್ವಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯ ಗ್ರಂಥದಲ್ಲಿ ಹೇಳ್ತಾರೆ, ದುರ್ವಿಜ್ಞೇಯಂ ಅತಃ ಸರ್ವೈಃ ಭಾರತಂತು ಸುರೈರಪಿ. ಮಹಾಭಾರತದ ನಿಗೂಢತೆ ದೇವತೆಗಳಿಗೂ ಕೂಡ ಸುಲಭಗ್ರಾಹ್ಯವಲ್ಲ ಅನ್ನೋ ಮಾತನ್ನು ಮಧ್ವಾಚಾರ್ಯರು ಹೇಳ್ತಾರೆ. ಆದರೆ ಮಹಾಭಾರತ ಪಂಡಿತರಾದವರಿಗೆ ಮಾತ್ರವಲ್ಲ, ಸಮಸ್ತ ಜನರಿಗೂ ಮಾರ್ಗದರ್ಶಕ ಆಗಬೇಕು ಅನ್ನೋದು ವೇದವ್ಯಾಸ ಮಹರ್ಷಿಗಳ ಉದ್ದೇಶವಾಗಿತ್ತು. ಆದ್ದರಿಂದಲೇ ಕಥಾವಿನ್ಯಾಸ, ನೇರ ಬೋಧನೆ, ಉಪಾಖ್ಯಾನಗಳು, ಸಂವಾದಗಳು, ಪ್ರತ್ಯೇಕ ಸ್ವಯಂಪೂರ್ಣ ಉಪದೇಶ ಖಂಡಗಳು, ಹೀಗೆ ಬಗೆ ಬಗೆಯ ವಿಧಾನಗಳಲ್ಲಿ ವ್ಯಾಸರು ಶ್ರದ್ಧಾವಂತ ಬೋಧಕರಿಗೆ ನೆರವನ್ನು ಕೊಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಮಹಾಭಾರತ ಗ್ರಂಥ ಅಷ್ಟು ಅಗಾಧ ಗಾತ್ರಕ್ಕೆ ಬೆಳೆದಿರುವುದಕ್ಕೂ ಕೂಡ ಅದನ್ನು ಆರ್ಷಜ್ಞಾನದ ಒಂದು ವಿಶ್ವಕೋಶವಾಗಿಸಬೇಕು ಅನ್ನುವ ವ್ಯಾಸರ ಆಶಯ. ಈ ವಿಶೇಷ ಅಂತ ಹೇಳಿದ್ರೆ ಮುಖ್ಯ ವಿಷಯಗಳನ್ನು ಓದುಗರ ಮನಸ್ಸಿನಲ್ಲಿ ಸ್ಥಿರಗೊಳಿಸುವ ದೃಷ್ಟಿಯಿಂದ ಕೆಲವು ವಿಷಯಗಳ ಪುನರುಕ್ತಿ ಕೂಡ ಅಲ್ಲಲ್ಲಿ ಆಗಿರೋದು ಉಂಟು. ಆದರೆ ಹತ್ತಿರ 1,00,000 ಶ್ಲೋಕದಷ್ಟು ವಿಸ್ತಾರವಾದ ಮಹಾಭಾರತದಲ್ಲಿ ಯಾವುದೇ ಪ್ರತ್ಯೇಕ ಭಾಗವನ್ನು ನಾವು ಓದುವಾಗ ಎಲ್ಲಿಯೂ ವ್ಯಾಸರು ವಿಷಯವನ್ನು ಅನಗತ್ಯವಾಗಿ ಬೆಳೆಸಿದ್ದಾರೆ ಅಂತ ಅನಿಸೋದಿಲ್ಲ. ಪ್ರತಿಯಾಗಿ ಅಗಾಧವಾದ ವಿಷಯವನ್ನು ಕೆಲವೇ ಮಾತುಗಳಲ್ಲಿ ಅಡಕಗೊಳಿಸೋದೇನೆ ವ್ಯಾಸರ ದಾರಿ. ಇಕಾನಮಿ ಆಫ್ ವರ್ಡ್ಸ್. ಕೇವಲ 4-5 ಶಬ್ದಗಳ ಒಂದು ಹೇಳಿಕೆಗೆ ಎಷ್ಟು ವಿಸ್ತಾರವಾದ ಆಳವಾದ ಅರ್ಥದ ಶೋಧನೆ ಬೇಕಾಗತ್ತೆ ಅನ್ನೋದನ್ನು ಕಳೆದ 3 ದಿವಸಗಳಲ್ಲಿ ನಾವು ನೋಡಿದ್ದೇವೆ. ಪಾರಿಭಾಷಿಕವಾಗಿ ಹೇಳೋದಾದರೆ ಅಭಿಧಾವೃತ್ತಿಯ ಸ್ತರದಿಂದ ಲಕ್ಷಣಾವೃತ್ತಿಯ ಸ್ತರಕ್ಕೆ ಓದುಗರನ್ನು ಒಯ್ಯೋದು ಕಾವ್ಯಕ್ರಿಯೆಯ ಪರಮೋದ್ದೇಶ ಅಂತ ಆಲಂಕಾರಿಕರು ಹೇಳ್ತಾರೆ. ಹಾಗಂದರೆ ದೈನಂದಿನ ಶಬ್ದಗಳನ್ನೇ ಬಳಸಿ ಧ್ವನಿಮೆಯ ಮೂಲಕ ವಿಶಾಲ ಆಯಾಮದ ಅರ್ಥ ಪ್ರಪಂಚವನ್ನು ಸ್ಫೋಟಗೊಳಿಸುವುದು, ಇದು ಕಾವ್ಯದ ಉದ್ದೇಶ ಅಂತ ಅರ್ಥ. ಕವಿಗಳಲ್ಲಿ ಮೂರ್ಧನ್ಯರಾದ ವೇದವ್ಯಾಸರು ಮಾಡಿರುವುದು ಇದೇ ಕೆಲಸವನ್ನು. ಹಾಗೆ ಧ್ವನಿಪ್ರಧಾನವಾಗಿರುವ ಪ್ರಕರಣಗಳಲ್ಲಿ ಅತ್ಯಂತ ಪ್ರಸಿದ್ಧವಾದ್ದು, ಮನನೀಯವಾದ್ದು ಯಕ್ಷಪ್ರಶ್ನೆ. ಇದನ್ನು ಪದರವಾಗಿ ಪರಿಚಯಿಸಿ ಉಪಕರಿಸಿದ ಡಾಕ್ಟರ್ ಗುರುರಾಜ್ ಕರಜಗಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತು ಗೋಖಲೆ ಸಂಸ್ಥೆಯ ಪರವಾಗಿ ವಂದನೆ ಸಲ್ಲಿಸ್ತಾ ಇದ್ದೇನೆ. ಈ ಉಪನ್ಯಾಸ ಮಾಲೆಯನ್ನು ಪ್ರಾಯೋಜನೆ ಮಾಡಿರೋರು ಶ್ರೀಮತಿ ವರಲಕ್ಷ್ಮಮ್ಮ ಮತ್ತು ಶ್ರೀ ಎಚ್.ಎಂ. ಗುಂಡೈಸೆಟ್ಟಿ ಪರಿವಾರ ಮತ್ತು ಶ್ರೀಮತಿ ಎಚ್.ಆರ್. ವಿಜಯಲಕ್ಷ್ಮಿ ಅವರ ಸ್ಮರಣಾರ್ಥ ದತ್ತಿಯ ನ್ಯಾಸ ಇವುಗಳ ಪರವಾಗಿ ಪ್ರಾಯೋಜನೆ ಮಾಡಿದ್ದಾರೆ. ಆ ಎಲ್ಲ ಪರಿವಾರದವರೆಗೂ ಸಕಲ ಶ್ರೇಯಸ್ಸು ಆಗಲಿ ಅಂತ ಹಾರೈಸ್ತೇನೆ. ಆ ಪ್ರಾಯೋಜಕ ಪರಿವಾರದ ಪರವಾಗಿ
ಶ್ರೀ ಗುಂಡೇಶೆಟ್ಟಿಯವರ ಸುಪುತ್ರರು, ನಮ್ಮ ಸಂಸ್ಥೆಯ ನಿರಂತರ ಅಭಿಮಾನಿಗಳು ಆದ ಸನ್ಮಾನ್ಯ ಶ್ರೀ ರಾಮಕೃಷ್ಣ ಶೆಟ್ಟಿ ಅವರು ಉಪನ್ಯಾಸಕರನ್ನು ಗೌರವಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಎಲ್ಲ ಸಹೃದಯರಿಗೆ ನಮಸ್ಕಾರ. ನಿನ್ನೆ ಉಪನ್ಯಾಸದ ಕೊನೆಗೆ ನಾನು ಹೇಳಿದಂಥ ಕೆಲವು ಪ್ರಶ್ನೆಗಳನ್ನು ಮತ್ತೊಮ್ಮೆ ಹೇಳ್ತೇನೆ. ಆ 4 ಪ್ರಶ್ನೆಗಳು: ಭೂಮಿಗಿಂತ ಭಾರವಾದದ್ದು ಯಾವುದು? ಆಕಾಶಕ್ಕಿಂತ ಎತ್ತರವಾಗಿರುವುದು ಯಾವುದು? ಗಾಳಿಗಿಂತ ವೇಗವಾಗಿ ಹೋಗುವುದು ಯಾವುದು? ಹುಲ್ಲು ಗರಿಕೆಗಳಿಗಿಂತ ಹೆಚ್ಚಾಗಿರುವುದು ಯಾವುದು? ಆಗಲೇ ಡಾಕ್ಟರ್ ರಾಮಸ್ವಾಮಿ ಅವರು ಹೇಳಿದ ಹಾಗೆ ಪ್ರಶ್ನೆಗಳು ಒಂಥರ ವಿಚಿತ್ರ ಅನಿಸವೆ. ಸಣ್ಣ ಸಣ್ಣ ಪ್ರಶ್ನೆಗಳನ್ನು ಕೇಳ್ತಾನೆ ಅಂತ. ಧರ್ಮರಾಜನ ಉತ್ತರ ಅದಕ್ಕೆ ಹೊಂದಲ್ಲ ಒಂದೊಂದು ಸಲ ಅನಿಸ್ಬಿಡುತ್ತೆ. ಅದು ಸ್ವಲ್ಪ ಆಳಕ್ಕೆ ಕೇಳಿದಾಗ ಅದು ಮೇಲರ್ಥ ಬೇರೆ, ಒಳಗಿನ ಅರ್ಥ ಬೇರೆ ಅಂತ ಅನಿಸುತ್ತೆ. ಧರ್ಮರಾಜನ ಉತ್ತರ ಎಷ್ಟು ಚೆನ್ನಾಗಿದೆ. ಭೂಮಿಗಿಂತ ಭಾರವಾದದ್ದು ಯಾವುದು ಅಂತ ಕೇಳಿದರೆ, ತಾಯಿ ಭೂಮಿಗಿಂತ ಭಾರವಾಗಿದ್ದಳು. ಒಂದೊಂದು ಸಲ ಅನಿಸುತ್ತೆ ಭೂಮಿ ಭಾರ ತುಂಬ ದೊಡ್ಡದು, ತಾಯಿನ ಹೆಂಗೆ ಹೋಲಿಸ್ತಾರೆ ಅಂತ ಅನಿಸುತ್ತೆ. ಎರಡನೇದು, ಆಕಾಶಕ್ಕಿಂತ ಎತ್ತರವಾಗಿರುವುದು ಯಾವುದು? ಅದಕ್ಕೆ ಉತ್ತರ, ಆಕಾಶಕ್ಕಿಂತ ಎತ್ತರವಾಗಿರುವುದು ತಂದೆ. ಗಾಳಿಗಿಂತ ವೇಗವಾಗಿ ಹೋಗುವುದು ಯಾವುದು? ಅದು ಮನಸ್ಸು. ಅದು ನಮಗೆ ಅನುಭವಕ್ಕೆ ಬಂದಿದೆ. ಹುಲ್ಲುಗರಿಕೆಗಳಿಗಿಂತ ಹೆಚ್ಚಾಗಿರುವುದು ಯಾವುದು? ಎಷ್ಟೊಂದು ಹುಲ್ಲುಗರಿಕೆ ಇದೆ ಜಗತ್ತಲ್ಲಿ, ಅದಕ್ಕಿಂತ ಹೆಚ್ಚಿರೋಕ್ಕೆ ಸಾಧ್ಯ ಇದೆ ಯಾವುದಾದ್ರೂ ಅಂತ. ಅದಕ್ಕೆ ಧರ್ಮರಾಜನ ಉತ್ತರ ಚೆನ್ನಾಗಿದೆ. ನಮ್ಮ ಚಿಂತೆಗಳು ಹುಲ್ಲುಗರಿಕೆಗಳಿಗಿಂತ ಹೆಚ್ಚು. ಇನ್ನೂ ಹುಲ್ಲುಗರಿಕೆ ಕಿತ್ತು ಹಾಕ್ಬೋದು, ಇವನು ಕಿತ್ತೋಕ್ಕಾಗಲ್ಲ. ಆ ಬದಲೇದು ನೋಡೋಣ ಅಪ್ಪ, ಎಷ್ಟು ಚಂದ, ಎಷ್ಟು ಸಣ್ಣ ಸಣ್ಣ ಪದಗಳು, ಸಣ್ಣ ಪದಗಳು, ಮೊನಚಾದ ಪದಗಳು. ಕಿಂ ಸ್ವೇದ್ ಗುರುತರಂ ಭೂಮೆ, ಭೂಮಿಗಿಂತ ಗುರುತರವಾದದ್ದು ಯಾವುದು ಅಂತ ಅವನು ಅಷ್ಟೇ ಉತ್ತರ ಕೊಡ್ತಾನೆ. ಮಾತಾ ಗುರುತರ ಭೂಮೆ, ತಾಯಿ ಭೂಮಿಗಿಂತ ಗುರುತರವಾದವಳು. ಇದು ಯಾಕೆ ಹಂಗೆ ಹೋಲಿಸ್ತಾನೆ ಧರ್ಮರಾಜ ಅಂತಂದರೆ, ಭೂಮಿ ನಮಗೇನು ಮಾಡುತ್ತೆ? ಈ ಪೃಥ್ವಿ ನಮಗೇನು ಮಾಡುತ್ತೆ? ಭೂಮಿ ನಮ್ಮನ್ನು ಕಾಪಾಡ್ತದೆ, ನಿಂತ್ಕೊಳ್ಳೋಕೆ ನೆಲೆ ಕೊಡ್ತದೆ, ಆಹಾರ ಕೊಡ್ತದೆ, ತನ್ನ ಮೇಲಿರುವಂಥ ವಸ್ತುಗಳನ್ನು ಕೊಡ್ತದೆ, ಭೂಮಿ ಒಳಗಿದ್ದಂಥ ವಸ್ತುಗಳನ್ನು ಕೊಡ್ತದೆ, ನಮ್ಮ ಪೋಷಣೆ ಮಾಡ್ತದೆ. ಆದ್ದರಿಂದ ಭೂಮಿ ನಮಗೆ ತಾಯಿ, ಭೂಮಿ ತಾಯಿ ಅಂತ ಹೇಳೋದು ನಾವು. ಭೂಮಿನ ಕೂಡ ತಾಯಿಗೆ ಹೋಲಿಸೋದು ನಾವು. ಇಲ್ಲಿ ತಾಯಿ ಯಾಕೆ ದೊಡ್ಡವಳು ಅಂದರೆ, ಈ ಭೂಮಿ ಏನೇನು ಮಾಡ್ತದೋ ಅದು ಎಲ್ಲವನ್ನೂ ತಾಯಿ ಮಾಡ್ತಾಳೆ. ಅದಕ್ಕಿಂತ ಒಂದು ಹೆಜ್ಜೆ ಮುಚ್ಚಿ ಹೋಗಿ ತನ್ನ ದೇಹದ ಒಂದು ಭಾಗವನ್ನೇ ಕೊಡ್ತಾಳೆ. ಇದು ಬಹಳ ಅಪರೂಪ. ಇದು ಭೂಮಿ ಮೇಲೆ ಇದ್ದವರಿಗೆ ಭೂಮಿ ವಸ್ತುಗಳು ಸಿಗ್ತದೆ ಹೊರತಾಗಿ ಭೂಮಿ ಒಂದು ಅಂಶ ಇದು ಬರ್ಬೋದು, ಇಂಡೈರೆಕ್ಟಾಗಿ ಬರ್ಬೋದು, ಅನ್ನದ ಮೂಲಕ, ಆಹಾರದ ಮೂಲಕ ಬರ್ಬೋದೇನೋ. ಆದರೆ ಇಡೀ ತನ್ನ ದೇಹದ ಮಾಂಸವನ್ನು ಹಂಚಿಕೊಂಡು ಬಿಟ್ಬಿಡ್ತಾಳೆ. ಆದ್ದರಿಂದ ತಾಯಿ ಇನ್ನೂ ದೊಡ್ಡವಳು. ಆಕೆ ಜೀವ ಕೊಡ್ತಾಳೆ, ಜೀವಕ್ಕೊಂದು ನೆಲೆ ಕೊಡ್ತಾಳೆ, ಸಂಸ್ಕೃತಿ ಕೊಡ್ತಾಳೆ, ಜ್ಞಾನ ಕೊಡ್ತಾಳೆ, ಒಂದು ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡ್ತಾಳೆ. ಇದು ಬಹಳ ಮುಖ್ಯ. ನನಗೆ ಶಿಕ್ಷಕನಾಗಿ ನನಗೆ ಅದ್ಭುತ ಪವಾಡ ಅನಿಸ್ಬಿಡುತ್ತೆ. ಈಗ ಮನಃಶಾಸ್ತ್ರಜ್ಞರು ಹೇಳ್ತಾರೆ, ಮಗು ತನ್ನ ಮೊದಲಿನ 2 ವರ್ಷಗಳಲ್ಲಿ ಎಷ್ಟು ಕಲಿತದೆ ಅಷ್ಟು ವೇಗದಲ್ಲಿ ಮುಂದೆ ತನ್ನ ಜೀವನದಲ್ಲಿ ಯಾವತ್ತೂ ಕಲಿಯಲ್ಲಂತ. ನೋಡಿ, ನಮ್ಮ ಶಾಲೆಯಲ್ಲಿ ABCD ಕಲಿಸ್ಬೇಕಾದ್ರೆ 1 ವರ್ಷ ಬೇಕು. ತಾಯಿ ಮನೆಯಲ್ಲಿ ಮಾತಾಡ್ತಾ ಮಾತಾಡ್ತಾ ಕಲಿಸ್ಬಿಡ್ತಾಳಲ್ರಿ. ಆ ಮಗುಗೆ ಎತ್ಕೊಂಡು ಆಟ ಆಡ್ತಾನೆ ಅಕ್ಷರ ಕಲಿಸ್ತಾಳೆ, ಪದ ಕಲಿಸ್ತಾಳೆ, ವಾಕ್ಯ ಕಲಿಸ್ತಾಳೆ. ಆ ಮಗು ಹಿಂದಿಂದ ಓಡಾಡ್ತಾ ಇರ್ತದೆ, ಮಾತಾಡ್ತದೆ, ಅಪ್ಪ ಅಮ್ಮ ಅನ್ನತ್ತೆ, ಸೆಂಟೆನ್ಸ್ ಹೇಳೋಕೆ ಶುರು ಮಾಡ್ತದೆ 2 ವರ್ಷ ಆಗೋದ್ರೊಳಗೆ. ಇದು ಹೆಂಗಾಯಿತು? ನಮ್ಮಲ್ಲಿ ಶಾಲೆಯಲ್ಲಿ ಒಂದು ಎಕ್ಸ್ಟ್ರಾ ಕ್ಲಾಸ್ ತೊಗೊಂಡಿದ್ರು, ಅಯ್ಯೋ ಮತ್ತೊಂದು ಎಕ್ಸ್ಟ್ರಾ ಕ್ಲಾಸಾ ಅಂತೂ ಬೇಜಾರಾಗ್ತದೆ, ಕಷ್ಟ ಅನ್ನಿಸ್ತದೆ, ಕಲಿಸೋದು ಭಾರ ಅನ್ನಿಸ್ತದೆ. ಆದರೆ ತಾಯಿಗೆ ಕಲಿಸೋದು ಭಾರ ಅನ್ನಿಸ್ಲಿಲ್ಲ, ಮಗುಗೆ ಕಲಿತದ ಭಾರ ಅನ್ನಿಸ್ಲಿಲ್ಲ. ಆದರೆ ಕಲಿಕೆ ಆಗೋಯ್ತು, ಅತ್ಯಂತ ಹೆಚ್ಚು ವೇಗದ ಕಲಿಕೆ ಆಯಿತು. ಇದಾದದ್ದು ಯಾಕೆ ಅಂದರೆ, ಈ ಕಲಿಸುವಿಕೆ ಮತ್ತು ಕಲಿಯುವಿಕೆ ಎರಡೂ ಪ್ರೇಮದ ಆಧಾರದ ಮೇಲೆ ಇದ್ದರಿಂದ ಆಗುತ್ತೆ. ತಾಯಿ ಪ್ರೀತಿಯಿಂದ ಕಲಿಸ್ತಾಳೆ. ಅಂದರೆ ಒಂದು ನಾವು ಮೇಷ್ಟ್ರ ಖಾತ್ರಿ ಆಯಿತು ಅಂದರೆ, ಎಲ್ಲಿ ಮೇಷ್ಟ್ರು ಪ್ರೀತಿಯಿಂದ ಕಲಿಸ್ತಾರೋ ಅಲ್ಲಿ ಕಲಿಕೆ ವೇಗವಾಗಿ ಆಗ್ತದೆ, ಎಲ್ಲಿ ಪ್ರೀತಿ ಇಲ್ವೋ ಅಲ್ಲಿ ವೇಗವಾಗಿ ಕಲಿಯೋಕ್ಕಾಗಲ್ಲ. ಇದನ್ನು ತಾಯಿ ಕಲಿಸ್ಕೊಡ್ತಾಳೆ, ವ್ಯಕ್ತಿತ್ವ ನಿರ್ಮಾಣ ಮಾಡ್ತಾಳೆ.
ಎಂತಿಂಥ ವ್ಯಕ್ತಿತ್ವಗಳು ಆ ನಿರ್ಮಾಣ ಆದದ್ದು ತಾಯಿಯಿಂದ ಆದದ್ದು. ಗಾಂಧಿ ಹೇಳ್ತಾರೆ ನಮ್ಮ ತಾಯಿಯಿಂದ ಕಲಿತೆ ಅಂತ. ವಿವೇಕಾನಂದರು ತಾಯಿಯನ್ನು ನೆನೆಸ್ಕೋತಾರೆ. ದೊಡ್ಡ ದೊಡ್ಡ ಮಹಾನುಭಾವರು ಎಲ್ಲರೂ ತಮ್ಮ ತಾಯಿ ಮಾಡಿದ್ದನ್ನು ನೆನೆಸ್ಕೋತಾರೆ. ಅದನ್ನು ಆ ತಾಯಿ ಇಷ್ಟೆಲ್ಲ ವ್ಯಕ್ತಿತ್ವ ನಿರ್ಮಾಣ ಮಾಡೋದ್ರಿಂದ ಪೃಥ್ವಿಗಿಂತ ಆಕೆ ದೊಡ್ಡವಳು ಅಂತ. ಈ ತಾಯಿ ಋಣ ಎಷ್ಟು ಮಾಡಿದರೂ ತೀರಲ್ಲ. ಅದು ಅನಿಸುತ್ತೆ ಕೆಲವೊಂದು ಸಲ ನಾವು ತಾಯಿನ ನೋಡ್ಕೊಳ್ಳೋ ರೀತಿ ನೋಡಿದಾಗ ಮನಸ್ಸಿಗೆ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಒಂದು ಘಟನೆ ಬರೆದಿದ್ದೆ ಇತ್ತೀಚೆಗೆ ನನಗೆ ಆದದ್ದು. ನಮ್ಮ ಮನೆಗೆ ಒಬ್ಬ ಹುಡುಗ ಬಂದ. ಅವನ ಹೆಸರು ನಾರಾಯಣ ಅಂತ. ಅವ್ರ ತಂದೆ ನನಗಿಂತ ದೊಡ್ಡವರು, ಬಟ್ ತುಂಬ ಹತ್ತಿರದವರು. ಕಷ್ಟಪಟ್ಟು ನೌಕರಿ ಸೇರಿ ಒಂದು ಮನೆ ಕಟ್ಟಿಸಿದ್ರು. ರಿಟೈರ್ ಆಗೋ ಹೊತ್ತಿಗೆ ಒಂದು ಮನೆ ಕಟ್ಟಿಸಿದ್ರು. 2 ಬೆಡ್ರೂಮ್ ಮನೆ ಕಟ್ಟಿಸಿದ್ರು. ಈ ನಮ್ಮ ಮಧ್ಯಮ ವರ್ಗದವರಿಗೆ, ಕೆಳಮಧ್ಯಮ ವರ್ಗದವರಿಗೆ ಮನೆ ಕಟ್ಟಿಸೋದು ಒಂದು ದೊಡ್ಡ ಕೆಲಸ. ಅದು ಅವನ ಜೀವನದ ಉದ್ದೇಶ ಒಂದು 2 ಬೆಡ್ರೂಮ್ ಮನೆ ಕಟ್ಟಿಸಿದ್ರು. ಆದರೆ ಅವನ ಆಯುಷ್ಯ ಜಾಸ್ತಿ ಇರಲಿಲ್ಲ. ಮನೆ ಕಟ್ಟಿ 1 ವರ್ಷಕ್ಕೆ ಅವ್ರು ತೀರ್ಕೊಂಡ್ರು. ಅಮ್ಮ ಇದ್ದಾಳೆ, ಒಬ್ಬನೇ ಮಗ ಇವನು. ಅಮ್ಮ ಮಗನಿಗೆ ಲಗ್ನ ಮಾಡಿದರು. ಚೆನ್ನಾಗೈತೆ. ಲಗ್ನ ಆಗಿ ಒಂದು 5-6 ವರ್ಷ ಆಗಿದೆ, 10 ವರ್ಷ ಆಗಿರಬೇಕು. ಆ ನಾರಾಯಣ ತನ್ನ ಮಗನ ಕರ್ಕೊಂಬಂದಿದ್ದ ನಮ್ಮ ಮನೆಗೆ. ಹೇಗಿದೆಯೋ ನಾರಾಯಣ ಅಂತ ಕೇಳಿದೆ. ಚೆನ್ನಾಗಿದ್ದೀನಿ ಅಂಕಲ್, ಏನು ತೊಂದರೆ ಇಲ್ಲ ಅಂತೆಲ್ಲ ಹೇಳಿಬಿಟ್ಟು ಹೋಗುವಾಗ ಅವ್ನ ಮಗನ ಕರ್ಕೊಂಬಂದಿದ್ದ, ಕೇಶವ ಅಂತ, 8 ವರ್ಷದ ಹುಡುಗ. ಯಾಕೋ ಮಗ ಎಲ್ಲಿ ಓದ್ತಾನೋ ಅಂತೆಲ್ಲ ಕೇಳಿದೆ. ಚೆನ್ನಾಗಿ ಓದ್ತಾನೆ ಅಂಕಲ್, ಒಂದು ಸಣ್ಣ ಪ್ರಾಬ್ಲಮ್ ಆಗಿದೆ ಮನೇಲಿ ಅಂದ. ಏನು ಪ್ರಾಬ್ಲಮ್ಮು ಅಂದೆ. ಈಗ ಇಷ್ಟು ದಿವಸ ನಮ್ಮಲ್ಲಿ ನಿಮ್ಗೆ ಗೊತ್ತಲ್ಲ ಅಂಕಲ್, 2 ಬೆಡ್ರೂಮ್ ಇರೋದು ನಮ್ಮ ಮನೆಗೆ. ಒಂದ್ರಲ್ಲಿ ನಾನು ನನ್ನ ಹೆಂಡತಿ ಇರ್ತೀವಿ, ಇನ್ನೊಂದ್ರಲ್ಲಿ ನಮ್ಮ ಅಮ್ಮ ಇರ್ತಾರೆ. ಈಗ ಹುಡುಗ ದೊಡ್ಡವನಾಗಿದ್ದಾನೆ, ಇನ್ನೊಂದು ರೂಮ್ ಬೇಡ್ತಾ ಇದ್ದಾನೆ. ಏನು ಮಾಡಲಿ ಅಂದರು. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋತೀಯೋ, ಇನ್ಮೇಲೆ ಜಾಗ ಇದೆಯಲ್ಲಮ್ಮ, ನಿಮ್ಮ ಮೇಲೆ ಜಾಗ ಕಟ್ಟು, ಒಂದು ರೂಮ್ ಕಟ್ಕೋ ಅಂದೆ. ನಾನು ಹಾಗೆ ಅಂದ್ಕೊಂಡೆ ಅಂಕಲ್, ಈಗೇನೋ ಅಜ್ಜಿ ಜೊತೆಗೆ ಮಲ್ಕೋತಾನವನು, ತೊಂದರೆ ಇಲ್ಲ. ನಾನು ಅಂದ್ಕೊಂಡೆ ಅವಸರ ಯಾಕೆ ಅಂದ್ಕೊಂಡೆ ಅಂದ. ಏನು ಅವಸರ ಅಂದರೆ ಅಂತ ಕೇಳಿದೆ. ನಮ್ಮ ಅಮ್ಮನಿಗೆ ಈಗ 76, ಆಕೆಗೆ ಶುಗರ್ ಇದೆ, ಆಗಾಗ ಮೈ ನೋವು, ಕಾಲು ನೋವು ಅಂತಾಳೆ, ಜ್ವರ ಗಿರ ಬರ್ತಾಯಿದೆ. ಮೊದಲನಷ್ಟು ಆರೋಗ್ಯ ಚೆನ್ನಾಗಿ ಉಳಿದಿಲ್ಲ ಅಂಕಲ್ ಆಕೆದು ಅಂದ. ಏನು ಹೇಳ್ಬೇಕಂತೀಯಪ್ಪ ನೀನು ಅಂದೆ. ಅವಸರ ಮಾಡಿ ರೂಮ್ ಕಟ್ಸೋದು ಯಾಕೆ ಅಂತ. ಆಕೆ ಹೇಗಿದ್ದರೂ ಇನ್ನು ಭಾಳ ವರ್ಷ ಬದುಕಲ್ಲ. ಆದ್ದರಿಂದ ಆ ಕೋಣೆ ಇದೆ, ನಾನು ನನ್ನ ಹೆಂಡತಿ ನೋಡ್ಕೊ, ಇನ್ನೇನು ಬದಲಾಯಿಸಬೇಕಾಗಿಲ್ಲ, ಭಾಳ ಚೇಂಜ್ ಮಾಡಬೇಕಾಗಿಲ್ಲ. ಅಲ್ಲೊಂದು ಟೇಬಲ್, ಒಂದು ಚೇರು, ಒಂದು ಟೇಬಲ್ ಲ್ಯಾಂಪ್ ಹಾಕಿ ಕೊಟ್ಬಿಟ್ರೆ ಫಸ್ಟ್ ಕ್ಲಾಸ್ ಇಲ್ಲಿ ಅರೇಂಜ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ. ನನಗೆ ನೋವಿನಿಂದ, ಸಂಕಟದಿಂದ, ದುಃಖದಿಂದ ಬಾಯಿ ಮುಚ್ಚೋಕ್ಕಾಗಲಿಲ್ಲ. ಇವನಿಗೋಸ್ಕರ ಜೀವ ತೆತ್ತು ಬೆಳೆಸಿದ ತಾಯಿ, ಈತ ತಾಯಿ ಯಾವಾಗ ಹೋದಾಳೋ ಅಂತ ಕಾಯ್ತಾ ಇದ್ದಾನೆ. ಹೋದ್ರೆ ಒಂದು ಕೋಣೆ ಸಿಗ್ತದೆ ಅಂತ. ಮಗನಿಗೊಂದು ಕೋಣೆ ಆಗ್ತದೆ, ಹೇಗೂ ಹೋಗ್ತಾಳಲ್ಲ, ಇನ್ಯಾಕೆ ಅವಸರ ಮಾಡಿ ಮತ್ತೊಂದು ಕಟ್ಸೋದು, ಖರ್ಚು ಮಾಡಬೇಕು ಅಂತ. ಇದು ನಾವು ತಾಯಿಗೆ ಮಾಡುವಂಥ ಋಣ. ಒಂದೊಂದು ಸಲ ನನಗೆ ಸಂಕಟ ಆಗಿಬಿಡುತ್ತೆ ನೆನೆಸ್ಕೊಂಡಾಗ. ಕೆಲವು ಮನೆಯಲ್ಲಿ ಹೇಳ್ತಾರೆ, ನಮ್ಮ ಅಮ್ಮನ ಕಿರಿಕಿರಿ ಭಾಳ ಸರ್ ಅಂತಾರೆ. ಅದಲ್ಲಯ್ಯ, ನೀನು ಹುಡುಗನಾಗಿದೆ, ಇದರ 100 ಪಟ್ಟು ಕಿರಿಕಿರಿ ಮಾಡಿ ತಳ್ಕೊಂಡಿದ್ದಾಳೆ ಆಕೆ. ಆಕೆ ತಳ್ಕೊಂಡದಕ್ಕೆ ನೀ ಅವಸ್ಥೆಗೆ ಬಂದಿದ್ಯಾ. ಆಕೆ ನೀ ಮಾಡಿದ ಕಿರಿಕಿರಿ ಎತ್ತಿ ಹೊರಗೆ ಹಾಕಿದರೆ ಎಲ್ಲೋ ಇರ್ತಿದ್ದೆ ನೀನು. ಅಷ್ಟು ತಳ್ಕೊಂಡಂಥ ಜೀವಕ್ಕೆ ಕೊನೆ ಘಳಿಗೆಗೆ ಒಂದು ಸಾಂತ್ವನ ಕೊಡುವಂಥ ಮನುಷ್ಯತ್ವ ಇಲ್ಲ ನಮಗೆ. ಅದಕ್ಕೆ ಅರ್ಥ ಆಗಲಿ ಅಂತ ಧರ್ಮರಾಜ ನಮಗೆ ಹೇಳೋದು, ತಾಯಿ ಪೃಥ್ವಿಗಿಂತ ದೊಡ್ಡದು 30-40 ಸೈಟ್ಗಿಂತ. ನಾವು 30-40 ಸೈಟಿಗೆ ಒದ್ದಾಡ್ತೀವಿ, ಇಡೀ ಪೃಥ್ವಿಗಿಂತ ದೊಡ್ಡವಳು ತಾಯಿ ಅಂತ ಹೇಳ್ತಾರೆ. ಇದು ನನಗೆ ಅನಿಸೋದು ಸಂಕಟ ಆಗಿಬಿಡುತ್ತೆ ಒಂದು ಸಲ ನೆನೆಸ್ಕೊಂಡಾಗ. ನಮಗೆ ತಂದೆ ತಾಯಿ ಆದಾಗ ನಮಗೆ ಗೊತ್ತಾಗತ್ತೆ ಮಕ್ಕಳು ಹೇಗಿರ್ತಾರೆ ಅಂತ, ಬೆಳೆಸೋದು ಎಷ್ಟು ಕಷ್ಟ ಅಂತ. ಒಂದು ಚೂರು ವಿಚಾರ ಮಾಡಬೇಕು. ನನಗೂ ವಯಸ್ಸಾದಾಗ ನನ್ನ ಮಗ ಯಾವಾಗ ಹೋದಾನಪ್ಪ ಅಂತ ಕಾಯ್ತಿದ್ದು ನನ್ನ ಮನಸ್ಸಿಗೆ ಎಷ್ಟು ಆಘಾತ ಆದೀತು ಅನ್ನೋದು ನಮ್ಮ ಮನಸ್ಸಿಗೆ ಬರಬೇಕು. ಇದು ಭಾಳ ಮುಖ್ಯ. ನಾನೊಂದು ಕಡೆ ಕೇಳಿದ್ದು, ಅದ್ರ ಬಗ್ಗೆ ಬರೆದಿದ್ದೆ ಕೂಡ. ಇದಾದ ಘಟನೆ ನಮ್ಮ ಮಕ್ಕಳಿಂದ ಕಲಿಯಬೇಕಾಗತ್ತೆ ಅನಿಸುತ್ತೆ. ಅಮೇರಿಕಾದಲ್ಲಿ ಆದಂಥ ಘಟನೆ ಇದು. ಒಬ್ಬ ಅತ್ಯಂತ ಕೋಟ್ಯಾಧೀಶ್ವರ, ಭಾರಿ ಶ್ರೀಮಂತ. ಒಂದು ದಿವಸ ರಸ್ತೆಯಲ್ಲಿ ಹೋಗ್ತಾ ಇದ್ದಾನೆ. ಇಷ್ಟುದ್ದ ಕಾರು, ಲಿಮೋಸಿನ್ ಹೋಗ್ತಾ ಇದ್ದಾನೆ. ನೋಡಿದ ಒಂದು ಹೂವಿನ ಅಂಗಡಿ, ದೊಡ್ಡ ಹೂವಿನ ಅಂಗಡಿ, ಬೊಕೆ ಶಾಪ್ ನಿಲ್ಲಿಸಿದ ಕಾರು. ಒಳಗಡೆ ಹೋಗಿ ಆ ಹೂ ಅಂಗಡಿ ಇರ್ತಲ್ಲ, ಅಂಗಡಿ ಮಾಲಕರಿಗೆ ಕೇಳಿದ, ಇಲ್ಲಿ ಅತ್ಯಂತ ಕಾಸ್ಟ್ಲಿ ಬೊಕೆ ಯಾವುದು? ಅತ್ಯಂತ ಒಳ್ಳೆಯ ಬೊಕೆ ಅಂತ ಕೇಳಲಿಲ್ಲ, ಅತ್ಯಂತ ಕಾಸ್ಟ್ಲಿ ಬೊಕೆ, ಅತಿ ಬೆಲೆ ಬಾಳೋದು ಯಾವುದು? ಅವನಿಗೆ ಗೊತ್ತಾಯಿತು, ನಾನು ಸ್ವಲ್ಪ ಶೋಕಿ ಮನುಷ್ಯ ಇದ್ದಾನೆ. ಕರ್ಕೊಂಡು ಹೋದ. ಇದು ನೋಡಿ ಸರ್, ಇದು ಆರ್ಕಿಡ್ ಅಂತ ಹೂವು, ಭಾಳ ಅಪರೂಪದ ಹೂವು, ಇದ್ರ ಬೊಕೆ ಇದೆ, ಅದು 8 ದಿವಸ ಇರುತ್ತೆ, ಏನೂ ಆಗಲ್ಲ, ಅದು ಚೆನ್ನಾಗಿರ್ತದೆ, ಭಾಳ ಕಾಸ್ಟ್ಲಿ. ಎಷ್ಟು? $250. ಅಷ್ಟೇ ತಾನೆ. ಕೋಟ್ಯಾಧಿಪತಿಗೆ $250 ಏನು ಜಾಸ್ತಿ?
ತೊಗೊಳ್ಳಿ ಪ್ಯಾಕ್ ಮಾಡಿ ಅದನ್ನು ಅಂತ ನನ್ನ ಕಾರ್ಡ್ ತೆಗೆದ. ಅದಕ್ಕೆ ಪಿನ್ ಮಾಡಬೇಕು ಮಾಡಿ ಹೇಳ್ದ. ಪ್ಯಾಕ್ ಮಾಡ್ತಿರುವಾಗ ಒಂದು ಕೆಲಸ ಮಾಡಿ, ನಿಮ್ಮಲ್ಲಿ ಕೊರಿಯರ್ ಸರ್ವಿಸ್ ಇದೆಯಾ ಅಂದ. ಇದೆ, ಕೊರಿಯರ್ ಸರ್ವಿಸ್ ಇದೆ, ದುಡ್ಡು ಕೊಟ್ಟರೆ ಎಲ್ಲ ಸಿಗ್ತದೆ ಇದೆ ಅಂದರು. ಏನು ಮಾಡಬೇಕು ಸರ್? ಇಲ್ಲಿಂದ 150 ಮೈಲ್ ಮೇಲೆ ನನ್ನ ತಾಯಿ ಮನೆ ಇದೆ. ಇವತ್ತು ಆಕೆ ಹುಟ್ಟಿದ ದಿವಸ. ನಾನು ಯಾವತ್ತೂ ಕೂಡ ನನ್ನ ತಾಯಿಗೆ ಹುಟ್ಟಿದ ದಿವಸ ಹೂ ಕಳಿಸೋದನ್ನು ಮರೆತಿಲ್ಲ, ಎಂದೂ ಮರೆತಿಲ್ಲ. ಇವತ್ತು ಕಳಿಸ್ಬೇಕು ನಾನು. ಆದ್ದರಿಂದ ನಿಮ್ಮಲ್ಲಿ ಕೊರಿಯರ್ ಸರ್ವಿಸ್ ಇದ್ದರೆ ಒಬ್ಬ ಹುಡುಗನ ತಕ್ಷಣ ಕಳಿಸ್ಬಿಡಿ. ಆದರೆ ಮರಿಬಾರ್ದ, ಇವತ್ತೇ ಮುಟ್ಟಬೇಕದು. ಅದಕ್ಕೆ ಎಷ್ಟು ಸರ್ವಿಸ್ ಆಗುತ್ತೆ ಚಾರ್ಜು? ಅದಕ್ಕೊಂದು $100 ಆಗುತ್ತೆ. ತೊಗೊಳ್ಳಿ, ಅದು ಸೇರಿಸ್ಕೊಂಬಿಡಿ ಅದರೊಳಗೆ. ಹೆಂಗಿದ್ರು ಪ್ಲಾಸ್ಟಿಕ್ ಕಾರ್ಡ್ ತಾನೆ. $250 ಹೂವಿಂದು, $200 ಕೊರಿಯರ್ ಸರ್ವಿಸ್ ತೊಗೊಂಬಿಡಿ. ಅದನ್ನು ಇವತ್ತೇ ಮುಟ್ಟಬೇಕು, ಅರ್ಜೆಂಟ್ ಡೆಲಿವರಿ ಅದು. ಆಯಿತು ಸರ್ ಅಂದರು. ಮತ್ತೊಂದು ಕ್ಷಣಕ್ಕೆ ವಿಚಾರ ಮಾಡಿದ, ಹೇಳೋಕ್ಕಾಗಲ್ಲಪ್ಪ ನಿಮ್ಮ ಕೊರಿಯರ್ ಸರ್ವಿಸ್ನವರು, ಏನೋ ತೊಂದರೆ ಆಯಿತು ಅಂತ ಹೋಗಲ್ಲ. ಒಂದು ಕೆಲಸ ಮಾಡಿ, ಒಂದು ಕಾರೇ ತೊಗೊಂಬಿಡಿ ನನಗೋಸ್ಕರ. ಒಂದು ಸ್ಪೆಷಲ್ ಕಾರ್ ಮಾಡಿ ಇಮಿಡಿಯೇಟ್ಲಿ ಅವ್ರ ಮನೆಗೆ ಹೋಗಿ ನಮ್ಮ ತಾಯಿ ಮನೆಗೆ ಕೊಟ್ಟು ಬರಬೇಕು. ಅದಕ್ಕೆ ಎಷ್ಟಾಗುತ್ತೆ ಹಾಕಿ, ಅದಕ್ಕೊಂದು $300 ಹಾಕಿ, ತೊಂದರೆ ಇಲ್ಲ, ಹಾಕಿ ತಕ್ಷಣ ಮಾಡಬೇಕು. ಅದನ್ನು ಪ್ಯಾಕ್ ನೀಟಾಗಿ ಮಾಡಿಸಿದ ಮೇಲೆ ತನ್ನ ಕಾರ್ಡ್ ಪಿನ್ ಮಾಡಿದ. ಕಾರಿಗೆ ಅರ್ಜೆಂಟ್ ಬರೋಕ್ಕೆ ಹೇಳಿ, ಇವತ್ತೇ ಕೊಡಬೇಕು ಮರಿಬಾರ್ದು, ಅಡ್ರೆಸ್ ಹಿಂದೆ ಬರ್ಕೊಟ್ಟ ತಾಯಿದು. ಆಯಿತು ಅಂದರು ಅವರು. ಸಂತೋಷ ಆಯಿತು ಅವನಿಗೆ. ಅಂತೂ ಮರೀಲಿಲ್ಲಲ್ಲ ತಾಯಿ ಹುಟ್ಟಿದ ದಿವಸ ಹೂ ಕಳಿಸೋದು. ಹೊರಗೆ ಬರ್ತಾ ಇದ್ದ ಅಂಗಡಿಯಿಂದ ಆ ಮೆಟ್ಲಿಳಿಯುವಾಗ ಅಲ್ಲಿ ಮೆಟ್ಲ ಮೇಲೆ ಒಂದು ಹುಡುಗಿ ಕೂತ್ಕೊಂಡಿತ್ತು. ಒಂದು 5-6 ವರ್ಷದ ಮಗು ಅಳ್ತಾ ಇತ್ತು. ಅದು ಬೆಕ್ಕಿ ಬೆಕ್ಕಿ ಅಳ್ತಾ ಇತ್ತು. ಈಗ ತಾನೇ ದೊಡ್ಡ ಕೆಲಸ ಮಾಡಿ ಬಂದಿದ್ದಾನಲ್ಲ ಇವನು. ಆಗ ಮಗುನ ಕೇಳಿದೆ, ಯಾಕೆ ಮಾಡ್ತಾ ಇದೆಯಾ ಅಂತ ಕೇಳಿದ. ಅಂಕಲ್ ನನಗೆ $1 ಕೊಡ್ತೀರಾ, $1 ಕೊಡ್ತೀರಾ ಅಂತ ಕೇಳ್ತದೆ. ಯಾಕಮ್ಮ, ಯಾಕೆ ಬೇಕಾಗಿತ್ತು? ನನಗೊಂದು ರೆಡ್ ರೋಸ್ ಬೇಕು ಅಂಕಲ್, ನನ್ನ ಕಡೆ ದುಡ್ಡೇ ಇಲ್ಲ. ಇವತ್ತು ನಮ್ಮ ಅಮ್ಮನ ಹುಟ್ಟಿದ ದಿವಸ. ನಾನು ಆಕೆಗೆ ಮಾತು ಕೊಟ್ಟಿದ್ದೆ, ನೀನು ಹುಟ್ಟಿದ ದಿವಸ ಒಂದು ಕೆಂಪು ಗುಲಾಬಿ ಹೂ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೆ. ನನ್ನ ಕಡೆ ದುಡ್ಡೇ ಇಲ್ಲ, ಒಂದು ಹೂ ಕೊಡಿಸ್ಕೊಡ್ತೀರಾ, $1 ಆಗ್ತದೆ. ಅವನದು, ಯಾಕೆ ದಡ್ಡಿ ನೀನು, ಒಂದು ಹೂವಕ್ಕೆ ಒಂದು ಗುಚ್ಛ ತಗೋ, ಕೊಡ್ತೀನಿ ನಾನು, ತಗೋಬಾ, ಯಾಕೆ ಚಿಂತೆ ಮಾಡ್ತೆ, ತಗೋ. ಆ ಹುಡುಗಿದ್ಲು, ಬೇಡ ಅಂಕಲ್, ನನಗೆ ಒಂದು ಹೂ ಸಾಕು, ಒಂದು ಹೂ ಸಾಕು. ಆಕೆ ಸೀದಾ ಹೋದ್ಲು. ಅಲ್ಲೊಂದು ಬಕೆಟಲ್ಲಿ ಹೂ ಇಟ್ಟಿದ್ರು, ಗುಲಾಬಿ ಹೂ. ಅದನ್ನು ತೊಗೊಂಡ್ಲು. ಅವನ್ನೆಲ್ಲ ಮುಳ್ಳು ತೆಗೆದು ಪ್ಲಾಸ್ಟಿಕ್ ಹಾಕಿ ಕವರ್ ಮಾಡಿ ಕೊಟ್ಟ, ರ್ಯಾಪ್ ಮಾಡಿ. ಇವನೊಂದು $1 ಅಂಗಡಿ ಕೊಟ್ಟ. ಆ ಹುಡುಗಿ ಕಣ್ಣು ಒರೆಸ್ಕೊಂಡು ಥ್ಯಾಂಕ್ ಯು ಅಂಕಲ್ ಅಂತ ನಕ್ಕು ಬಿಟ್ಟು ಹೊರಗಡೆ ಓಡಿ ಬಂದಳು. ಇನ್ನೂ ಸ್ವಲ್ಪ ಟೈಮ್ ಇತ್ತು ಇವನಿಗೆ. ಆ ಹುಡುಗಿ ಹೆಂಗೆ ಕೊಡ್ತಾಳೆ ನೋಡೋಣ ತಮ್ಮ ತಾಯಿಗೆ. ಹೂ ಕೊಡ್ತಾಳಲ್ಲ, ಹ್ಯಾಕೆ ಕೊಡ್ತಾಳೆ ನೋಡಬೇಕು ಅಂತ ಬಂದ ಆಕೆಯಿಂದ. ಆ ಮಗು ಬಿಟ್ಟು ಬಾಣ ಬಂದಂಗೆ ಸರ ಬಂದುಬಿಟ್ಲು. ತಿರುಗಿ ನೋಡಲೇ ಇಲ್ಲ ಆಕೆ. ಬೆಟ್ಲಿಳಿದ್ಲು, ಮುಂದೆ ರಸ್ತೆ ದಾಟಿದ್ಲು. ರಸ್ತೆ ಆ ಕಡೆ ಹೋದ್ಲು. ಸಣ್ಣ ಊರು, ಆ ಒಳಗೆ ಸಂಧಿ ಒಳಗೆ ಸೇರಿಕೊಂಡ್ಲು. ಇವನು ಹಿಂದೆ ಬೆನ್ನು ಹತ್ತಿದ. ಆಕೆಯನ್ನು ತಿರುಗೇ ನೋಡಲಿಲ್ಲ. ಆಕೆ ಹೀಗೆ ಹೋಗ್ಬಿಟ್ಟು ಊರು ಹೊರಗೆ ಬಂದಳು. ಆ ಊರು ಹೊರಗೆ ಬಂದರೆ ಒಂದು ಸ್ಮಶಾನ. ಆ ಸ್ಮಶಾನದಲ್ಲಿ ಆ ಹಿಂದಿನ ತಾನೇ ತೆಗೆದಂಥ ಒಂದು ಸಮಾಧಿ ಇದೆ. ಹೊಸದಾಗಿ ಇವತ್ತು ಬೆಳಗ್ಗೆ ತೆಗೆದದ್ದಿರಬೇಕದು. ಬರೀ ಮಣ್ಣಿನ ಗುಡ್ಡೆ ಇದೆ. ಈ ಮಗು ಗುಲಾಬಿ ಹೂ ತೊಗೊಂಡು ಹೋಗಿ ಆ ಸಮಾಧಿ ಮುಂದೆ ಮೊಳಕಾಲು ಊರು ಕೂತ್ಕೊಂಡು ಅದ್ರ ಮೇಲಿಟ್ಟು, ಅಮ್ಮ ನಿನಗೆ ಮಾತು ಕೊಟ್ಟಿದ್ದೆ ನಾನು, ನೀನು ಹುಟ್ಟಿದ ದಿವಸ ಗುಲಾಬಿ ಹೂ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೆ, ತೊಗೊಳಕ್ಕೆ ನೀನೇ ಇಲ್ಲ ಇವತ್ತು. ಅದು ಎಲ್ಲಿದೆಯೋ ಗೊತ್ತಿಲ್ಲ, ಈ ಹೂ ತೊಗೊಂಡು ನನಗೆ ಆಶೀರ್ವಾದ ಮಾಡು ಅಂತ ಇಟ್ಟು ನಮಸ್ಕಾರ ಮಾಡಿದ್ಲು. ಬಿಕ್ಕಿ ಕಳತಾ ಇತ್ತು. ಹಿಂದೆ ನಿಂತಿದ್ದಲ್ಲ ಮನುಷ್ಯ ಹಿತ, ಆತನಿಗೇನೋ ಸಂಕಟ ಆಗಿಬಿಡ್ತು. ಮುಟ್ಟಿ ನೋಡ್ಕೊಂಡ ಕಣ್ಣಲ್ಲಿ ನೀರು ಬಂದಿದೆ. ಸರ್ರ ಅಂತ ಓಡ್ದ. ಹೂವಿನ ಅಂಗಡಿಗೆ ಹೋದ. ಕಾರ್ ಬಂತ, ಕಳಿಸಿದ್ರಾ ಅಂತ ಕೇಳಿದ. ಇಲ್ಲ, ಕಾರ್ ಬರ್ತಾ ಇದೆ 5 ನಿಮಿಷದಲ್ಲಿ ಅಂತ. ಕ್ಯಾನ್ಸಲ್ ಮಾಡಿ ಅಂದ. ಕಾರ್ ಕ್ಯಾನ್ಸಲ್ ಮಾಡಿ, ಅದನ್ನು ಹೂವಿನ ಗುಚ್ಛ ಅದನ್ನು ಕೊಡಿ. ತೊಗೊಂಡ ತನ್ನ ಕಾರಲ್ಲಿ ಕೂತ. ಡ್ರೈವರ್ಗೆ ಹೇಳಿದ, ನಮ್ಮ ಅಮ್ಮನ ಮನೆಗೆ ನಡಿ. ಅವ್ನು ಸೆಕ್ರೆಟ್ರಿ ಹೇಳಿದ, ಸರ್ 3 ಅಪಾಯಿಂಟ್ಮೆಂಟ್ ಇದೆ ನಿಮಗೆ ಅಂತ. ಎಲ್ಲ ಕ್ಯಾನ್ಸಲ್ ಇವತ್ತು, ಹೋಗೋಣ ನಡಿ ಅಂತ. ಆ 150 ಮೈಲಿ ಸೀದಾ ಹೋದ. ವೃದ್ಧಾಶ್ರಮದಲ್ಲಿ ತಾಯಿ ಇದ್ದಾಳೆ, ಓಲ್ಡ್ ಏಜ್ ಹೋಮಲ್ಲಿ. ಹೋಗಿ ಬಾಗಿಲು ತಟ್ಟಿದ. 90 ವರ್ಷದ ಮುದುಕಿ ಬಾಗಿಲು ತೆಗೆದು ಆಶ್ಚರ್ಯ ಆಕೆಗೆ. ಇವನು ಹೂ ಕೊಟ್ಟು, ಅಮ್ಮ ಹುಟ್ಟಿದ ದಿವಸ ಶುಭಾಶಯಗಳು ಅಂತ ಹೇಳ್ದ. ಅಲ್ಲೂ ಹುಡುಗ, ನೀನು ಯಾಕೆ ಬಂದ್ಯೋ, ತುಂಬ ಕೆಲಸ ಇರುತ್ತೆ ನಿನಗೆ, ಟೈಮೇ ಇರೋಲ್ಲ ನಿನಗೆ, ಇಷ್ಟು ದೂರ ಯಾಕೆ ಬಂದೆ, ಪ್ರತಿ ಸಲ ಕಳಿಸೋ ಹಾಗೆ ಕೊರಿಯರ್ ಕಳಿಸ್ಬೋದಾಗಿತ್ತಲ್ಲ, ಯಾಕೆ ಕಳಿಸ್ಲಿಲ್ಲ ಅಂತ ಹೇಳ್ದ. ಅಮ್ಮನಿಗೆ ಹೂ ಕೊಡ್ಬೋದು ಹೇಗೆ ಅಂತ ಹೇಳಿ ಒಂದು ಮಗು ಕಲಿಸ್ಕೊಡ್ತು ನನಗಿವತ್ತು. ಒಂದು ಗುಲಾಬಿ ಹೂ ತೊಗೊಳೋದಕ್ಕೆ ಅಮ್ಮ ಇಲ್ಲ. ಬದುಕಿಲ್ಲದ ಅಮ್ಮನಿಗೆ ಅಷ್ಟು ಗೌರವದಿಂದ ಕೊಡ್ತಿರ್ಬೇಕಾದ್ರೆ ಬದುಕಿರೋ ಅಮ್ಮನಿಗೆ ನಾನು ಕೊರಿಯರ್ಲೆ ಕಳಿಸ್ಲ, ನಾನು ಅದಕ್ಕೆ ನಾನೇ ಬಂದೆ ಅಂತ ಹೇಳಿದಂತೆ. ಕೆಲವೊಂದು ಸಲ ತಾಯಿನ ಹೆಂಗೆ ನೋಡ್ಕೊಳ್ಬೇಕು ಅಂತ ಚಿಕ್ಕ ಮಕ್ಕಳು ಕಲಿಸ್ಬೇಕಾಗತ್ತೆ ನಮಗೆ. ಅದಕ್ಕೆ ಆ ತಾಯಿ ಋಣ, ಜಾನಪದದಲ್ಲಿ ಒಂದು ಮಾತು ಹೇಳ್ತಾರೆ, ಮಗು ಹುಟ್ಟಿದಾಗ ಮುಷ್ಟಿ ಮುಚ್ಕೊಂಡಿರುತ್ತಂತೆ. ತಾಯಿ ಆ ಮುಷ್ಟಿ ಬಿಚ್ತಾಳೆ.
ಅಂಗೈಯಲ್ಲಿ ಸ್ವಲ್ಪ ಮಣ್ಣು ಇರ್ತದಂತೆ, ಸೆರಗಿನಿಂದ ಮಣ್ಣು ಒರೆಸ್ತಾಳಂತೆ. ಇನ್ನು ಎಷ್ಟೆಷ್ಟೋ ಕೆಲಸ ಮಾಡ್ತಾಳೆ. ಅದೊಂದು ಹುಟ್ಟಿದಾಗ ಅಳೋದು ಬಿಟ್ಟರೆ ಇನ್ನೇನು ಬರದಂಥ ಒಂದು ಹುಳು ಆಗಿದ್ದದ್ದು ಒಂದು ವ್ಯಕ್ತಿಯಾಗಿ ನಿಂತ್ಕೋಬೇಕಾದ್ರೆ ಅಮ್ಮ ಲಕ್ಷ ಕೆಲಸ ಮಾಡ್ತಾಳೆ. ಅದರಲ್ಲೂ ಒಂದು ಕೆಲಸ ಮಣ್ಣು ಒರೆಸೋದಂತೆ. ಅದಕ್ಕೆ ಜಾನಪದ ಕವಿ ಹೇಳ್ತಾನೆ, ನಾವು ದೊಡ್ಡವರಾದ ಮೇಲೆ ನಮ್ಮ ಮೈ ಮೇಲಿನ ಚರ್ಮ ತೆಗೆದು ಕಾಲಿಗೆ, ಅಮ್ಮನ ಕಾಲಿಗೆ ಚಪ್ಪಲಿ ಮಾಡಿದರೂ ಕೂಡ ಬರೀ ಮಣ್ಣು ಒರೆಸಿದ್ರು ಋಣ ತೀರ್ಸೋಕ್ಕಾಗಲ್ಲ ಅಂತ, ಉಳಿದದ್ದು ಬಿಡಿ. ಅದಕ್ಕೆ ಧರ್ಮರಾಜ ಹೇಳೋದು ಅದನ್ನು, ಭೂಮಿಗಿಂತ ದೊಡ್ಡದು ತಾಯಿ ಅಂತ. ಆ ತಾಯಿ ಬಗ್ಗೆ ಹೇಳ್ತಾನೋ, ಎಷ್ಟು ದೊಡ್ಡವಳು ತಾಯಿ ಅಂತ. ಶಂಕರಾಚಾರ್ಯ ಒಂದು ಮಾದರಿ ಹಾಕಿಕೊಡ್ಲಿಲ್ವ ನಮ್ಮ ಕಣ್ಣು ಮುಂದೆ? ಬಹುಶಃ ಅವರೊಬ್ಬರೇ ಮೊದಲನೇ ಸನ್ಯಾಸಿ ಅನಿಸುತ್ತೆ. ಅವ್ರು ಹೇಳಿದರು, ಸನ್ಯಾಸ ತಾಯಿಯಿಂದ ದಾಟಿ ಹೋಗೋಕ್ಕೆ ಸಾಧ್ಯ ಇಲ್ಲ. ಬೇರೆ ಕಡೆಗೆ ಯಾವುದೇ ಸನ್ಯಾಸ ಆಗಲಿ, ತಂದೆ ಕೂಡ, ಪೂರ್ವಾಶ್ರಮದ ತಂದೆ ಕೂಡ ಸನ್ಯಾಸಿಗಳಿಗೆ ನಮಸ್ಕಾರ ಮಾಡಬೇಕು. ತಾಯಿ ಮಾಡೋಂಗಿಲ್ಲ. ತಾಯಿಗೆ ಸನ್ಯಾಸಿಗಳು ನಮಸ್ಕಾರ ಮಾಡಬೇಕು. ಅದು ಎಷ್ಟು ಹೇಳಿಕೊಟ್ಬಿಟ್ಟಿದ್ದಾರೆ ನಮಗೆ ಅಂತಂದರೆ, ತಾಯಿಗಿಂತ ದೊಡ್ಡದಾದದ್ದು ಇನ್ನು ಯಾವುದೂ ಇಲ್ಲ ಅಂತ. ಶಂಕರಾಚಾರ್ಯರು ಬರೀ ನಮಸ್ಕಾರ ಮಾಡೋದಷ್ಟೇ ಅಲ್ಲ, ಆಕೆಗೆ ಮಾತು ಕೊಟ್ಟಿದ್ರೆ ಇನ್ನು ಕೊನೆಗಳಿಗೆ ನಾನು ಬರ್ತೀನಿ, ಅಂತ್ಯ ಸಂಸ್ಕಾರನ ಮಾಡ್ತೀನಿ ಅಂತ ಮೊದಲನೇ ಸನ್ಯಾಸಿ ಮಾಡಿದವರು, ಜಗತ್ತಿಗೆ ತೋರಿಸ್ಕೊಟ್ಟವರು. ಯಾವ ಬಂಧನ ಕೂಡ ತಾಯಿ ಪ್ರೀತಿಯನ್ನು ದಾಟೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಕೊಟ್ಟಂಥವ್ರು. ಅದಕ್ಕೆ ಅಷ್ಟು ಚಂದ ಹೇಳ್ತಾನೆ ಅವನು ಧರ್ಮರಾಜ, ಆಕೆ ಮಾಡೋದ ಕೆಲಸವನ್ನು ಭೂಮಿ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಮಾತಾ ಗುರುತರ ಭೂಮಿ, ತಾಯಿ ಭೂಮಿಗಿಂತ ಹೆಚ್ಚು ಗುರುತ್ವ ಇದ್ದಳು ಅಂತ ಹೇಳ್ತಾರೆ. ಕಿಂಸಿದ್ ಉಚ್ಚತರಂ ಚಖಾತ್, ಆಕಾಶಕ್ಕಿಂತ ದೊಡ್ಡವರು ಯಾರು ಅಂತ ಕೇಳಿದಾಗ ಅಷ್ಟೇ ಸೂಕ್ಷ್ಮ ಉತ್ತರ ಕೊಡ್ತಾನೆ. ಪಿತಾ ಉಚ್ಚರಶ್ಚಖಾತ್, ಪಿತಾ ಅದಕ್ಕಿಂತ ದೊಡ್ಡವನು, ತಂದೆ ಆಕಾಶಕ್ಕಿಂತ ದೊಡ್ಡವನು. ಹೇಗೆ? ಆಕಾಶದಿಂದ ನಮ್ಗೆ ಬಹಳ ಪ್ರಯೋಜನ ಇದೆ. ಆಕಾಶದಿಂದ ಬೆಳಕು ಬರ್ತದೆ, ಆಕಾಶದಿಂದ ಮಳೆ ಬರ್ತದೆ, ಆ ಗಾಳಿ ಮಳೆ ದೊರೆತು ನಮ್ಮ ಜೀವ ಪೋಷಣೆ ಆಗ್ತದೆ. ಆದರೆ ತಂದೆ ಇದಕ್ಕಿಂತ ಹೆಚ್ಚಿಗೆ ಮಾಡ್ತಾನೆ. ಆಕಾಶದಿಂದ ದೇಹ ಪೋಷಣೆ ಆಗ್ತದೆ, ಆದರೆ ಅಪ್ಪ ಆತ್ಮ ಪೋಷಣೆ ಮಾಡ್ತಾನೆ. ಜೀವ ಕೊಡ್ತಾನೆ, ಜೀವಕ್ಕೊಂದು ಹಾದಿ ಕೊಡ್ತಾನೆ, ಮೌಲ್ಯಗಳನ್ನು ಹಾಕಿ ಕೊಡ್ತಾನೆ. ಸರಿಯಾದ ಅಪ್ಪ ಅದು ಹೇಳ್ತಾನೆ. ಮೌಲ್ಯಗಳನ್ನು ಹಾಕಿ ಕೊಡೋದಲ್ಲ, ನಡೆದು ತೋರಿಸ್ಬೇಕಾಗತ್ತೆ. ಮತ್ತು ತಂದೆ ತಾಯಿಂದ ಭಾಳ ಜವಾಬ್ದಾರಿ ಇದೆ, ಭಾಳ ದೊಡ್ಡ ಜವಾಬ್ದಾರಿ ಇದೆ. ನಾವು ಮಕ್ಕಳಿಗೆ ಬರೀ ಮೌಲ್ಯಗಳನ್ನು ಹೇಳಿದ್ರೆ ಆಗೋದಿಲ್ಲ, ನಡೆದೇ ತೋರಿಸ್ಬೇಕಾಗತ್ತೆ. ಅಪ್ಪ ಮನೆಗೆ ಬರ್ತಾನೆ, ಸುಳ್ಳು ಹೇಳಬಾರ್ದು ಮಗು, ತಿಳ್ಕೊ ಅಂತ. ಹ್ಞೂ ಅಪ್ಪ ಅನ್ನತ್ತೆ ಮಗು. ಒಂದು ಅರ್ಧ ಗಂಟೆಗೆ ಅಪ್ಪ ಟಿ ವಿ ನೋಡ್ತಿರ್ಬೇಕಾದ್ರೆ ಮೊಬೈಲ್ ಫೋನ್ ಸಪ್ಪಳಾಗತ್ತೆ. ಅವನ ಫೋನ್ ತೊಗೊಳ್ಳೋ ಮನಸ್ಸಿಲ್ಲ. ಅಮ್ಮನಿಗೆ ಹೇಳ್ತಾನೆ, ಇಲ್ಲ ಅಂತ ಹೇಳ್ಬಿಡು. ಪಾಪ ಆಕೆ ಇಲ್ಲ ಅಂತ ಹೇಳ್ತಾಳೆ. ಈ ಹುಡುಗ ನೋಡ್ತಾನೆ, ಈಗ ತಾನೇ ಅಪ್ಪ ಏನು ಹೇಳಿದರು, ಸುಳ್ಳು ಹೇಳಬೇಡ ಅಂದಿದ್ರು, ಮತ್ತೀಗ ಸುಳ್ಳು ಹೇಳಿದ್ರಲ್ಲ. ಈ ಥರದೊಂದು 4-5 ಸಲ ಆದಾಗ ಹುಡುಗನಿಗೆ ಏನು ಗೊತ್ತಾಗುತ್ತೆ ಅಂದರೆ, ಫೋನಲ್ಲಿ ಸುಳ್ಳು ಹೇಳಿದರೆ ತಪ್ಪಲ್ಲ. ಆನಂತರ ಅವನು ಕಾಲೇಜಿಗೆ ಹೋಗ್ತಾನೆ, ಅಪ್ಪ ಒಂದು ಮೊಬೈಲ್ ಕೊಡಿಸ್ತಾನೆ ಅವನಿಗೆ. ಆ ಹುಡುಗ ಶಾಲೆ ತಪ್ಪಿಸಿ ಬೇರೆ ಎಲ್ಲೂ ಹೋಗ್ತಾನೆ. ಅಪ್ಪ ಫೋನ್ ಮಾಡಿ, ಎಲ್ಲಿದ್ದೀಯೋ ಮಗನೇ ಅಂತ ಕೇಳ್ತಾರೆ. ಅವನ ಕೈ ಮುಚ್ಕೊಂಡ್ಬಿಟ್ಟು, ಅಪ್ಪ ಸ್ಪೆಷಲ್ ಕ್ಲಾಸ್ ನಡೀತಾ ಇದೆ, ಆಮೇಲೆ ಫೋನ್ ಮಾಡ್ತೀನಿ ಅಂತಾನೆ. ಅವನು ಸುಳ್ಳು ಹೇಳೋಕೆ ಕಲಿಸಿದವ್ರು ಯಾರು? ನಾವೇ ತಾನೆ. ಅಂಥ ತಂದೆ ಬಗ್ಗೆ ಮಾತಾಡ್ತಾ ಇಲ್ಲ ಧರ್ಮರಾಜ. ಯಾರು ಜೀವನದ ಮೌಲ್ಯಗಳನ್ನು ಹಾಕಿಕೊಟ್ರೋ, ಅದರಂತೆ ನಡೆದು ತೋರಿಸಿದ್ರೋ, ಅವರು ನನ್ನ ಆಕಾಶಕ್ಕಿಂತ ದೊಡ್ಡವರು. ಆಕಾಶ ಗಾಳಿ ಬರೀ ನನ್ನ ದೇಹ ಪೋಷಣೆ ಮಾಡಿದರೆ, ಇದು ನನ್ನ ಮನಸ್ಸು ಪೋಷಣೆ ಮಾಡುತ್ತೆ. ತಂದೆ ಸಂಸ್ಕಾರ ಕೊಡ್ತಾರೆ ನನಗೆ, ಆ ಸಂಸ್ಕಾರ ನನ್ನ ಮನುಷ್ಯನನ್ನಾಗಿ ಮಾಡ್ತದೆ. ಆದ್ದರಿಂದ ದೇಹ, ಮನಸ್ಸು, ಬುದ್ಧಿ ಎಲ್ಲವನ್ನು ಬೆಳೆಸುವಂಥ ತಂದೆ ಆಕಾಶಕ್ಕಿಂತ ದೊಡ್ಡವನು ಅಂತ. ಅದಕ್ಕೆ ನಮ್ಮ ವೇದಗಳಲ್ಲಿ ಕೂಡ ದ್ಯಾವ ಅಂದರೆ ಪೃಥ್ವಿ, ದ್ಯಾವ ಅಂದರೆ ಆಕಾಶ, ಭೂಮಿ ನೆಲ. ದ್ಯಾವ ಭೂಮಿ ಎರಡೂ ಕೂಡ ತಂದೆ ತಾಯಿಗೆ ಹೋಲಿಸ್ತಾರೆ. ಆಕಾಶವನ್ನು ತಂದೆ ಹೋಲಿಸ್ತಾರೆ, ಭೂಮಿಯನ್ನು ತಾಯಿಗೆ ಹೋಲಿಸ್ತಾರೆ. ಅವೆರಡರ ಮಧ್ಯೆ ಇರುವಂಥ ಮಕ್ಕಳು ನಾವು ಬೆಳಿಬೇಕಾದ್ದು. ಅದಕ್ಕೆ ಹೇಳ್ತಾರೆ, ಸೃಷ್ಟಿಯ ಗುಣ ಭೂಮಿಯದ್ದು, ಪೋಷಣೆಯ ಸತ್ವಗಳನ್ನು ಕೊಡೋದು ಆಕಾಶ. ಅವೆರಡರಿಂದ ಬೆಳೆಯುವಂಥದ್ದು ಜೀವ. ಅದರಿಂದ ಎರಡಕ್ಕೂ ಬಹಳ ದೊಡ್ಡದು. ನಮ್ಮ ಹಿಂದೂ ಧರ್ಮದಲ್ಲಿ ತಂದೆ ತಾಯಿಗಳ ಅತ್ಯಂತ ಪೂಜ್ಯ ಸ್ಥಾನ ಕೊಟ್ಟಿದ್ದಾರೆ. ಅದಕ್ಕೆ ಮಾತೃದೇವೋ ಭವ ಫಸ್ಟ್, ಆಮೇಲೆ ಪಿತೃದೇವೋ ಭವ, ಆಮೇಲೆ ಆಚಾರ್ಯ ದೇವೋ ಭವ. ಇದನ್ನು ಹೇಳೋದಕ್ಕೆ ಎಷ್ಟು ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ, ನಮ್ಮ ಕಥೆಗಳ ರೂಪದಲ್ಲಿ ಹೇಳಿಕೊಟ್ಟಿದ್ದಾರೆ. ಅಂದರೆ ನಿಮಗೆ ಗೊತ್ತು, ಶಿವ ಪಾರ್ವತಿ ಕೂತಾಗ, ಇಬ್ಬರು ಮಕ್ಕಳು ಕೂತಾಗ ಜಗತ್ತನ್ನು ಸುತ್ತ ಹಾಕಿ ಬರಬೇಕು, 3 ಸುತ್ತ ಹಾಕಿ ಬನ್ನಿ ಅಂದಾಗ ಗಣಪತಿ ಏನು ಮಾಡ್ತಾನೆ? ಹೋಗೋದೇ ಇಲ್ಲ. ತಂದೆ ತಾಯಿ ಸುತ್ತ 3 ಸುತ್ತ ಹಾಕಿಬಿಟ್ಟು ನಾನು ಹೋಗಿ ಬಂದೆ ಅಂತ ಹೇಳ್ತಾನೆ. ಎಷ್ಟು ಚಂದದ ಅರ್ಥ ಅದು. ಅಪ್ಪ ಅಮ್ಮನೊಳಗೆ ಇಡೀ ಬ್ರಹ್ಮಾಂಡ ಒಳಗೆ ಸೇರಿಕೊಂಡಿದೆ ಅಂತ, ಪ್ರಪಂಚ ಅಲ್ಲೇ ಇದೆ.
ಪ್ರಪಂಚ ಅಪ್ಪ ಅಮ್ಮನೊಳಗೆ ಎದೆ ಸುತ್ತ ಹಾಕಿರೋ ಪ್ರಪಂಚ ಸುತ್ತ ಹಾಕಿದಂಗೆ ಆಯಿತು ಅಂತ ಅಲ್ಲಿ ಕಲಿಸ್ಕೊಟ್ಟದ್ದು ನಮಗೆ. ಶ್ರವಣಕುಮಾರನ ಕಥೆ ಎಷ್ಟು ಮುಟ್ಟಬೇಕು ನಮಗೆ. ಶ್ರವಣಕುಮಾರ ತಂದೆ ತಾಯರನ್ನ ಬುಟ್ಟಿಲಿ ಎತ್ಕೊಂಡು ಹೋದ ತೀರ್ಥಯಾತ್ರೆಗೆ ಹೋದಂಥ ಮನುಷ್ಯ. ಆ ತಂದೆಗೆ ಎಂಥ ಶಕ್ತಿ, ದಶರಥನಂತವನಿಗೆ ಶಾಪ ಕೊಡಬೇಕು ಅಂದರೆ ಅದು ತಂದೆ ತಾಯಿ ಕೊಡುವಂಥ ಮಹತ್ವ ತೋರಿಸೋದಕ್ಕೋಸ್ಕರ ಇಂಥ ಕಥೆಗಳನ್ನು ಮಾಡಿತು. ನರೇಂದ್ರನ ತಾಯಿ ಮಾಡಿದ್ದೇನು, ವಿವೇಕಾನಂದರ ತಾಯಿ. ವಿವೇಕಾನಂದ ಎಷ್ಟೋ ಸಲ ನೆನೆಸ್ಕೋತಾರೆ, ನನ್ನ ಇವತ್ತಿನ ಜೀವನ ದಾರಿಗೆ ನನ್ನ ತಾಯಿ ಕಾರಣ ಅಂತ. ಅದು ನಿಮ್ಗೆ ಗೊತ್ತಿದೆ ಕಥೆ. ಅದು ಅಪ್ಪ ಅಮ್ಮ ಮಗುನ ಕೂಡಿಸ್ಕೊಂಡು ಕುದುರೆ ಸಾರೋಟಲ್ಲಿ ಹೋಗ್ತಾಯಿದ್ರು. ನರೇಂದ್ರ ಮಧ್ಯದಲ್ಲಿ ಕೂತಿದ್ದಾನೆ. ತಂದೆ ಕೇಳಿದರು, ವಿಶ್ವನಾಥ್ ಗುಪ್ತಾ, ದೊಡ್ಡವನಾದ್ಮೇಲೆ ಏನಾಗ್ತೀಯಪ್ಪ? ಯೂಶ್ವಲ್ ಕ್ವಶನ್ ಇದು ಅಪ್ಪಂದ್ರೆ ಕೇಳೋದು ಮಕ್ಕಳಿಗೆ. ದೊಡ್ಡವನಾದ್ಮೇಲೆ ಏನಾಗ್ತೀಯಪ್ಪ ಅಂತ ಕೇಳಿದರು. ಅವನು ಆ ಕಡೆಗೆ ನೋಡಿದ, ಕುದುರೆ ಓಡಿಸ್ತಾ ಇದ್ನಲ್ಲ ಸಾಬಿ, ನಾನು ಜಟ್ಕಾ ಸಾಬಿ ಆಗ್ತೀನಿ ಅಂದ. ಅಪ್ಪನಿಗೆ ಸಿಟ್ಟು ಬಂತು. ಏನೇನೋ ಆಗ್ತಾನೆ, ಜಟ್ಕಾ ಸಾಬಿ ಆಗ್ತಾನಂತೆ, ನೋಡು ನಿನ್ನ ಮಗ ಜಟ್ಕಾ ಸಾಬಿ ಆಗ್ತಾನಂತೆ ಅಂದರು. ತಾಯಿ ಏನೂ ಹೇಳಿಲ್ಲ. ಮನೆಗೆ ಬಂದ ಮೇಲೆ ಮಗನ ಕರ್ಕೊಂಡು ಮನೆಯಲ್ಲಿ ಪೂಜಾಗ್ರಹ ಇದೆ, ಅಲ್ಲೊಂದು ಚಿತ್ರಪಟ ಇದೆ, ಅದರದ್ದು ವಿಶ್ವರೂಪ ದರ್ಶನ ಚಿತ್ರ. ಅರ್ಜುನ ಮೊಳಕಾಲೂರು ಕೂತಿದ್ದಾನೆ, ಕೃಷ್ಣ ಮುಂದಿಂತ ಗೀತೋಪದೇಶ ಮಾಡ್ತಾ ಇದ್ದಾನೆ, ಆ ಚಿತ್ರ. ಅಮ್ಮ ಮಗನಿಗೆ ಹೇಳ್ತಾರೆ, ನೀ ಜಟ್ಕಾ ಸಾಬಿ ಆಗಬೇಕಂತೆಲ್ಲ, ಖಂಡಿತ ಆಗು ಮಗು, ಜಟ್ಕಾ ಸಾಬಿನೇ ಆಗು, ಅಲ್ಲಿದ್ದಾನಲ್ಲ ಅಂಥ ಜಟ್ಕಾ ಸಾಬಿ ಆಗು ಅಂತ. ಇದು ಕಣ್ಣು ಮುಂದೆ ಕಟ್ಟೋದಿದು. ಅಯ್ಯೋ ನಿನ್ನ ತಲೆ, ಜಟ್ಕಾ ಸಾಬಿ ಆಗ್ತಾನೆ, ಇಂಜಿನಿಯರ್ ಆಗಬಾರ್ದು, ಸಾಫ್ಟ್ವೇರ್ ಇಂಜಿನಿಯರು ಅಂತ ಅನ್ನಲಿಲ್ಲ ಅಮ್ಮ. ಅನ್ನೋದು ಬಿಟ್ಟು ಆಗೋದೇ ಆಗು, ಅಂಥ ಜಟ್ಕಾ ಸಾಬಿ ಆಗು, ಕಣ್ಣು ಮುಂದೆ ಮಾದರಿ ಅಂಥದ್ದು. ಕಣ್ಣು ಮುಂದೆ ಮಾದರಿ ಅಂದರೆ ಕೃಷ್ಣನಂಗೆ ಆಗು ಅಂತ. ಅದಕ್ಕೆ ವಿವೇಕಾನಂದ ಹೇಳ್ತಾರೆ, ನಮ್ಮ ತಾಯಿ ತೋರಿಸಿದ್ದು ಅದು ಆದರ್ಶ, ಆ ದೊಡ್ಡ ಆದರ್ಶ. ಇದನ್ನು ತಾಯಿ ತಂದೆ ಮಾಡಬೇಕಾದದ್ದು. ಅದರಿಂದ ಒಂದು ರಾಮ ಸಾಲದೆ, ನಿಮಗೊಂದು ರಾಮಾಯಣ ಸಾಲದೆ. ತಂದೆ ಮಾತು ಹೇಳಿದರು ಅಂತ ತಂದೆ ಬಾಯಿ ಬಿಟ್ಟು ಹೇಳೋಕೆ ತಯಾರಿಲ್ಲ, ಕೈ ಹೇಳ್ತಾಳೆ ಅದನ್ನು, ನಿಮ್ಮಪ್ಪನ ಮನಸ್ಸು ಹಿಂಗಿದೆ ಅಂತ. ಆ ಮಾತು ಕೇಳಿದ ತಕ್ಷಣ ಹೊರಟೇ ಬಿಡ್ತಾನಲ್ರಿ ಚಕ್ರವರ್ತಿ. ಮರುದಿವಸ ಚಕ್ರವರ್ತಿ ಆಗುವಂಥ ಮನುಷ್ಯ ಹೆಂಡತಿನ ಕರ್ಕೊಂಡು ತಮ್ಮನ ಕರ್ಕೊಂಡು ಕಾಡಿಗೆ 14 ವರ್ಷ ಹೋಗೋದು ಜಸ್ಟ್ ಒಂದು ತಂದೆ ಮಾತಿಗೋಸ್ಕರ. ಆಗ ಒಂದು ರಾಮ ಹೇಳ್ತಾನೆ, ನಮ್ಮ ತಂದೆ ಹೇಳಿದರೆ ನಾನು ಬೆಂಕಿಯಲ್ಲಿ ಹರ್ಕೊಳ್ಳೋಕ್ಕೂ ತಯಾರಿದ್ದೀನಿ ಅಂತ. ಇದು ನಮ್ಮಲ್ಲಿ ಆ ಸ್ಥಾನ ಕೊಟ್ಟಂಥದ್ದು. ಭಾರತೀಯದ ಪರಂಪರೆಯಲ್ಲಿ ತಂದೆ ತಾಯಿ ಕೊಟ್ಟಂಥದ್ದು ಎಷ್ಟು ದೊಡ್ಡ ಸ್ಥಾನ ಅಂತ. ಮೂರನೇ ಪ್ರಶ್ನೆ, ಕಿಂ ಸ್ವಿದ್ ಶೀಘ್ರತರಂ ವಾಯೋ. ವಾಯುಕ್ಕಿಂತ ಶೀಘ್ರವಾಗಿ ಹೋಗೋರು ಯಾರಪ್ಪ? ಮನಃ ಶೀಘ್ರತರಂ ವಾಯು. ಮನಸ್ಸು ವಾಯುವಿನಕ್ಕಿಂತ ಶೀಘ್ರವಾಗಿ ಹೋಗುವಂಥದ್ದು. ನಮಗೆಲ್ಲ ಅನುಭವಕ್ಕೆ ಬಂದಿದೆ ಅದು, ಮನಸ್ಸು ಎಷ್ಟು ವೇಗವಾಗಿ ಹೋಗ್ತದೆ ಅಂತ. ಈಗ ಸೂಪರ್ ಸಾನಿಕ್ ಅಂತ ಇದ್ವಿ ನಾವು, ಧ್ವನಿ ವೇಗಕ್ಕಿಂತ ಜಾಸ್ತಿ ಹೋಗುವಂಥ ವಿಮಾನಗಳು, ಅದ್ಭುತ ಅಂತಿದ್ವಿ. ಈಗ ಧ್ವನಿ ವೇಗ ಬಿಟ್ಬಿಡಿ, ಲೈಟ್ ವೇಗ 1 ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ಹೋಗುವಂಥ ಬೆಳಕಿನ ವೇಗ ಮನೋವೇಗಕ್ಕೇನೂ ಅಲ್ಲ ಅದು. ಈಗ ನೋಡಿ, ಸೂರ್ಯ ನಮ್ಮಿಂದ ದೂರ ಇದ್ದಾನೆ. ನಾವು ಹೇಳೋದಂದರೆ 4.2 ಲೈಟ್ ಇಯರ್ಸ್ ಅಷ್ಟು ದೂರ ಇದ್ದಾನೆ ಅಂತ. ಲೈಟ್ ಇಯರ್ಸ್ ಅಂದರೆ ಏನು ಗೊತ್ತಾ? ಈಗ ನಾವು ನೋಡ್ತೀವಲ್ಲ ಸೂರ್ಯ ಇದ್ದಾನಲ್ಲ, ಈ ನಮಗೇನು ಬೆಳಕು ಕಾಣಿಸುತ್ತೆ ಅದು 4 ವರ್ಷ ಹಿಂದೆ ಬಿಟ್ಟದ್ದು. ಇವತ್ತು ಸೂರ್ಯ ಹೆಂಗಿದ್ದಾನೆ ಗೊತ್ತಿಲ್ಲ, ಅವನು ಮುಚ್ಚಿದ್ರೆ ಗೊತ್ತಾಗಲ್ಲ ನಮಗೆ. ಇವತ್ತು ಗೊತ್ತಾಗೋದು 4 ವರ್ಷದ ಮೇಲೇ. ಯಾಕಂದರೆ ಅಲ್ಲಿ ಬಿಟ್ಟು ಬೆಳಕು ನಮ್ಮನ್ನು ಮುಟ್ಟಬೇಕಾದ್ರೆ 4.2 ವರ್ಷ ಬೇಕು, ಅಷ್ಟು ದೂರದಲ್ಲಿದ್ದಾನೆ. ಆದರೆ ನಮ್ಮ ಕಣ್ಣಿಗೆ ಇವತ್ತು ಸೂರ್ಯ ಅಂದ ತಕ್ಷಣ ಮನಸ್ಸು ಚಕ್ ಅಂತಲ್ಲಿ ಕೂತ್ಕೊಂಡ್ಬಿಡುತ್ತೆ. ಸೂರ್ಯನಲ್ಲಿ ಎಲ್ಲಿ ಲೈಟ್ ರೀ, ಅದು ಇಲ್ಲೇ ಕೂತ್ಕೊಂಡಿದ್ದೇನಾ, ಆದರೆ ಮನಸ್ಸಲ್ಲಿ ಹೋಗ್ಬಿಟ್ಟಿದೆ. ಅದಕ್ಕೆ ಮನೋವೇಗ ಅನ್ನುವಂಥ ವೇಗ ಇನ್ಯಾವುದೂ ಇಲ್ಲ ಅಂತ, ಅಷ್ಟು ಅದ್ಭುತವಾಗಿ ಹೋಗುವಂಥದ್ದು. ಅದಕ್ಕೆ ಯೋಗದಲ್ಲಿ ಹೇಳ್ತಾರೆ ಮನಸ್ಸನ್ನು ಹಿಡ್ಕೋಬೇಕು ಅಂತ. ಯೋಗ ಅಂದರೆ ಏನು? ಚಿತ್ತವೃತ್ತಿ ನಿರೋಧ ಅಂತ ಹೇಳೋದು. ಈ ಚಿತ್ತದ ವೃತ್ತಿನೇ ಅದು, ಒಂದು ಕಡೆ ಕೂಡೋಕ್ಕೆ ಸಾಧ್ಯ ಇಲ್ಲ. 1 ಸೆಕೆಂಡ್ ಒಂದು ಕಡೆ ಕೂಡೋಕ್ಕೆ ಸಾಧ್ಯ ಇಲ್ಲ. ನಿಮಗೆಲ್ಲ ಅನುಭವಕ್ಕೆ ಬಂದಿರಬೇಕು ಅನಿಸುತ್ತೆ. ಒಂದು 5 ನಿಮಿಷ ಧ್ಯಾನ ಮಾಡಬೇಕು ಅಂತ ಕೂಡಬೇಕು. ಎಷ್ಟು ಚೆನ್ನಾಗಿದೆ ಗೊತ್ತಾ? ನೀವು ಧ್ಯಾನ ಮಾಡಬೇಕು ಅಂತ ಕೂತಾಗ ಪ್ರಪಂಚದ ಚಿಂತೆಗಳೆಲ್ಲ ಬರ್ತಾವೆ. ಹಾಗೆ ಇದ್ದಾಗ ಬರೋಲ್ಲ. ಧ್ಯಾನ ಮಾಡಬೇಕು ಅಂತ ಕೂತಾಗ ಹುಡ್ಕೊಂಡ್ಬರ್ತಾವೆ. ಎಷ್ಟು ಮನಸ್ಸು ಖಾಲಿ ಮಾಡಬೇಕು ಅಂತೀರೋ ಅಷ್ಟು ತುಂಬ್ಕೊಳ್ಳುತ್ತೆ. ಅದು ಚಟಾನೆ, ಅದು ಮನಸ್ಸಿನ ಚಟಾನೆ ಆಗಿರೋದು, ಅದು ಕೂಡೋಕ್ಕಾಗಲ್ಲ. ಅದನ್ನು ನಿರೋಧ ಮಾಡಬೇಕು. ಚಿತ್ತವೃತ್ತಿ ನಿರೋಧ ಯೋಗ ಕೆಲಸ ಅಂತ ಹೇಳ್ತಾರೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಅರ್ಜುನ ಹೇಳ್ತಾನೆ, ದೇವ ನನ್ನ ಮನಸ್ಸು ಬಹಳ ಚಂಚಲವಾಗಿದೆ, ಅದು ಬಹಳ ಉಗ್ರವಾಗಿದೆ, ಶಕ್ತಿಶಾಲಿಯಾಗಿದೆ, ಬಹಳ ಹಠವಾದಿಯಾಗಿದೆ. ಅದನ್ನು ನಿರ್ವಹಿಸುವುದು ಗಾಳಿಯನ್ನು ನಿರ್ವಹಿಸೋದಕ್ಕಿಂತ ಕಷ್ಟ ಅನ್ನಿಸ್ತಾ ಇದೆ ನನಗೆ ಅಂತ ಅರ್ಜುನ ಹೇಳ್ತಾನೆ. ಅದು ಕೃಷ್ಣ ಎಂಡೋರ್ಸ್ ಮಾಡ್ತಾನೆ. ಕೃಷ್ಣ ಹೇಳ್ತಾನೆ, ಹೌದಪ್ಪ ನನಗೆ ಗೊತ್ತದು, ನಿಸ್ಸಂಶಯವಾಗಿಯೂ ಮನಸ್ಸು ಚಂಚಲ ಹಾಗೂ ಹಠಮಾರಿ ಎರಡೂ ಇದೆ. ಹಠ ನೋಡಿ ಮನಸ್ಸಿಂದ ಹೆಂಗಿರ್ತದೆ ಅಂತ. ಯಾವುದು ಬೇಡವೋ ಅದನ್ನೇ ಮಾಡುತ್ತೆ. ಹಿಂದ್ಕೊಂದ್ಸಲ ನಾನು ಮಾಡಿದ್ದೆ, ಇಲ್ಲಿ ಎಲ್ರಿಗೂ ಹೇಳಿದ್ದೆ, ಒಂದು 10 ಸೆಕೆಂಡ್
10 ಸೆಕೆಂಡ್ ದಯವಿಟ್ಟು ಯಾರೂ ಗರುಡ ಪಕ್ಷಿ ಬಗ್ಗೆ ವಿಚಾರ ಮಾಡಬೇಡಿ. ಈಗ 10 ಸೆಕೆಂಡ್ ಆದ್ಮೇಲೆ ನೋಡಿ ಬರೀ ಗರುಡನ ಬಗ್ಗೆನೇ ವಿಚಾರ. ಇವ್ಯಾಕೆ ಗರುಡ ಅಂದ, ಅದ್ರ ಬಗ್ಗೆ ಏನು ವಿಶೇಷ? ಮನಸ್ಸು ಯಾವುದು ಬೇಡ ಅನ್ನೋದು ಅದು ಮುದ್ದಾ ಮಾಡುತ್ತೆ, ಹಠವಾದಿ ಅದು, ಬೆನ್ನು ಹತ್ತಿ ಹೋಗುವಂಥದ್ದು. ಅದಕ್ಕೆ ಹೇಳ್ತೀನಲ್ಲ, ಅವನು ಹೇಳ್ತಾನೆ, ಆದರೆ ಕೃಷ್ಣ ಸೊಲ್ಯೂಷನ್ ಕೊಡ್ತಾನೆ. ಆದರೆ ಸತತವಾದ ಪ್ರಯತ್ನದಿಂದ ಹಾಗೂ ಇಂದ್ರಿಯಗಳ ನಿಗ್ರಹದಿಂದ ಅದನ್ನು ಸಾಧಿಸಬಹುದು. ಇದು ಆಗೋದಿಲ್ಲ ಅಂತಲ್ಲ, ಆಗತ್ತೆ. ಸತತವಾದ ಪ್ರಯತ್ನ ಬೇಕು ಮತ್ತು ಇಂದ್ರಿಯಗಳ ನಿಗ್ರಹ ಮಾಡಿಕೊಂಡಾಗ ಮಾತ್ರ ಈ ಮನಸ್ಸಿನ ವೇಗವನ್ನು ಕಡಿಮೆ ಮಾಡಿ ಸ್ವಲ್ಪ ಅದನ್ನು ಹತೋಟಿಗೆ ತರೋಕ್ಕೆ ಪ್ರಯತ್ನ ಮಾಡ್ಬೋದು. ಅದನ್ನು ಸಾಧಕರು ಮಾಡ್ತಾರೆ. ನೋಡಿ ಹೇಗೆ ಸಮಾನ ಚಿಂತನೆಗಳು ದೂರ ದೂರದಲ್ಲಿ ಬರ್ತದೆ ಅಂದರೆ, ತಮಿಳುನಾಡಲ್ಲಿ ಸಿದ್ಧರು ಅಂತಿದ್ದಾರೆ, ದೊಡ್ಡ ಒಳ್ಳೆ ಕವನಗಳನ್ನು ಬರೆದಿದ್ದಾರೆ. ಅದರಲ್ಲಿ ಕುಡಂಬೈ ಸಿದ್ಧ ಅಂತ ಒಬ್ಬರು, ಅವ್ರ ಪುಸ್ತಕ ಓದ್ತಾ ಇದ್ದೆ ಮೊನ್ನೆ, ತುಂಬ ಚೆನ್ನಾಗಿತ್ತು. ಅದು ಅನುವಾದ ಮಾಡಿ ಕೊಟ್ಟಿದ್ರು ಒಬ್ಬರು ನನಗೆ. ಈ ನಮ್ಮಲ್ಲಿ ಸರ್ವಜ್ಞನ ಪದಕ್ಕೆ ಕೊನೆಗೆ ಸರ್ವಜ್ಞ ಅಂತ ಹೆಂಗೆ ಬರುತ್ತಲ್ಲ ಕೊನೆಗೆ ಮಾತು, ಹಾಗೂ ಅವ್ರು ಪ್ರತಿಯೊಂದು ಕವನದಲ್ಲೂ ಕುಡಾಂಬೈ ಅಂತ ಬರೋದ್ರಿಂದ ಕುಡಾಂಬೈ ಸಿದ್ಧ ಅಂತ ಕರೀತಾರೆ. ಅವರೊಂದು ಕವನ, ಬಹಳ ದೊಡ್ಡ ಪ್ರಖ್ಯಾತ ಕವನ ಬರೆದಿದ್ದಾರೆ. ಆ ಕವನದಲ್ಲಿ ಒಂದು ಮಾತು ಹೇಳ್ತಾರೆ, ಎಷ್ಟು ಚೆನ್ನಾಗಿದೆ ನೋಡಿ. ಧರ್ಮರಾಜನ ಮಾತೇ ಅದು, ಕೃಷ್ಣ ಹೇಳಿದ ಮಾತೇ. ಮನಸ್ಸಿನ ನಿಗ್ರಹವನ್ನು ಸಾಧಿಸಿದ ಆತ್ಮಜ್ಞಾನಿಗೆ ಯೋಗ ಯಾಕೆ ಬೇಕು ಅಂತ. ಎಷ್ಟು ಚಂದ ಮಾತು ನೋಡಿ. ಯೋಗ ಅಂದ್ರೇನು? ಮನಸ್ಸನ್ನು ಹಿಡಿಯೋದು. ಆ ಯೋಗ ನಿಮ್ಮ ಮನಸ್ಸನ್ನು ಹಿಡಿದು ಗಟ್ಟಿಯಾದಂಥ ನಿಗ್ರಹ ಮಾಡಿದಂಥ ಮನುಷ್ಯನಿಗೆ ಯೋಗ ಯಾಕೆ ಬೇಕು? ಯಾಕೆ ಯೋಗ ಚಿತ್ತವೃತ್ತಿ ನಿರೋಧ. ಚಿತ್ತವೃತ್ತಿಯನ್ನು ಸಾಧಿಸಿ ನಿರೋಧ ಮಾಡಿದಂಥವನಿಗೆ ಯೋಗ ಯಾಕೆ ಬೇಕು ಅಂತ ಅವ್ರು ಬರೀತಾರೆ, ಕುಡಂಬೈ ದಸರು. ಈ ಮನಸ್ಸಿನ ವೇಗವನ್ನು ಎಷ್ಟು ಸಾಧ್ಯದೆಯೋ ಅಷ್ಟು ಕಮ್ಮಿ ಮಾಡಿದರೆ ಒಳ್ಳೆಯದು. ಕಮ್ಮಿ ಮಾಡಿದಾಗ ಮನಸ್ಸಿಗೊಂದು ಹದ ಬರ್ತದೆ ಅಂತ ಧರ್ಮರಾಜನ ಮಾತು. 4ನೇ ಪ್ರಶ್ನೆ ಮುಖ್ಯವಾದದ್ದು ನನಗೆ. ಕಿಂ ಸ್ವಿದ್ ಬಹುತರೀತ್ರಣಾಂ, ಜಗತ್ತಿನಲ್ಲಿ ಹುಲ್ಲು ಕಡ್ಡಿಗಳಿಗಿಂತ ಹೆಚ್ಚಾಗಿರುವಂಥದ್ದು ಯಾವುದು ಅಂದಾಗ ಚಿಂತಾ ಬಹುತರೀತ್ರಣಾಂ. ನಮ್ಮ ಚಿಂತೆಗಳು ಹುಲ್ಲುಗರಿಕೆಗಳಿಗಿಂತ ಜಾಸ್ತಿ ಇದ್ದಾವೆ. ನಮಗೆ ಚಿಂತೆ ಯಾವುದಿದೆ ಅಂತೇನು ಹೇಳೋ ಕಾರಣ ಇಲ್ಲ. ಚಿಂತೆ ಇಲ್ಲದಂಥ ಮನುಷ್ಯರೇ ಇಲ್ಲ. ಕೆಲವರು ವಿಚಿತ್ರ ಇರ್ತಾರೆ ಗೊತ್ತಾ ನಿಮಗೆ? ಚಿಂತೆ ಇಲ್ಲ ಅಂತ ಚಿಂತೆ ಮಾಡೋರಿದ್ದಾರೆ. ಕೆಲವು ಚಿಂತೆ ಮಾಡಿ ಮಾಡಿ ಅಭ್ಯಾಸ ಆಗಿ ಇವತ್ತೇನೋ ಚಿಂತೆ ಇಲ್ಲ ಅಂದರೆ ಏನೋ ಪ್ರಾಬ್ಲಮ್ ಆಗ್ತಿರಬೇಕು. ಯಾಕಂದರೆ ಒಂದು ಚಿಂತೆ ಇಲ್ಲ ಅಂದರೆ ಏನೋ ಆಗ್ತದೆ ಮುಂದೆ, ಅದು ಅಪೇಕ್ಷೆ ಮಾಡ್ಕೊಳ್ಳೋದು. ಇದನ್ನು ನೋಡಿ ನೋಡಿ ಪುರಂದರದಾಸರು ಹೇಳಿದರು, ಅನುಗಾಲವು ಚಿಂತೆ ಜೀವಕ್ಕೆ. ಅನುಗಾಲವು ಚಿಂತೆ ಜೀವಕ್ಕೆ. ಅದು ಏನು ಪದ ಬರೆದಿದ್ದಾರೆ, ಅದ್ಭುತ ಅದು. ಅನುಗಾಲವು ಚಿಂತೆ ಜೀವಕ್ಕೆ, ತನ್ನ ಮನವು ಶ್ರೀರಂಗನಳು ಮೆಚ್ಚುವ ತನಕ. ಸೊಲ್ಯೂಷನ್ನು ಕೊಡ್ತಾರೆ, ಭಾಳ ದೊಡ್ಡವ್ರ ಸಾಧನೆ ಅದು. ಎಲ್ಲಿ ತನಕ ನನಗೆ ಆಗೋದಿಲ್ಲ ಅಂದರೆ ಮನಸ್ಸು ಶ್ರೀರಂಗನಲ್ಲಿ ಗಟ್ಟಿಯಾಗಿ ನಿಲ್ಲೋ ತನಕನೂ ಆಗ್ತದೆ, ನಿಂತ ಮೇಲೆ ಗಟ್ಟಿಯಾಗಿ ಬಿಡ್ತದೆ. ಅಲ್ಲಿ ತನಕ ಚಿಂತೆ ಬಿಡೋಲ್ಲ ನನಗೆ. ಚಿಂತೆ ಎಂಥದ್ದದು? ಸತಿಯು ಇದ್ದರೂ ಚಿಂತೆ, ಸತಿಯು ಇಲ್ಲದ ಚಿಂತೆ. ಮಗನಿಗೆ ಮದುವೆ ಆಗಿಲ್ಲ, ಹುಡುಗಿ ಸಿಕ್ಕಿಲ್ಲ ಅಂತ ಚಿಂತೆ. ಸಿಗ್ಮಲ್ಲ, ಅಯ್ಯೋ ಇಂಥ ಹುಡುಗಿ ಸಿಕ್ತಲ್ಲಪ್ಪ ಅಂತ ಚಿಂತೆ. ನೋಡಿ ಎಷ್ಟು ವಿಚಿತ್ರ ಪರಿಸ್ಥಿತಿ ಅದು. ಮದುವೆ ಆಗಿಲ್ಲ ಅಂತ ಒದ್ದಾಡ್ತಾರೆ. ಅದೇ ಸತಿಯೂ ಇಲ್ಲದ ಚಿಂತೆ, ಸತಿಯೂ ಇದ್ದರೂ ಚಿಂತೆ. ಮತಿಹೀನೆ ಸತಿಯಾದರೂ ಚಿಂತೆ. ಹೆಂಡತಿ ಮತಿಹೀನೆ ಆಗಿಬಿಟ್ರೆ ಅದು ಒಂದು ಚಿಂತೆನೆ, ದೊಡ್ಡ ಚಿಂತೆ ಅದು. ಪೃಥ್ವಿಯೊಳಗೆ ಸತಿ ಅತಿ ಚೆಲುವೆಯಾದರೆ ಮಿತಿಮೀರೆ ಇಲ್ಲದ ಮೋಹದ ಚಿಂತೆ. ಭಾರ್ಯ ರೂಪವತಿ ಶತ್ರು ಅಂತ ಒಂದು ಮಾತಿದೆ. ಹೆಂಡತಿ ಬಹಳ ಸುಂದರಿ ಆಗಿಬಿಟ್ರೆ ಗಂಡನ ಪಜಿತಿ. ಆಕೆದೇನೂ ಪ್ರಾಬ್ಲಮ್ ಇಲ್ಲ, ಇವನು ಪ್ರಾಬ್ಲಮ್ ಅದು. ಇವನು ಸಂಶಯ, ವಿಪರೀತ ಸಂಶಯ ಹೆಂಡತಿ ಮೇಲೆ. ಹೆಂಡತಿ ಚೆನ್ನಾಗಿರಬೇಕು ಅಂತ ಹುಡುಕಿ ಮದುವೆ ಆದದ್ದು. ನನ್ನ ಸ್ನೇಹಿತ ಒಬ್ಬ ಇದ್ದ, ಸ್ನೇಹಿತ ಅಂತ ಹೇಳೋಕ್ಕೆ ಬೇಜಾರಾಗ್ತದೆ. ಅವನು ತುಂಬ ಚಂದ ಹುಡುಗಿಯ ಮದುವೆನಾದ. ಮನೆಯಲ್ಲಿ ಕೀಲಿ ಹಾಕಿ ಹೋಗೋನು ಆಫೀಸಿಗೆ ಹೋಗ್ಬೇಕಾದ್ರೆ. ಸಂಶಯ, ಮನೆ ಕೀಲಿ ಹಾಕೋ. ಭಾಳ ಜನ ನೋಡಿದ್ದೀನಿ ಆ ಥರ ಇದ್ದಾರೆ. ಪ್ರತಿಯೊಂದು ಸಂಶಯ ಹೆಂಡತಿ ಮೇಲೆ. ಮತ್ತು ಹಾಗಿದ್ರೆ ಇಂಥಕ್ಕೆ ಯಾಕೆ ಮದುವೆ ಆದ್ಯೋ ನೀನು ಅಂತ ನಾನು. ಇದು ಹೆಂಡತಿ ಚೆನ್ನಾಗಿರಲಿ ಅಂತ ಅಪೇಕ್ಷೆ ಮಾಡ್ಕೊಂಡು ಒಂದು 50 ನೋಡಿ ಚಿಂತೆ ಮಾಡ್ಕೊಂಡು ಮದುವೆ ಆದದ್ದು ಅದಕ್ಕೆ ಕೀಲಿ ಹಾಕಿ ಹೋಗೋದಕ್ಕೆ. ಇದು ಅದಕ್ಕೆ ಹೇಳ್ತಾರಲ್ಲ, ಮಿತಿ ಮೀರಿ ಇಲ್ಲದ ಮೋಹದ ಚಿಂತೆ. ಪುತ್ರರಿದ್ದರೂ ಚಿಂತೆ, ಪುತ್ರರಿಲ್ಲದ ಚಿಂತೆ. ಮಕ್ಕಳಿಲ್ಲ ಅಂತ ಚಿಂತೆ ಮಾಡೋದು, ಎಷ್ಟೆಷ್ಟು ಕಷ್ಟಪಡೋದು, ಹರಕೆ ಹೊರೋದು. ಹೊತ್ಮೇಲೆ ಈ ಮಗ ಹಿಂಗಾದ್ನಲ್ಲಪ್ಪ, ಅದಕ್ಕೆ ಯಾರು ಹೇಳ್ತಾರೆ, ಪೂರ್ವಜನ್ಮ ಕೃತಂ ಪಾಪಂ ಪುತ್ರರೂಪೇಣ ಪೀಡತೆ ಅಂತ. ಏನು ಹೋದ ಜನ್ಮ ಮಾಡಿದ್ನಪ್ಪ ಇಂಥ ಮಗ ಸಿಕ್ಕ ನಮಗೆ ಅಂತ ಒದ್ದಾಡೋದು. ಇದೊಂದು ಮಾತು ಹೇಳ್ತೀನಿ, ಎಷ್ಟು ಚೆನ್ನಾಗಿದೆ ಅಂದರೆ, ಮಗ ದೊಡ್ಡವಾಗೋ ತನಕ ಒಂದು ಮಾತು ಬೇರೆ ಇರ್ತದೆ. ದೊಡ್ಡವಾದ್ಮೇಲೆ ಲಕ್ಷಣ ಬೇರೆ ಆಗ್ತದೆ. ಆಗಬೇಕಾದ್ದೆ, ರೆಕ್ಕೆ ಗಟ್ಟಿ ಆದಮೇಲೆ ಹಾರಬೇಕಲ್ಲ ಅವು. ಅದು ಹಾರಿದರೆ ಅಮ್ಮ ಅಪ್ಪನಿಗೆ ಕಷ್ಟ ಆಗುತ್ತೆ. ಇಷ್ಟು ದಿವಸ ನಾನು ಹೇಳ್ದಂಗೆ ಕೇಳ್ತಾ ಇದ್ದ, ಈ ನಮ್ಮನ್ನು ಕೇಳೋದೇ ಇಲ್ಲ ಅಂತ ಒಂಚೂರು. ಅದಕ್ಕೆ ಹೇಳ್ತಾರೆ, ಪುತ್ರರಿದ್ದರೂ ಚಿಂತೆ, ಪುತ್ರರಿಲ್ಲದ ಚಿಂತೆ. ಅತ್ತು ಅನ್ನಕ್ಕೆ ಕಾಡುವ ಚಿಂತೆಯು. ಬಡತನ,
ಅಳಬೇಕು. ಅನ್ನಕ್ಕೋಸ್ಕರ ಅಲ್ಲಲ್ಲಿ ಹೋಗ್ಬೇಕು, ಅದ್ರ ಚಿಂತೆ. ಅನ್ನ ಸಿಕ್ಕಿತಾ ಅಂತ ಚಿಂತೆ. ತುತ್ತಿನ ಆಸೆಗೆ ತುರುಗಳ ಕಾಯ್ದರೂ ಸುತ್ತೇಳು ಕಡೆಯಿಲ್ಲದ ಚಿಂತೆ. ಏನೂ ಇಲ್ಲಪ್ಪ ಹೊಟ್ಟೆಗೆ, ತುತ್ತಿನ ಆಸೆಗೆ ದನ ಕಾಯ್ಕೊಂಡಿದ್ದೀನಿ ಅನ್ಸುತ್ತೆ. ಎಷ್ಟು ಆರಾಮಿದ್ದ ನೋಡಪ್ಪ ದನ ಕಾಯೋನು, ಚಿಂತೆನೆ, ಆರಾಮ್ ಮಲ್ಕೊಂಡಿದ್ದಾನೆ ಅಂತೀವಿ. ಅವನ ಚಿಂತೆ ಭಾಳ ಇದೆ, ಅವನಿಗೆ ಮಧ್ಯಾಹ್ನ ಊಟ ಗ್ಯಾರಂಟಿ ಇಲ್ಲ ಎಲ್ಲಿದು ಬರುತ್ತೆ ಅಂತ. ಅದಕ್ಕೆ ಹೇಳ್ತಾನೆ, ಸುತ್ತೇಳು ಕಡೆಯಿಲ್ಲದ ಚಿಂತೆ. ಬಡವನಾದರೂ ಚಿಂತೆ, ಬಲ್ಲಿದನಾದರೂ ಚಿಂತೆ. ಬಡವನಾದರೆ ಇನ್ಕಮ್ ಪ್ರಾಬ್ಲಮ್, ಬಲ್ಲಿದಾದರೆ ಇನ್ಕಮ್ ಟ್ಯಾಕ್ಸ್ ಪ್ರಾಬ್ಲಮ್. ಯಾವುದು ಬಿಡೋದಿಲ್ಲ. ಬಡವ ಆದರೆ ದುಡ್ಡು ಹೇಗೆ ಸಂಪಾದನೆ ಮಾಡಬೇಕು ಅಂತ ಒದ್ದಾಟ, ದುಡ್ಡು ಜಾಸ್ತಿ ಬಂದರೆ ಅದನ್ನು ಹೇಗೆ ಮುಚ್ಚಿಡಬೇಕು ಅಂತ ತ್ರಾಸು. ಅದಕ್ಕೆ ಬಡವನಾದರೂ ಚಿಂತೆ, ಬಲ್ಲಿದನಾದರೂ ಚಿಂತೆ, ಹಿಡಿ ಹೊನ್ನು ಕೈಯೊಳಗಿದ್ದರೂ ಚಿಂತೆಯು. ಈಗಂತೂ ಎಲ್ಲ ಕಡೆ ಬೋರ್ಡ್ ಹಾಕಿದ್ದಾರೆ, ಹುಷಾರಾಗಿರಿ, ಕಿತ್ಕೊಂಡು ಹೋಗ್ತಾರೆ. ಅದಕ್ಕೆ ಆಫೀಷಿಯಲಿ ಬಂಗಾರದ್ದು ಯಾರು ಹಾಕ್ಕೊಳ್ಳೋದು ಬಿಟ್ಬಿಟ್ಟಿದ್ದಾರೆ. ಈಗ ಅದು ಡುಪ್ಲಿಕೇಟ್ ಹಾಕ್ಕೋಬೇಕು ಅದನ್ನು, ಕೊರಳು ಸಾಳ. ಯಾಕಂದರೆ ಇಂಥವ್ರು ಇರ್ತಾರಲ್ಲ. ಅದಕ್ಕೆ ಹಿಡಿ ಹೊನ್ನು ಕೈಯಲ್ಲಿದ್ದರೂ ಚಿಂತೆಯು. ಕೊನೆಗೆ ಸೊಲ್ಯೂಷನ್ ಹೇಗೆ ಹೇಳ್ತಾರೆ, ಪೊಡವಿಯೊಳಗೆ ಸಿರಿ ಪುರಂದರ ವಿಠಲನ ಬಿಡದೆ ಚಿಂತಿಸಿದರೆ ಚಿಂತೆ ನಿಶ್ಚಿಂತೆ. ಚಿಂತೆ ನಿಶ್ಚಿಂತೆ ಆಗೋದು ಒಂದೇ ಸಲ ಅಂದಾಗೆ, ಪೊಡವಿಯೊಳಗೆ ಸಿ ಪುರಂದರ ವಿಠಲನ ಬಿಡದೆ ಚಿಂತಿಸಿದರೆ. ಇದು ಎಷ್ಟು ಚಂದದ ಪದ್ಯ. ನನಗೆ ಯಾಕೆ ಇಷ್ಟ ಆಗ್ತದೆ ಅಂದರೆ, ಚಿಂತೆ ಎಷ್ಟಿದೆ ವೆರೈಟಿ ಹೇಳ್ಕೊಂಬರ್ತಾರೆ, ಹೇಳಿಬಿಟ್ಟು ಕೊನೆಗೆ ಅದು ಪರಿಹಾರನೂ ಹೇಳ್ತಾರೆ. ಪರಿಹಾರ ಏನಪ್ಪ ಅಂದರೆ, ಭಗವಂತನ ಧ್ಯಾನ ಮಾಡಿಕೊಳ್ಳಿ, ಅವನ ಪಾದದಲ್ಲಿ ನಂಬಿಕೆ ಇಟ್ಕೊಳ್ಳಿ. ಆ ಶ್ರದ್ಧೆ ಇದೆಯಲ್ಲ, ಭಗವಂತನ ಶ್ರದ್ಧೆ ನಿಮ್ಮ ಚಿಂತೆಯನ್ನು ಕಮ್ಮಿ ಮಾಡ್ತದೆ. ಆ ಶ್ರದ್ಧೆ ಇಲ್ದೊರ್ತು ನಾವು ನೆಂಜಿಕೆ. ಇನ್ನೊಂದು ಶ್ರದ್ಧೆಗೂ ಚಿಂತೆಗೂ ವಿರುದ್ಧ ಸಂಬಂಧ. ಎಲ್ಲಿ ಶ್ರದ್ಧೆ ಆಳವಾಗಿದೆಯೋ ಅಲ್ಲಿ ಚಿಂತೆ ಕಮ್ಮಿ ಆಗಿದೆ, ಎಲ್ಲಿ ಶ್ರದ್ಧೆ ಕಮ್ಮಿ ಆಗಿದೆಯೋ ಚಿಂತೆ ಜಾಸ್ತಿ ಆಗ್ತದೆ. ಈ ಚಿಂತೆ ನೋಡಿ ಯಾರಿಗೂ ಬಿಟ್ಟದ್ದಲ್ಲ, ಶಿಶುನಾಳ ಶರೀಫ ಹೇಳೋ ರೀತಿ ಬಹಳ ಚಂದ. ನನಗದು ಭಾಳ ಇಷ್ಟ ಪದ್ಯ. ಅದು ಎಷ್ಟು ಜನ ಕೇಳಿದ್ದೀರೋ ಗೊತ್ತಿಲ್ಲ, ತುಂಬ ಚೆನ್ನಾಗಿರೋದು. ಲೋಕದ ಚಿಂತೆ ಮಾಡಬೇಕಂತೀನಿ, ಲೋಕದ ಚಿಂತೆ ಮಾಡಬೇಕಂತಿ ನೀ, ಯಾರು ಬ್ಯಾಡಂತಾರ ಮಾಡಪ್ಪ ಚಿಂತೆ. ಯಾರು ಬ್ಯಾಡಂತಾರ ಮಾಡಪ್ಪ ಚಿಂತೆ. ನೀ ಮಾಡೋದು ಘಳಿಗಿ ಸಂತಿ, ನೀ ಮಾಡೋದು ಘಳಿಗಿ ಸಂತಿ, ಮೇಲು ಮಾಳಿಗೆ ಕಟ್ಟಬೇಕಂತಿ. ಇದು ಸಂತೆ ಅನ್ನೋದು ಈ ಬದುಕು. ಬದುಕಿರೋದೇ ಒಂದು ಘಳಿಗೆ ಜೀವನ ನಿಂದು. ನೀ ಮಾಡೋದು ಘಳಿಗೆ ಸಂತೆ. ಸಂತೆ ಇದ್ದಂಗೆ ಇದು ಬದುಕಿದವರು ನಾವೆಲ್ಲ. ಸಂತೆಗೆ ಬರ್ತೀವಿ, ಸಾಯಂಕಾಲ ಹೋಗ್ತೀವಿ. ಬೇಕಾದಷ್ಟು ಹಾಡಿದಾವಂತ ಅದ್ರ ಬಗ್ಗೆ ಬರೆದದ್ದು. ಈ ಸಂತೆ ಒಂದು ಘಳಿಗೆದು, ಆದರೆ ಅಷ್ಟೊಳಗೆ ನೀನು ಮನೆ ಮಾಳಿಗೆ ಕಟ್ಟಿಸ್ಬೇಕಂತೀಯಲ್ಲಪ್ಪ, ಮನೆ ಮೇಲೆ ಮಾಳಿಗೆ ಕಟ್ಟಿಸ್ಬೇಕಂತೀಯಲ್ಲ. ನೀ ಮಾಡೋದು ಘಳಿಗೆ ಸಂತಿ, ಮೇಲು ಮಾಳಿಗೆ ಕಟ್ಟಿಸ್ಬೇಕಂತಿ. ಆನೆ ಅಂಬಾರಿ ಏರ್ಬೇಕಂತಿ, ಮಣ್ಣಲ್ಲಿ ಇಳಿಯುವುದು ತಣ್ಣಗೆ ಮರ್ತಿ. ಎಷ್ಟು ಕಾಂಟ್ರಾಸ್ಟ್ ಹೇಳ್ಕೊಂಡು ಹೋಗ್ತಾನೆ ಶರೀಫ. ಆನೆ ಅಂಬಾರಿ ಏರ್ಬೇಕಂತಿ, ಭಾಳ ಘನತೆ ಗೌರವ ಪಡ್ಕೊಳ್ಬೇಕಂತಿ ನೀನು. ಆನೆ ಅಂಬಾರಿ ಮೇಲೆ ಕೂಡಬೇಕು ಅಂತ ಅಂದ್ಕೊಂಡಿದ್ಯಾ ನೀನು, ಆದರೆ ಮಣ್ಣಲ್ಲಿ ಇಳಿಯುವುದ ತಣ್ಣಗೆ ಮರ್ತಿ. ಮರುಕ್ಷಣವೇ ನೀನು ಮಣ್ಣೊಳಗೆ ಹೋಗ್ತೀಯ ಅನ್ನೋದು ಮರ್ತೆ ಬಿಟ್ಟಿಯಲ್ಲೋ ನೀನು. ಆನೆ ಅಂಬಾರಿ ಏರಬೇಕು ಅಂತ ಹೊರಟಿದ್ದಿ, ಆದರೆ ಮರುಕ್ಷಣದಲ್ಲೇ ಮಣ್ಣಲ್ಲಿ ಹೋಗ್ತೀನಿ ಅನ್ನೋದು ಮರ್ತು ಬಿಟ್ಟಿಯಲ್ಲ ನೀನು. ಮಣ್ಣಲ್ಲಿ ಇಳಿಯುವುದ ತಣ್ಣಗೆ ಮರ್ತಿ. ಬದುಕು ಬಾಳೆವು ನನ್ನದೇ ಅಂತಿ. ಈ ಬದುಕು ನಂದು, ಈ ಬಾಳ ನಂದು ಅಂತ ಹೇಳ್ಕೋತಿಯಲ್ಲ, ಹೆಮ್ಮೆಯಿಂದ ಹೇಳ್ಕೋತಿಯಲ್ಲ. ನಿಧಿ ಸೇರಿದಷ್ಟು ಇನ್ನೂ ಬೇಕಂತಿ. ಎಷ್ಟು ದುಡ್ಡು ಬಂದರೂ ಇನ್ನೂ ಬೇಕು ಅಂತಿ. ಕದವ ತೆಗೆದು ಕಡಯಾತ್ರೆಗೆ ನಡೆಯುವಾಗ ಒದಗದು ಯಾವುದು ಸುಮ್ಮನೆ ಅಳತಿ. ನಿಧಿ ಬೇಕು ಅಂತ ಕೂಡಿಡ್ತೀಯಲ್ಲ ಬೇಕಾದಷ್ಟು, ಆದರೆ ಕದವ ತೆಗೆದು ಕಡಯಾತ್ರೆಗೆ ಹೊರಟಾಗ, ನಿನ್ನ ಜೀವನದ ಪಥದ ಬಾಗಲು ತೆಗೆದು ನೀವು ಕಡಯಾತ್ರೆಗೆ ಹೊರಟಾಗ ಒದಗದು ಯಾವುದು ಸುಮ್ಮನೆ ಅಳತಿ. ಅವಾಗ ಯಾವುದೂ ನಿನ್ನ ಕಡೆ ಬರೋದಿಲ್ಲ. ನೆಲೆಯು ಸೊಲ್ಯೂಷನ್ ಕೊಡ್ತಾರೆ. ಅದು ಶರೀಫೊಂದು ಧಾಟಿ ಎಷ್ಟು ಚೆನ್ನಾಗಿದೆ ನೋಡಿ. ನೆಲೆಯು ಗೋವಿಂದನ ಪದದೊಳಗೈತಿ. ಈ ನೆಲೆ ಅಂತೇನು, ನೆಲೆ ಅಂದರೆ ಸ್ಥಿರತೆ. ಈ ಮನಸ್ಸಿನ ಸ್ಥಿರತೆ ಎಲ್ಲಿದೆ ಅಂತಂದರೆ ಗೋವಿಂದನ ಪದದೊಳಗೈತಿ. ಅದು ಬಿಟ್ಟು ಹುಡುಕಿದರೆ ಇನ್ನೆಲ್ಲೈತಿ. ಅದು ಬಿಟ್ಟು ಹುಡುಕಿದರೆ ಇನ್ನೆಲ್ಲಿ ಸಿಗ್ತದೆ ನಿನಗೆಲ್ಲೂ ಸಿಗೋದಿಲ್ಲ. ಶಿಶುನಾಳ ಧೀಶನ ದಯೆಯೊಳಗೈತಿ. ಅವನ ದಯೆಯೊಳಗಿದೆ ಅದು. ರಸಿಕನು ಹಾಡಿದ ಕವಿತೆಯೊಳಗೈತಿ. ರಸಿಕ ಅಂದರೆ ಬ್ರಹ್ಮಾನುಭವಿಯಾದಂಥ ಮನುಷ್ಯ, ಅವನು ಬರೆದಂಥ ಕವನದೊಳಗಿದೆ. ನಾವು ಚಿಂತೆ ಬಿಡ್ತೀವಿ, ಚಿಂತೆಗೆ ಸೊಲ್ಯೂಷನ್ ಒಂದೇ, ಅದು ಅಲ್ಲಿ ದೇವರು ನಂಬ್ಕೋಬೇಕು ಅಂತ. ಅಕ್ಕ ಮಹಾದೇವಿದೆ ಚಿಂತೆ ಬೇರೆ. ಅಕ್ಕ ಮಹಾದೇವಿ ಚಿಂತೆ ಚೆನ್ನಾಗಿದೆ. ಎಮ್ಮೆಗೊಂದು ಚಿಂತೆ, ಸಮ್ಮಗಾರನಿಗೊಂದು ಚಿಂತೆ. ಎಮ್ಮೆಗೊಂದು ಚಿಂತೆ ಹೇಗೆ ಬದುಕೋಬೇಕು ಅಂತ, ಸಮಗಾರನಿಗೆ ಎಮ್ಮೆ ಚರ್ಮ ಹೆಂಗೆ ಬಳಸ್ಕೊಳ್ಬೇಕು ಅಂತ ಚಿಂತೆ. ನನಗೆ ನನ್ನ ಚಿಂತೆ, ತನಗೆ ಕಾಮದ ಚಿಂತೆ.
ನನಗೆ ನನ್ನ ಚಿಂತೆ ಇದೆ, ನನ್ನ ಗಂಡ ಇದ್ದಾನಲ್ಲ ಅವನಿಗೆ ಕಾಮದ ಚಿಂತೆ. ಒಲ್ಲೆ ಹೋಗು ಸೆರಗ ಬಿಡು ಮರುಳೆ, ಗಂಡನಿಗೆ ಹೇಳಿದ್ದದು, ಒಲ್ಲೆ ಹೋಗು ಸೆರಗ ಬಿಡು ಮರುಳೆ, ಎನಗೆ ಚೆನ್ನ ಮಲ್ಲಿಕಾರ್ಜುನ ದೇವರು ಒಲಿವನೋ ಒಲಿಯನೋ ಎಂಬ ಚಿಂತೆ. ಆಕೆ ಚಿಂತೆ ಇರೋದು ಒಂದೇನೆ, ಚೆನ್ನ ಮಲ್ಲಿಕಾರ್ಜುನ ದೇವ ನಾನು ಒಪ್ಕೋತಾನೋ ಒಪ್ಕೊಳ್ಳೋದಿಲ್ಲೋ ಅಂತ. ಆಕೆ ಚಿಂತೆ ನೋಡಿ ಬೇರೆ ಇರೋದು. ಅಂದರೆ ಎಲ್ಲರಿಗೂ ಬೇರೆ ಬೇರೆ ಚಿಂತೆ ಇದ್ದಾಗ ಆ ಚೆನ್ನ ಮಲ್ಲಿಕಾರ್ಜುನ ನಾನು ಒಲ್ಕೋತಾನೋ ಒಲಿದಿಲ್ವೋ ಅನ್ನೋ ಚಿಂತೆ ಅಕ್ಕ ಮಹಾದೇವಿಗೆ. ಅದಕ್ಕೆ ಹೇಳೋದಕ್ಕೆ ಎಮ್ಮೆಗೊಂದು ಚಿಂತೆ ಸಮ್ಮಗಾರನಿಗೊಂದು ಚಿಂತೆ. ಬಸವಣ್ಣವರು ಇನ್ನೂ ಅದ್ಭುತವಾಗಿ ಬರೀತಾರೆ ಅದನ್ನು. ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ. ಅದು ಪದ್ಯ ಬರೆಯೋ ಶಕ್ತಿ ನೋಡ್ರಿ ಹೆಂಗಿದೆ. 900 ವರ್ಷದಿಂದ ಬರೆದಂಥ ಪದ್ಯ ಅದು. ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ. ಆ ಚಕೋರಿಯರ ಜೊತೆಗೆ ನೃತ್ಯ ಮಾಡಬೇಕು. ಬೆಳದಿಂಗಳು ಬರಬೇಕು. ಅದಕ್ಕೆ ಬೆಳದಿಂಗಳು ಬಂದಾಗ ನೃತ್ಯ ಮಾಡ್ತದೆ ಪಕ್ಷಿ, ಅದು ಚಕೋರ ಪಕ್ಷಿ. ಆದರೆ ಅವನು ಹೇಳ್ತಾನೆ ಚಂದ್ರಮನ ಬೆಳಗಿನ ಚಿಂತೆ. ನಮ್ಮ ಬೆಳಗಲ್ಲ, ಚಂದ್ರಮ ಬೆಳಕಾಗಬೇಕು. ಅದಕ್ಕೆ ಸಂಜೆ ಯಾವಾಗ ಆದೀತೋ ಅಂತ ಕಾಯ್ತಾ ಇದೆ ಚಕೋರ ಪಕ್ಷಿ. ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ. ಸಂಜೆ ಆಗಬೇಕು, ಬೇಗ ಬೇಗ ಸೂರ್ಯ ಮುಳುಗಬೇಕು ಅಂತ ಚಿಂತೆ ಮಾಡುತ್ತೆ. ಆದರೆ ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ. ಕಮಲದ ಹೂ ಇದೆಯಲ್ಲ, ಅದಕ್ಕೆ ಯಾವಾಗ ಸೂರ್ಯ ಬರ್ತಾನೋ ಕತ್ಲೆ ಮುಗೀತದೋ ಅಂತ ಚಿಂತೆ. ಕತ್ಲೆ ಆದರೆ ಸಾಕು ಅಂತ ಕಾಯುವಂಥ ಚಕೋರ ಪಕ್ಷಿ ಒಂದು ಕಡೆಗಾದರೆ, ಯಾವಾಗ ರಾತ್ರಿ ಮುಗಿದು ಬೆಳಕಾಗತ್ತೋ ಸೂರ್ಯನ ಕಿರಣ ನನ್ನ ಮೇಲೆ ಬಿದ್ದಾಗ ನಾನು ಯಾವಾಗ ಅರಳುತ್ತೇನೋ ಅಂತ ಕಾಯ್ದಂಥ ಕಮಲದ ಚಿಂತೆ ಬೇರೆ. ಒಂದಕ್ಕೊಂದು ವಿರುದ್ಧವಾದಂಥದ್ದು. ಭ್ರಮರಂಗೆ ಪರಿಮಳದ ಬಂಡುಂಬ ಚಿಂತೆ. ಆ ಭ್ರಮರಕ್ಕೆ ಯಾವಾಗ ಹೂ ತೆಗಿತದೋ ಯಾವಾಗ ಹೂ ಅದರೊಳಗಿನ ರಸ ತಗೊಳ್ಳೋ ಅಂತ ಚಿಂತೆ. ಅದಕ್ಕೆ ಎನಗೆ ನಮ್ಮ ಕೂಡಲ ಸಂಗಮ ದೇವರ ನೆನೆಯುವುದೇ ಚಿಂತೆ. ಕೂಡಲ ಸಂಗಮ ಅಂದರೆ ಎಷ್ಟುಗಳ ಚಿಂತೆಗಳು. ಆಧ್ಯಾತ್ಮಿಕರಿಗೆ ಚಿಂತೆ ಇದೆ, ಸಾಧಕರಿಗೆ ಚಿಂತೆ ಇದೆ, ದಾಸರಿಗೆ ಚಿಂತೆ ಇದೆ. ನಮ್ಮೆಲ್ಲ ಚಿಂತೆಗಳನ್ನು ಧ್ವನಿಪೂರ್ಣವಾಗಿ ಹೇಳ್ತಾರೆ ಅವರು. ಇಷ್ಟು ಚಿಂತೆಗಳು ಹುಲ್ಲಿನ ಗರಿಗಳಿಗಿಂತ ತುಂಬ ಹೆಚ್ಚಾಗಿದೆ ನಮ್ಮ ಚಿಂತೆಗಳು. ಪ್ರತಿ ಕ್ಷಣಕ್ಕೂ ಹೊಸ ಹೊಸ ಚಿಂತೆಗಳು, ದಿನನಿತ್ಯ ಹೊಸ ಚಿಂತೆಗಳು. ನ್ಯೂ ಟೆಕ್ನಾಲಜಿ ಹೊಸ ಹೊಸ ಚಿಂತೆಗಳನ್ನು ಮತ್ತೂ ತಂದು ಕೊಡ್ತದೆ. ಇನ್ನೂ ನಮ್ಗೆ ಬೇಕಾದಷ್ಟು ಹೊಸ ಮಷಿನ್ ಬರ್ತದೆ. ಆನ್ ಮಾಡೋಕ್ಕೆ ಬರಲ್ಲ, ಆಫ್ ಮಾಡೋಕ್ಕೆ ಬರಲ್ಲ. ಆಫ್ ಮಾಡಿದ್ರೆ ಆನ್ ಮಾಡೋಕ್ಕೆ ಬರಲ್ಲ, ಆನ್ ಮಾಡಿದ್ರೆ ಆಫ್ ಮಾಡೋಕ್ಕೆ ಬರಲ್ಲ. ಇನ್ಯಾರನ್ನೋ ಅದೊಂದು ಚಿಂತೆ. ಇದು ಯಾಕೆ ತಂದಿಟ್ಟಿಯೋ ಮಾರಾಯ. ಒಬ್ಬರು ಮನೆಗೆ ಹೋಗಿದ್ದೆ ನಾನು, ಬಸವನಗುಡಿಯಲ್ಲಿ. ಇಲ್ಲಿ ವಯಸ್ಸಾಗಿದೆ. ಅವ್ರ 3 ಮಕ್ಕಳನ್ನ ಎಕ್ಸ್ಪೋರ್ಟ್ ಮಾಡಿದ್ದಾರೆ. ಅವರು 3 ಮಕ್ಕಳು ಇಲ್ಲ. ಅವ್ರ ಮನೇಲಿ ಹೋದಾಗ ಪಾಪ ರಿಟೈರ್ಡ್ ಪೋಸ್ಟ್ ಮಾಸ್ಟರ್ ಅವರು ಕರ್ಕೊಂಡೋಗಿ ತೋರಿಸಿದ್ರು. ಅವ್ರ ಪಾಪ ಹೆಂಡತಿಗೆ ಇದಿದೆ, ಅಥ್ರೈಟಿಸ್ ಇದೆ, ಹೇಳೋಕ್ಕಾಗಲ್ಲ. ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಪಾಪ ಅಡುಗೆ ಮಾಡ್ತಾರೆ. ಅರ್ಧ ಟೇಬಲ್ ಸುಟ್ಟೋಗಿದೆ. ಇವ್ರ ಕೈಯೆಲ್ಲ ಗಾಯ ಮಾಡ್ಕೊಂಡಿದ್ದಾರೆ ಯಜಮಾನ್ರು. ಯಾಕ್ರಿ ಅಂತ ಕೇಳಿದೆ. ಏನಿಲ್ಲ, ನಾಕೆಗೆ ಹೇಳೋಕ್ಕಾಗಲ್ಲ, ನಾನೇ ಸ್ವಲ್ಪ ತರಕಾರಿ ಹೆಚ್ಚು ಕೊಡಬೇಕು, ನನಗೂ ಸರಿಯಾಗಿ ಕಣ್ಣು ಕಾಣಿಸಲ್ಲ. ಏನಾಗಿದೆ ನೋಡಿ ಸರ್, ಒಬ್ಬ ಮಗ ಜರ್ಮನಿಯಲ್ಲಿದ್ದಾನೆ, ಒಬ್ಬ ಇಂಗ್ಲೆಂಡಲ್ಲಿ, ಒಬ್ಬ US ಅಲ್ಲಿ. ಯೂರೋ, ಡಾಲರು, ಪೌಂಡು 3 ಬರ್ತದೆ. ಆದರೆ ಏನು ಮಾಡಲಿ, ಜಾರ್ಕೊಂಡು ಬಿದ್ದರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋರು ಯಾರೂ ಇಲ್ಲ ನನಗೆ ಅಂತ ಹೇಳಿ ಪಾಪ ಕಣ್ಣಲ್ಲಿ ನೀರು ಹಾಕ್ಕೊಂಡು ಹೇಳಿದರು. ಮಗ ಹೇಳ್ತಾನಂತೆ, ಯಾಕೆ ಚಿಂತೆ ಮಾಡ್ತೀಯಪ್ಪ ನೀನು, ಮಷಿನ್ ತಂದು ಕೊಡ್ತೀನಿ ನಾನು. ಒಂದು ಹಾಕಿದ್ದಾನೆ, ತೋರಿಸಿದ್ರು ಅವರು, ಬಾಗಿಲಿಗೆ ಹಾಕಿದ್ದಾನೆ. ಹೊರಗಡೆ ಯಾರೇ ಬಂದರೂ ಇಲ್ಲಿ ಕಾಣಿಸುತ್ತೆ. ಆ ವಿಡಿಯೋ ಹಾಕಿದ್ದಾನೆ. ಅವ್ರು ಅದನ್ನು ಆನ್ ಮಾಡೋದು ಹೇಗೆ, ಅದು ಬ್ಯಾಟ್ರಿ ಹೋದ್ರೆ ರಿಪೇರಿ ಮಾಡಿಸೋದು ಹೇಗೆ, ಮಾಡೋರು ಯಾರು, ಫೋನ್ ಮಾಡೋರು ಯಾರು? ಅವ್ರು ಹೇಳ್ತಾರೆ, ಈ ಹೊಸ ಚಿಂತೆ ಬಂದು ಕೂತ್ಕೊಂಡಿದೆ ನನಗೆ ಅಂತ. ಅದಕ್ಕೆ ಹೇಳ್ತಿದ್ದೆ, ಚಿಂತೆಗಳಿಗೆ ಮಿತಿನೇ ಇಲ್ಲ ನಮಗೆ ಅಂತ. ಈ 4 ಪ್ರಶ್ನೆಗಳಿಗೆ ಉತ್ತರ ರೂಪವಾಗಿ ಧರ್ಮರಾಜ ಹೇಳಿದ್ದು ಸೂಕ್ಷ್ಮವಾಗಿ. ಮೊದಲನೇ ಪ್ರಶ್ನೆಯಲ್ಲಿ ತಂದೆ ತಾಯಿಯರ ಗುರುತ್ವವನ್ನು ಹೇಳ್ತಾನೆ. ಎರಡನೇದು ಮನದ ಚಂಚಲತೆಯನ್ನು ಹೇಳಿದ ನಿಗ್ರಹ ಮಾಡುವಂಥ ವಿಧಾನ ಹೇಳ್ತಾನೆ. ಮೂರನೇದು ಆ ಮಿತಿ ಇಲ್ಲದ ಚಿಂತೆಗಳನ್ನು ಹತೋಟಿಯಲ್ಲಿಡುವಂಥ ವಿಧಾನ ಯಾವುದು ಅಂದರೆ ಭಗವಂತನಿಗೆ ಶರಣಾಗೋದು ಅನ್ನೋ ದೃಷ್ಟಿಯಿಂದ ಹೇಳ್ತಾನೆ. ಮುಂದಿನ ಪ್ರಶ್ನೆ ಆ್ಯಕ್ಷನ್ ಚೆನ್ನಾಗಿದೆ. ಇದು ಒಂದೇ ಪ್ರಶ್ನೆ, ಇದು 4 ಪ್ರಶ್ನೆ ಜೊತೆಗೆ ಬಂದದ್ದಲ್ಲ. ಒಂದು, ಇಂದ್ರಿಯಗಳ ಅನುಭವದಿಂದ ಸಂತೋಷಪಟ್ಟು ಬುದ್ಧಿವಂತಿಕೆಯನ್ನು ಹೊಂದಿದ್ದರೂ, ಲೋಕಪೂಜಿತನಾಗಿದ್ದರೂ, ಎಲ್ಲರಿಂದ ಸ್ವೀಕರಿಸಲ್ಪಟ್ಟಿದ್ದರೂ, ಉಸಿರಾಡುತ್ತಿದ್ದರೂ ಸತ್ತಂತಹ ವ್ಯಕ್ತಿ ಯಾರು? ಚಿತ್ರ ಪದ್ಧತಿ ಇದು ನೋಡಿ. ಜೀವನದ ಅನುಭವ ಪಡ್ಕೊಂಡಿದ್ದಾನೆ, ಬುದ್ಧಿವಂತಿಕೆ ಇದೆ, ಜನರ ಮನ್ನಣೆ ಪಡ್ಕೊಂಡಿದ್ದಾನೆ, ಎಲ್ಲರೂ ಸ್ವೀಕಾರ ಮಾಡಿದ್ದಾರೆ, ಅವನ್ನ ಉಸಿರಾಡಿಸ್ತಾ ಇದ್ದಾನೆ, ಆದರೂ ಸತ್ತಂಥ ಮನುಷ್ಯ ಯಾರು? ಇಷ್ಟು ದೊಡ್ಡ ಮನುಷ್ಯ ಸತ್ತಾನೆ ಅಂತ ಹೆಂಗೆ ಹೇಳೋದು? ಉತ್ತರ ಎಷ್ಟು ಚೆನ್ನಾಗಿದೆ ಧರ್ಮರಾಜಂದು. ಯಾರು ಸಮರ್ಪಣೆಯಿಂದ ದೇವರು, ಪಿತೃಗಳು, ಅತಿಥಿಗಳು, ಅವಲಂಬಿತರು ಹಾಗೂ ಸ್ವಯಂ ತನ್ನನ್ನು ಸಮಾಧಾನಗೊಳಿಸುವುದೆಲ್ಲವೋ ಅವನು ಮನುಷ್ಯ ಉಸಿರಾಡುತ್ತಿದ್ದರೂ ಸತ್ತ ಹಾಗೆ. ಅಂದರೆ ಬರೀ ಜನಪ್ರಿಯತೆ, ಖ್ಯಾತಿ ಬದುಕಲ್ಲ. ಧರ್ಮರಾಜನ ಲಕ್ಷಣ ಚೆನ್ನಾಗಿದೆ. ಈ 5 ಜನರನ್ನು ಯಾರು ತೃಪ್ತಿಯಿಂದ ಇಟ್ಕೋತಾನೋ, ಅವರನ್ನು ಸಮಾಧಾನ ಪಡ್ತಾನೋ, ಅವನು ಮಾತ್ರ ಬದುಕಿದವನು, ಉಳಿದವರು ಬದುಕಿದವರಲ್ಲ. ಈ ಪ್ರಶ್ನೆ ಉತ್ತರಗಳಿಗೆ ಹಿಂದೂ ಸ್ಮೃತಿಗಳಲ್ಲಿ ಪಂಚಮಹಾಯಜ್ಞಗಳು ಅಂತ ಕರೀತಾರೆ.
ಎಷ್ಟು ಆಳದ ಉತ್ತರ ಕೊಡ್ತಾನೆ. ಪಂಚಮಹಾಯಜ್ಞಗಳು ಅಂತ 5 ಯಜ್ಞಗಳನ್ನು ನಾವು ಮಾಡಬೇಕಾಗ್ತದೆ. ಮೊದಲೇದು ದೇವಯಜ್ಞ ಅಂತ. ನಮ್ಮ ದೇವತೆಗಳಿಗೆ ನಾವು ತೃಪ್ತಿ ಪಡಬೇಕು. ಕೆಲವೊಂದು ಸ್ವಲ್ಪ ಅಷ್ಟೇ ದೇವರು ಕಾಣಿಸೋದಿಲ್ಲಲ್ಲ, ಯಾವ ದೇವ್ರನ್ನ ಮಾಡಬೇಕು? ದೇವರಿದ್ದಾನೆ ಅನ್ನುವಂಥ ನಂಬಿಕೆ ನಮಗೆ ಬಹಳ ಮುಖ್ಯ ಜೀವನದಲ್ಲಿ. ದೇವರಿದ್ದಾನೆ ಅನ್ನುವಂಥ ನಂಬಿಕೆ ನಮಗಿದ್ದರೆ ಅಹಂಕಾರ ಬರೋದಿಲ್ಲ ಮೊದಲೇದು. ಮತ್ತು ಇನ್ನೊಂದು, ನನ್ನ ಕಷ್ಟದ ಸ್ಥಿತಿಯಲ್ಲಿ ಒಂದು ಆಸರೆ ಆಗ್ತದೆ ದೇವರು ಅನ್ನುವಂಥ ನಂಬಿಕೆ. ಒಂದು ಶಕ್ತಿ ನಮ್ಮನ್ನು ದಾಟಿದಂಥ ಶಕ್ತಿ ಇದೆ. ನಾವೆಲ್ಲ ಅರ್ಧಮರ್ಧ ಓದ್ಕೊಂಡವ್ರು, ವಿಜ್ಞಾನ ಓದ್ಕೊಂಡು ದೇವರಿದ್ದಾನೆ ಅಂತ ಪ್ರೂಫ್ ಏನು ಅಂತ ಪ್ರಶ್ನೆ ಕೇಳೋದು. ಅದು ಅನುಭವ ಬಂದಾಗಲೇ ಗೊತ್ತಾಗೋದು. ಇದೇ ಪ್ರಶ್ನೆಯನ್ನು ಐಸಾಕ್ ನ್ಯೂಟನ್, ನಾವು ಹೇಳಬೇಕು, ನಾವು ವೈಜ್ಞಾನಿಕ ಹುಡುಗರು ಯಾರು ಈ ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ತೀನಿ ಸಾಮಾನ್ಯವಾಗಿ ನಾನು. ಐಸಾಕ್ ನ್ಯೂಟನ್ನಷ್ಟು ದೊಡ್ಡ ವಿಜ್ಞಾನಿ ನಾವಲ್ಲ, ದೊಡ್ಡ ವಿಜ್ಞಾನಿ. ಅವನೇನು ಮಾಡಿದ್ದ ಅಂದರೆ ಮೊದಲನೇ ಸಲ ಒಂದು ಮಾಡೆಲ್ ಮಾಡಿದ್ದ. ಸೂರ್ಯನ ಮಧ್ಯದಲ್ಲಿ ಇಟ್ಕೊಂಡು ಗ್ರಹಗಳು ಹೇಗೆ ಸುತ್ತಾವೆ ಅಂತ ಮೊದಲೇ ಮಾಡಿದವನು ಮಾಡೆಲ್ ಮಾಡಿದ್ದ ನ್ಯೂಟನ್. ಒಂದು ದೊಡ್ಡ ಕೋಣೆಯಲ್ಲಿ ಮಾಡಿ ಹಿಂಗೆ ತಿರುಗಿಸಿದ್ರೆ ಆ ಗ್ರಹಗಳು ಆ ಸುತ್ತ ಸೂರ್ಯನ ಸುತ್ತ ಹೋಗಬೇಕು. ಅದು ಯಾವ ಮಂಡಲಾಕಾರವಾಗಿ ಹೋಗ್ತದೆ ಅದರ ಪ್ರಕಾರನೇ ಮಾಡಿದ್ದ, ಸ್ಕೇಲ್ ಪ್ರಕಾರ ಮಾಡಿದ್ದ. ಅದನ್ನು ನೋಡೋಕೆ ಜನ ಬರ್ತಿದ್ರಂತೆ ಬೇರೆ ಬೇರೆ ಕಡೆಯಿಂದ. ಇದು ಆ ಕಾಲಕ್ಕೆ 300 ವರ್ಷದ ಹಿಂದೆ. ಒಂದು ಸಲ ಒಬ್ಬ ರಷ್ಯನ್ ವಿಜ್ಞಾನಿ ಬಂದ, ಅವನಿಗೆ ದೇವ್ರ ಮೇಲೆ ನಂಬಿಕೆ ಇಲ್ಲ. ಅವನು ಹೋಗಿ ಮಾಡೆಲ್ ನೋಡಿದ, ಏನು ಚೆನ್ನಾಗಿದೆ ಇದು ಅಂತ. ಅವನು ಎಷ್ಟು ಕರೆಕ್ಟ್ ಆಗಿದೆ ನೋಡಿ, ಅದನ್ನು ಸೂರ್ಯಗ್ರಹಣಗಳನ್ನು ಚಂದ್ರಗ್ರಹಣಗಳು ಸರಿಯಾಗಿ ಹೇಳ್ಬೋದು, ಅದನ್ನು ಹಿಂಗೆ ತಿರುಗಿಸಿ ಮಕ್ಕಳಿಗೆ ತೋರಿಸ್ಬೋದು, ಇದನ್ನು ಅಲ್ಲೇನಾಗ್ತದೆ ಅದೇ ಥರ ಇಲ್ಲಾಗ್ತದೆ ಅಂತ ಹೇಳಿ ನೋಡ್ಕೊಂಡು ಬಂದ. ನ್ಯೂಟನ್ ಹೇಳಿದಂತೆ, ನ್ಯೂಟನ್ ಯು ಆರ್ ಫ್ಯಾಂಟಾಸ್ಟಿಕ್, ಯು ಆರ್ ವಂಡರ್ಫುಲ್, ಅದ್ಭುತ ಸಾಧನೆ ಮಾಡಿದ್ಯಪ್ಪ ನೀನು, ಇಂಥ ಮಾಡೆಲ್ ಮಾಡಿದ್ಯಲ್ಲ, ಗ್ರೇಟ್ ಅಂದಂತ. ನಾ ಏನು ಮಾಡಿಲ್ಲ ಅಂದ ಅವನು ನ್ಯೂಟನ್. ಅಲ್ಲ ಇವನು ನೀನೇ ಮಾಡಿದ್ದು ಅಂತ ಎಲ್ಲರೂ ಹೇಳ್ತಾರೆ, ಮಾಡೆಲ್ ಮೇಡ್ ಬೈ ನ್ಯೂಟನ್ ಅಂತ ಬರೆದಿದ್ದಾರೆ, ನಾ ಮಾಡಿದ್ದಲ್ಲ ಅಂದ. ಅವನು ತಮಾಷೆ ಮಾಡಬೇಡಪ್ಪ, ನಿಜವಾಗಿ ನೀನೇ ಮಾಡಿದ್ದಲ್ವಾ, 2-3 ವರ್ಷ ತೊಗೊಂಡು ಮಾಡಿದಂತೆ ಅದಕ್ಕೆ ಅಂತ. ನಾ ಮಾಡೇ ಇಲ್ಬಿಡು, ತಾನೇ ಆದದ್ದು ಅಂದ. ಅವನು ರಷ್ಯನ್ ಸಿಟ್ಟು ಬಂತು. ಅಲ್ಲಯ್ಯ, ಮಾಡೆಲ್ ಕಣ್ಣಿಗೆ ಕಾಣುತ್ತೆ, ಮಾಡೆಲ್ ಕಣ್ಣಿಗೆ ಕಾಣ್ತಿರ್ಬೇಕಾದ್ರೆ ಮಾಡಿದವನೊಬ್ಬನು ಇರಬೇಕಲ್ವ, ಮಾಡಿದವನು ಇಲ್ಲದೆ ಹೋದರೆ ಮಾಡೆಲ್ ಇರೋಕ್ಕೆ ಸಾಧ್ಯ ಇದೆಯಾ ಅದು ಅಂದ. ಅದಕ್ಕೆ ನ್ಯೂಟನ್ ಹೇಳಿದಂತೆ, ನೋಡೋ ಈ ಮಾಡೆಲ್ ಇದೆ ಅಂತ ನಿನ್ನ ಕಣ್ಣಿಗೆ ಕಾಣಿಸೋದ್ರಿಂದ ಮಾಡಿರಬೇಕು ಅಂತೀಯ, ಇದು ಒರಿಜಿನಲ್ ಮಾಡೆಲ್ ಅಲ್ಲ. ಒರಿಜಿನಲ್ ಮಾಡೆಲ್ ಅಲ್ಲಿದೆ ಮೇಲೆ ಆಕಾಶದಲ್ಲಿ, ಆದರೆ ಕಾಪಿ ಮಾಡಿದ್ದು ನಾನು. ಈ ಕಾಪಿ ಮಾಡಿರೋದಕ್ಕೆ ಒಬ್ಬನು ಇರಬೇಕು ಅಂತ ಅನ್ನೋದಾದರೆ ಒರಿಜಿನಲ್ ಮಾಡಿದವನೊಬ್ಬನು ಇರಬೇಕಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ ಮಾತದು. ಈ ಕಾಪಿ ಮಾಡಿದವನೊಬ್ಬನು ಇರಬೇಕು ಅಂತ ನಿನ್ನ ನಂಬಿಕೆ ಇರಬೇಕಾದ್ರೆ ಒರಿಜಿನಲ್ ಮಾಡಿದವೊಬ್ಬನು ಇರಬೇಕಲ್ಲ, ಅವನೇ ನಾನು ದೇವರು ಅಂತ ಕರಿತೀನಿ ಅಂತ. ಆ ನಂಬಿಕೆ, ಆ ದೇವ ಋಣ, ಅದಕ್ಕೊಂದು ದೇವಯಜ್ಞ ಅಂತ ಕರೀತಾರೆ, ದೇವತೆಗಳ ತೃಪ್ತಿಗಾಗಿ ಮಾಡುವಂಥದ್ದು. ಎರಡನೇದು ಪಿತೃಯಜ್ಞ ಅಂತ. ತರ್ಪಣ ನೀಡಿ ಅವರು ಕಾಲವಾಗಿದ್ದರೆ ಅವರ ಸ್ಮೃತಿಗಾಗಿ, ಅವರ ತೃಪ್ತಿಗಾಗಿ ಮಾಡಬೇಕಾದದ್ದು. ಕೆಲವೊಂದು ಸಲ ಇಲ್ಲಿ ಕೂತ್ಕೊಂಡು ಮಾಡಿದರೆ ಮುಟ್ಟುತ್ತಾ ಅವರಿಗೆ ಅಂತ ಪ್ರಶ್ನೆ ಬರುತ್ತೆ. ಈ ಶ್ರಾದ್ದ ಅನ್ನುವಂಥ ಪದವು ಬಂದದ್ದೇ ಶ್ರದ್ಧೆ ಅಂತ ಬಂದದ್ದು. ನನಗಿರುವಂಥ ಶ್ರದ್ಧೆಯನ್ನು ತೋರಿಸ್ಬೇಕು. ಯಾರ್ಯಾರಿಗೋ ರಸ್ತೆಯಲ್ಲಿ ಹೋಗೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತೀವಿ ನಾವು. ನನಗೆ ಜೀವನ ಕೊಟ್ಟು ಒಂದು ಬದುಕು ಕೊಟ್ಟಂಥ ತಂದೆ ತಾಯಿಗೆ, ಹಿರಿಯರಿಗೆ ಒಂದು ಥ್ಯಾಂಕ್ ಯು ಹೇಳಬೇಡ ನಾವು ಮನಃಪೂರ್ವಕವಾಗಿ? ಆ ಮನಃಪೂರ್ವಕವಾಗಿ ಕೃತಜ್ಞತೆ ಹೇಳುವಂಥದ್ದೇ ಶ್ರಾದ್ದ ಕರ್ಮ. ಅದನ್ನು ಮಾಡಬೇಕು. ಅದಕ್ಕೆ ಹೇಳ್ತಾರೆ ಪಿತೃಯಜ್ಞ ಅಂತ. ಇದ್ರ ಜೊತೆಗೆ ಅತಿಥಿ ಯಜ್ಞ ಅಥವಾ ಮನುಷ್ಯ ಯಜ್ಞ ಅಂತ ಕರೀತಾರೆ. ಮನೆಗೆ ಅತಿಥಿಗಳು ಬಂದಾಗ ಅವ್ರು ಸನ್ಮಾನ ಮಾಡಬೇಕು. ಯಾಕಂದರೆ ಯಾರೂ ಆಕಸ್ಮಿಕವಾಗಿ ಬರೋದಿಲ್ಲ. ಅದಕ್ಕೆ ಹೇಳ್ತಾರೆ, ಇಷ್ಟು ಜನ ಇದ್ದಾರೆ ಭೂಮಿ ಮೇಲೆ, ಈಗಿರುವಂಥದ್ದು 700 ಕೋಟಿ ಜನ ಇದ್ದಾರೆ ಭೂಮಿ ಮೇಲೆ. ಇವತ್ತು 700 ಕೋಟಿ ಜನ ಭೂಮಿ ಮೇಲೆ ಇದ್ದಾಗ ನಾವು ಯಾರನ್ನೋ ಇಬ್ಬರನ್ನ ಭೇಟಿ ಆಗ್ತೀವಿ. ನಾವು ಏನಂತೀವಿ? ಆಕ್ಸಿಡೆಂಟ್ಲಿ ವಿ ಮೆಟ್ ಅಂತೀವಿ. ನನ್ನ ಪ್ರಕಾರ ನಥಿಂಗ್ ಈಸ್ ಆಕ್ಸಿಡೆಂಟಲ್. 700 ಕೋಟಿ ಜನದಲ್ಲಿ ನಾವಿಬ್ಬರೇ ಭೇಟಿ ಆಗೋದಿದ್ರೆ ಇಟ್ ಇಸ್ ಅ ಡಿವೈನ್ ಡಿಸೈನ್, ಈಸ್ ನಾಟ್ ಆಕ್ಸಿಡೆಂಟ್, ಇಟ್ ಇಸ್ ಅ ಡಿವೈನ್ ಡಿಸೈನ್. ಯಾವುದೋ ಒಂದು ಆಸೆಗೋಸ್ಕರ ಇಬ್ಬರ ಜೊತೆಗೆ ಅಕಸ್ಮಾತ್ತಾಗಿ ಬಂದಾಗ ಒಂದು ದೊಡ್ಡ ಸಾಧನೆ ಆಗೋ ಅವಕಾಶ ಇರ್ತದೆ, ಆಗೋ ಪಾಸಿಬಿಲಿಟಿ ಇರ್ತದೆ. ಆದ್ದರಿಂದ ಯಾರೇ ನಮ್ಮ ಮನೆಗೆ ಬಂದರೂ ಭಗವಂತ ಸೃಷ್ಟಿಸಿದಂಥ ಒಂದು ಅವಕಾಶ ಅಂತ ತಿಳ್ಕೊಂಡು ಅವ್ರನ್ನ ಪೂಜೆ ಮಾಡೋದು, ಅವ್ರನ್ನ ತೃಪ್ತರನ್ನಾಗಿ ಮಾಡೋದು ನಮ್ಮ ಕೆಲಸ ಅಂತ. ಇನ್ನೊಂದು ಭೃತ್ಯಯಜ್ಞ ಅಂತ. ಜೊತೆಗಿರೋ ಹಿಂಬಾಲಕರಿದ್ದಾರೆ, ನಿಮ್ಮ ನಂಬಿಕೊಂಡವರಿದ್ದಾರೆ, ಮನೆಯವರಿದ್ದಾರೆ, ಅವ್ರನ್ನ ತೃಪ್ತಿ ಮಾಡೋದು ನಮ್ಮ ಜವಾಬ್ದಾರಿ. ಯಾಕಂದರೆ ಅವ್ರನ್ನ ಕಾಳಜಿ ಮಾಡಬೇಕಾದದ್ದು ನಮ್ಮ ಜವಾಬ್ದಾರಿ. ಇವತ್ತು ನಾನು ಏನಾದರೂ ಆಗಿದ್ದರೆ ಅವರೆಲ್ಲರ ಪುಣ್ಯದಿಂದ ಆದದ್ದು, ಅವರೆಲ್ಲರ ಸಲಹೆಯಿಂದ ಸಹಕಾರದಿಂದ ಆದಂಥದ್ದು. ಆದ್ದರಿಂದ ಜೊತೆಗಿರುವವರ, ನಮ್ಮ ಮೇಲೆ ಅವಲಂಬಿತರಾಗಿರುವವರ ತೃಪ್ತಿ ಮಾಡುವಂಥದ್ದು ಮನುಷ್ಯನ ಕೆಲಸ. ಇದ್ರ ಜೊತೆಗೆ ಕೊನೆಗೊಂದು ಬ್ರಹ್ಮಯಜ್ಞ ಅಂತ, ನನ್ನ ಆತ್ಮತೃಪ್ತಿಗೆ ಮಾಡ್ಕೊಳ್ಬೇಕಾದದ್ದು. ಯಜ್ಞ ಅಂದರೆ ನಿನ್ನೆ ನಾನು ಹೇಳಿದ ಹಾಗೆ ಕುಂಡ ಇಟ್ಕೊಂಡು ಹವಿಸ್ ಹಾಕೋದು ಅಂತಲ್ಲ. ಅದೊಂದು ಮನಸ್ಸಿನ ಪೂರ್ವಕ ಶ್ರದ್ಧಾಪೂರ್ವಕವಾಗಿ ಮಾಡುವಂಥದ್ದು. ದೇವತೆಗಳನ್ನು ನೆನೆಸ್ಕೊಳ್ಳೋದು, ಹಿರಿಯರು ನೆನೆಸ್ಕೊಳ್ಳೋದು, ನಮ್ಮ ಜೊತೆಗಿರುವಂಥವ್ರು ನೆನೆಸ್ಕೊಳ್ಳೋದು, ಕೊನೆಗೆ ನನ್ನ ಮೇಲೆ ಅವಲಂಬನೆ ಆಗಿರುವಂಥವ್ರು ನೆನೆಸ್ಕೊಳ್ಳೋದು, ಕೊನೆಗೆ ನನ್ನನ್ನು ಮರಿಬಾರ್ದು. ಉದ್ಧರೇನ್ ಆತ್ಮನಾತ್ಮಾನಂ, ನಮ್ಮ ದ್ವಾರ ನಾವೇ ಮಾಡ್ಕೋಬೇಕು, ಇದು ನೆನೆಸ್ಕೊಳ್ಳುವಂಥದ್ದು. ಈ ರೀತಿ ನೋಡಿದಾಗ
ಮನುಸ್ಮೃತಿಯ 2ನೇ ಅಧ್ಯಾಯದಲ್ಲಿ 72ನೇ ಶ್ಲೋಕ. ಎಷ್ಟು ಚಂದ ಅದೇ ಪದ್ಯದಲ್ಲಿ ಬಂದಿದೆ ಅನ್ನೋ ಹೋಗಿದೆ. ಅದರ ಪೂರ್ತಿ ವಿಸ್ತೃತ ರೂಪ ಇದು. ಇದು ಯಾಕೆ ಹೇಳ್ತಾರೆ ಈ ಪದ್ಯ? ಧರ್ಮರಾಜ ಇದನ್ನು ಯಾಕೆ ಹೇಳ್ತಾನೆ 5 ಯಜ್ಞಗಳನ್ನು ಮಾಡಬೇಕು ಅಂತ ಹೇಳ್ತಾನೆ ಅಂದರೆ ಒಂದು ಕಾರಣ ಇದೆ. ನಮ್ಮ ಮೇಲೆ ನಮಗೆ ಗೊತ್ತಿಲ್ಲದ ಹಾಗೆ ಋಣ ಇದೆ. ಎಷ್ಟು ಮಂದಿ ಕಡೆಯಿಂದ ಋಣ ಪಡ್ಕೊಂಡಿದ್ದೇವೋ ಗೊತ್ತಿಲ್ಲ. ನಾವು ಗೊತ್ತಿದ್ದು ಕೆಲವು ಕಡೆಯಿಂದ ಋಣ ಹತ್ಕೊಂಡಿದ್ದೀವಿ. ಇನ್ನು ಗೊತ್ತಿಲ್ಲದವರು ಸಾವಿರಾರು ಜನ, ಲಕ್ಷಾಂತರ ಜನ ಋಣ ನಮ್ಮ ತಲೆ ಮೇಲಿದೆ. ಇವತ್ತು ನೋಡಿ, ಹಿಂದ್ಕೊಂದ್ಸಲ ಹೇಳಿದ್ದೆ ನಾನು, ಇವತ್ತು ನಾವು ಅವತ್ತು ಅಕ್ಬರ್ ಏನಿದ್ದ, ಅಶೋಕ ಏನಿದ್ದ, ಅವನಕ್ಕಿಂತ ಹೆಚ್ಚು ಪ್ರಭಾವಶಾಲಿಗಳಾಗಿದ್ದೇವೆ ನಾವು. ಅಶೋಕನ ದರ್ಬಾರಲ್ಲಿ ಲೈಟ್ ಹಚ್ಚಬೇಕು ಅಂದರೆ ಅಲ್ಲೆಲ್ಲ ದೀಪ ಇರಬೇಕು, ಆಳುಗಳು ಹೋಗಿ ಆ ದೀಪ ಹಚ್ಚಬೇಕು, ಅಂದಾಗ ಬೆಳಗಾಗಬೇಕು. ಇವತ್ತು ಅದೇನು ಮಾಡಿ ಬಟನ್ ಒತ್ತಿರು ಚಕ್ ಅಂತ ಬೆಳಕು ಬರುತ್ತೆ ಇಲ್ವಾ? ಇದು ಎಷ್ಟು ಜನ ವಿಜ್ಞಾನಿಗಳು ಜೀವನ ಕೊಟ್ಟಿರಬೇಕು, ತಪಸ್ಸು ಮಾಡಿರಬೇಕು ಇದಕ್ಕೋಸ್ಕರ. ದಯವಿಟ್ಟು ನೋಡಿ, ನಾವಿಲ್ಲಿ ಕೂತ್ಕೊಂಡು ನಾವು ಮಾತು ಕೇಳ್ತಿದ್ದೀವಿ ಅಂದರೆ ಯಾರೋ ಜೋಗ್ ಫಾಲ್ಸಲ್ಲಿ ಕಂಟಿನ್ಯೂಸ್ ಆಗಿ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಯಾರೋ ವಾಯರ್ ಸರಿಯಾಗಿ ಇಟ್ಕೊಂಡಿದ್ದಾರೆ, ಕಟ್ಟಾಗಲಾರ ನೋಡ್ಕೊಂಡಿದ್ದಾರೆ. ಹಗಲು ರಾತ್ರಿ ಡ್ಯೂಟಿ ಮಾಡ್ತಾರೆ, ಮಳೆ ಬಂದರೂ ಹೋಗಿ ಸರಿ ಮಾಡ್ತಾರೆ, ಅದನ್ನು ಜನರೇಟರ್ ಸರಿ ನೋಡ್ಕೋತಾರೆ, ಪವರ್ ಸಪ್ಲೈ ನೋಡ್ಕೋತಾರೆ. ಯಾವನೋ ಪುಣ್ಯಾತ್ಮ ಬಲ್ಬ್ ಮಾಡಿದ್ದಾನೆ, ಯಾವನೋ ಪುಣ್ಯಾತ್ಮ ಫ್ಯಾನ್ ಮಾಡಿದ್ದಾನೆ, ಯಾವನೋ ವಿಜ್ಞಾನಿ ಮೈಕ್ ಮಾಡಿದ್ದಾನೆ. ಇಷ್ಟೆಲ್ಲ ಜನ ಮಾಡಿದ್ದರಿಂದ ನಾನು ಮಾತಾಡಿ ಸುಲಭವಾಗಿ ನಿಮ್ಗೆ ಮುಟ್ಟುತ್ತೆ. ಇಷ್ಟೆಲ್ಲರೂ ಋಣ ನನ್ನ ಮೇಲಿಲ್ವಾ? ಅಷ್ಟೆಲ್ಲ ಋಣ ನನ್ನ ಮೇಲಿದ್ದಾಗ ಅವರಿಗೆಲ್ಲ ಒಂದು ಕೃತಜ್ಞತೆ ಹೇಳಬೇಕಲ್ಲ. ನೀವು ನೋಡಬೇಕು, ಈ ಶ್ರಾದ್ದ ಮಾಡಿಸುವಾಗ ಒಂದು ಮಂತ್ರ ಹೇಳ್ತಾರೆ ಕೊನೆಗೆ. ಯಾರ್ಯಾರು ನಿಮ್ಮ ಬಂಧುಗಳಿದ್ದಾರೋ ಅವರಿಗೆಲ್ಲ ಪಿಂಡ ಹಿಡಿಸ್ತಾರೆ, ಕೊನೆಗೆ ಇನ್ನೊಂದು ಪಿಂಡ ಇಡ್ತಾರೆ. ಯಾರು ಅಂದರೆ ನನಗೆ ಗೊತ್ತಿಲ್ಲ, ಅವರು ಯಾರೋ ಪುಣ್ಯಾತ್ಮರಿದ್ದಾರೆ, ಅವ್ರ ಮನೆಯವರು ಅಕಸ್ಮಾತ್ತಾಗಿ ಯಾರಾದರೂ ಕೊಡದೆ ಹೋದರೆ ಅದಕ್ಕೆ ನಾನು ಕೊಡ್ತೇನೆ ಅಂತ ಕೊಡಿಸುವಂಥ ಇಷ್ಟು ದೊಡ್ಡದು ಉದಾತ್ತವಾದಂಥ ಧರ್ಮ ನಮ್ಮದು. ಅದನ್ನು ಕೊಡಿಸ್ತಾರೆ. ಅಂದರೆ ಯಾರೂ ಕೊಡದೆ ಹೋದರೆ ಕೂಡ ಒಂದು ಹುಳುಕ್ಕೆ, ಪ್ರಾಣಿಗೆ, ವಸ್ತುವಿಗೆ, ಅದಕ್ಕೆಲ್ಲಕ್ಕೂ ಕೊಡಬೇಕು. ಇದನ್ನು ಕೃತಜ್ಞತೆ ತೋರಿಸುವಂಥದ್ದು. ಇದನ್ನು ಯಾಕೆ ಹೇಳ್ತೀನಿ ಅಂದರೆ, ಧರ್ಮರಾಜ ಯಾಕೆ ಅಷ್ಟು ದೊಡ್ಡ ಮಾತು ಹೇಳ್ತಾನೆ? ಎಲ್ಲರೂ ದೊಡ್ಡವರಿದ್ದಾರೆ, ದುಡ್ಡು ಗಳಿಸಿದ್ದಾರೆ, ಹೆಸರು ಮಾಡಿದ್ದಾರೆ, ಜಗತ್ತಲ್ಲಿ ಬುದ್ಧಿ ಇದೆ, ಜ್ಞಾನ ಇದೆ, ಜನ ಒಪ್ಕೊಂಡಿದ್ದಾರೆ ಅವ್ರನ್ನ. ಆದರೆ ಈ 5 ಯಜ್ಞಗಳನ್ನು ಮಾಡದೆ ಹೋದರೆ ಅವನು ಬದುಕಿದ್ದು ಸತ್ತಂಥ ಮನುಷ್ಯ ಅಂತ ಯಾಕೆ ಹೇಳ್ತಾನೆ ಅಂದರೆ, ಈ ಮನುಷ್ಯನಿಗೆ ಕೃತಜ್ಞತೆ ಅನ್ನೋದಿಲ್ಲ. ಇದರ ಮೂಲ ಸತ್ವ ಅದು. ಯಾವ ಮನುಷ್ಯನಿಗೆ ಕೃತಜ್ಞತೆ ಅನ್ನೋದಿಲ್ವೋ ಆ ಮನುಷ್ಯ ಬದುಕಿದ್ರೂ ಸತ್ತ ಹಾಗೆ. ನಾವು ಎಷ್ಟೋ ಜನ ನೋಡಿದ್ದೇವೆ, ತುಂಬ ಶ್ರೀಮಂತರಿರ್ತಾರೆ, ಯಾರಿಗೂ ಪ್ರಯೋಜನ ಇಲ್ಲ ಅವರಿಂದ. ಆ ಮನುಷ್ಯ ಈ 5 ಯಜ್ಞಗಳನ್ನು ಮಾಡದೆ ಹೋದಾಗ ಬದುಕಿದ್ರೂ ಸತ್ತಂಗೆ ಆಗ್ತಾನೆ ಅಂತ. ಈ ಕೃತಜ್ಞತೆ ಬಗ್ಗೆ ಒಂದು ಇನ್ಸಿಡೆಂಟ್ ನೋಡಿದ್ದೆ ನಾನು, ಅದು ಬರೆದಿದ್ದೆ ಇತ್ತೀಚೆಗೆ ನಾನು. ಒಬ್ಬ ಮನುಷ್ಯ ತೀರ್ಕೊಂಡ, ಸ್ವರ್ಗಕ್ಕೆ ಹೋದಾಗ ಅಲ್ಲಿ ದೇವತೆ ಬಂದು ರಿಸೀವ್ ಮಾಡಿಕೊಂಡ್ರು. ಬಾಪ ಬಂದಿದ್ದೆ ಒಳಗಡೆ, ಕರ್ಕೊಂಡು ಹೋದ. ಅವನು ಹೇಳಿದ, ಒಂದು ಟೂರ್ ಮಾಡ್ಕೊಂಡು ಹೋಗ್ತೀರಾ, ನನ್ನ ಸ್ವರ್ಗ ನೋಡ್ಕೊಂಬರ್ಬೇಕಲ್ಲ ಒಳಗಡೆ ಹೇಗಿದೆ ಅಂತೇಳಿ. ತೋರಿಸ್ತೀನಿ ಬಾ ಅಂತ ಕರ್ಕೊಂಡು ಹೋದ್ಲಂತೆ ದೇವತೆ. ಕರ್ಕೊಂಡು ಹೋದ್ಲು. ಒಂದು ಒಳಗಡೆ ದೊಡ್ಡ ಬಿಲ್ಡಿಂಗು ಸ್ವರ್ಗ. ನಾವು ಹಾಗೆ ಮಾಡುತ್ತಾನೆ, ಭಟ್ರನ್ ಡ್ರೆಸ್ಸಲ್ಲಿ ಹೇಳ್ತಾನೆ, ಒಂದು ಇರುವೆ ದೇವರು ಹೇಗಿದ್ದಾನೆ ಅಂತ ವಿಚಾರ ಮಾಡಿದ್ರೆ ದೊಡ್ಡ ಇರುವೆ ಅಂತ ಅಂದ್ಕೊಳ್ಳುತ್ತೆ ಅಂತ. ಹಾಗೆ ನಾವು ಕೂಡ ದೇವರು ಸ್ವರ್ಗ ಅಂದರೆ ನಮ್ಗಿಂತ ಚೆನ್ನಾಗಿರ್ಬೇಕು, ಇದಕ್ಕಿಂತ ದೊಡ್ಡ ರೂಮ್ ಇರಬೇಕು, ದೊಡ್ಡ ಏರ್ ಕಂಡೀಷನ್ ಇರಬೇಕು ಅಂತ ಅನ್ಕೋತೀವೇನೋ. ಹಾಗೆ ಆ ಕತೆ ಆಗಿದೆ. ಆ ದೇವತೆ ಕರ್ಕೊಂಡು ಹೋದ್ಲಂತೆ. ಒಂದು ದೊಡ್ಡ ಕೊಠಡಿ, ಚಂದ ಜಗ ಮಿಂಚ್ತಾ ಇದೆ. ಅಲ್ಲಿ ಒಂದು 100 ಜನ ದೇವತೆಗಳು ಓಡಾಡ್ತಾ ಇದ್ದಾರೆ. ಪುರುಸತ್ತೇ ಇಲ್ಲ, ಅವ್ರಿಗೆ ಬೆವರು ಒರೆಸ್ಕೊಳ್ಳೋದು ಪುರುಸತ್ತಿಲ್ಲ. ಒಂದು ಸಮ ಓಡಾಡ್ತಾ ಇದ್ದಾರೆ, ಇಲ್ಲಿದೆ ಅಲ್ಲಿದೆ, ಏನೋ ಬ್ಯಾಗ್ ಹೊತ್ಕೊಂಡು ಓಡಾಡ್ತಾರೆ. ಏನು ಮಾಡ್ತಾರೆ, ಇಷ್ಟೇನು ಗದ್ದಲ ಅಂತ ಕೇಳಿದವ. ಶಾಂತಿ ಇರಬೇಕಲ್ಲ ಸ್ವರ್ಗ. ಇಲ್ಲ, ಈ ಸೆಕ್ಷನ್ ಯಾವಾಗಲೂ ಹೀಗೆ ಅಂದ್ಲಾಕೆ. ಏನು ಈ ಸೆಕ್ಷನ್ನು ಅಂತ ಕೇಳಿದ್ಲಕ್ಕೆ. ಈ ಸೆಕ್ಷನ್ನಲ್ಲಿ ಪುರುಸತ್ತಿಲ್ಲ, ಯಾಕಂದರೆ ರೆಕಾರ್ಡ್ ರೂಮ್ ಇದು. ಏನು ರೆಕಾರ್ಡ್ ರೂಮು? ಭೂಮಿ ಮೇಲೆ ಜನ ಇದ್ದಾರಲ್ಲ, ಅವ್ರು ಏನೇನೋ ಬೇಡ್ಕೋತಾರೆ ದೇವರಿಗೆ, ಅದನ್ನು ಕೊಡು, ಇದನ್ನು ಕೊಡು ಅಂತೆಲ್ಲ ಕೇಳ್ಕೋತಾರೆ. ಅವ್ರು ಏನೇನು ಕೇಳ್ಕೋತಾರೆ ದಾಖಲೆ ಮಾಡ್ಕೋಬೇಕಲ್ಲ, ರೆಕಾರ್ಡ್ ಮಾಡ್ಕೋಬೇಕಲ್ಲ. ಕೋಟ್ಯಾಂತರ ಬೇಡ್ಕೋತಾರೆ. ಸರ 100 ಜನ ಬರ್ಕೋತಾ ಇದ್ದಾರೆ, ಬರೀತಾರೆ, ರೆಕಾರ್ಡ್ ಮಾಡ್ತಾರೆ, ಸ್ಲಿಪ್ ಮಾಡ್ತಾರೆ, ಆ ಕಡೆ ಕಳಿಸ್ತಾರೆ. ಎಷ್ಟು ಬ್ಯೂಸಿಯಪ್ಪ ಇವರು ಒಂದ. ಇನ್ನು ಸ್ವಲ್ಪ ಮುಂದೆ ಹೋದ, ಇನ್ನೊಂದು ದೊಡ್ಡ ಕೊಠಡಿ, ಇದಕ್ಕಿಂತ ಜಾಸ್ತಿ ಗದ್ದಲ. ಅಲ್ಲಿ 200-300 ಜನ ದೇವತೆಗಳು ಓಡಾಡ್ತಿದ್ದಾರೆ. ಇದೇನಿದು ಭಾರಿ ಇದೆಯಲ್ಲ, ರೈಲ್ವೆ ಪ್ಲಾಟ್ಫಾರ್ಮ್ ಆದಂಗೆ ಆಗಿದೆಯಲ್ಲ ಅಂದ. ಇದು ಡೆಲಿವರಿ ಸೆಕ್ಷನ್ನು ಅಂದಕ್ಕೆ. ಏನು ಡೆಲಿವರಿ ಮಾಡ್ತೀರಿ ಇಲ್ಲಿ ಅಂದ. ಅವ್ರೇನು ಕೇಳಿದಾರಲ್ಲ, ಅಪ್ಲಿಕೇಶನ್ ಬಂದಿದೆಯಲ್ಲ ನಮಗೆ, ದೇವ್ರು ಸ್ಯಾಂಕ್ಷನ್ ಮಾಡಿದ್ದಾನೆ. ಅವನು ಮನುಷ್ಯ ಏನು ಮಾಡ್ತಾನೆ ಗೊತ್ತಾ, ದೇವರು ಏನು ಕೇಳ್ತಾರೆ ಎಲ್ಲದಕ್ಕೂ ಹ್ಞೂ ಅಂತಾನೆ, ಬರ್ಕೊಡ್ತಾರೆ. ಅವ್ನು ಡೆಲಿವರಿ ಮಾಡೋದು ನಮ್ಮ ಕೆಲಸ ಅಲ್ಲ. ಅದನ್ನು ಪ್ಯಾಕೇಜ್ ಮಾಡಬೇಕು, ಅವ್ರವ್ರು ಮುಟ್ಟಿಸ್ಬೇಕು, ಅಡ್ರೆಸ್ ನೋಡ್ಕೋಬೇಕು, ಕರೆಕ್ಟ್ ಅಡ್ರೆಸ್ಗೆ ಹೋಯ್ತಾ ಎಲ್ಲ ನೋಡಬೇಕು. ಇದೆಲ್ಲ ತುಂಬ ಕೆಲಸ ಅವರಿಗೆ. 200-300 ಜನ ದೇವತೆಗಳು ಹಗಲು ರಾತ್ರಿ ಕೆಲಸ ಮಾಡ್ತಾರೆ, ಮುಗಿತಾನೆ ಇಲ್ಲ ಕೆಲಸ. ಅವ್ರು ಕೇಳಿದ್ದನ್ನು ಮುಟ್ಟಿಸ್ಬೇಕಲ್ಲ. ಭಾಳ ಕೆಲಸ ದೇವತೆಗಳಿಗೆ ಇಲ್ಲಿ ಅಂದ. ಮುಂದೆ ಹೋದ, ಸಣ್ಣದೊಂದು ಕಾರಿಡಾರ್ ದಾಟಿ ಮುಂದೆ ಹೋದ. ಅಲ್ಲೊಂದು ಪುಟ್ಟ ರೂಮು, ಇಷ್ಟೇ ಸಣ್ಣ ರೂಮು, ಒಂದು ಟೇಬಲ್ಲು, ಕುರ್ಚಿ. ಆ ಕುರ್ಚಿ ಒಂದು ದೇವತೆ ಕೂತಿರೋಳು, ಸುಮ್ಮನೆ ಕೂತಿದ್ದಾಳೆ, ಕೆಲಸನೇ ಇಲ್ಲ ಆಕೆಗೆ. ಇದು ಯಾವ ಸೆಕ್ಷನ್ ಅಂತ ಕೇಳ್ದಮ್ಮ. ಈ ಸೆಕ್ಷನ್ ಕೆಲಸನೇ ಇಲ್ವಾ, ದೇವತೆ ಒಬ್ಬಳೇ ಇದ್ದಾಳೆ, ಏನೂ ಕೆಲಸ ಇಲ್ಲ ಆಕೆಗೆ. ಇರುತ್ತೆ ಕೆಲಸ ಕಮ್ಮಿ. ಅದಕ್ಕೇನು ಮಾಡ್ತೀವಿ, ಆದಷ್ಟು ವಯಸ್ಸಾದವ್ರನ್ನ
ದೇವತೆಗಳಲ್ಲೂ ವಯಸ್ಸಾಗ್ತದೆ ಅಂದಂಗೆ ಆಯಿತು. ಅವ್ರನ್ನ ಕೂಡಿಸಿ ಪಾಪ ಸುಸ್ತಾದವ್ರನ್ನ ಅಲ್ಲಿ ಒಬ್ಬೊಬ್ಬರನ್ನ ಕೂಡಿಸ್ತೀವಿ ಪಾಳೆ ಪ್ರಕಾರ. ಅದೇನು ಜಾಸ್ತಿ ಕೆಲಸ. ಯಾವ ಸೆಕ್ಷನ್ ಇದು? ಎಕ್ನಾಲೇಜ್ಮೆಂಟ್ ಸೆಕ್ಷನ್ ಒಂದು. ಅಂದರೆ ಏನು? ಯಾರ್ಯಾರಿಗೆ ನಾವು ಕಳಿಸ್ಕೊಟ್ಟಿದ್ದೀವಲ್ಲ, ಭಗವಂತ ಏನೇನು ಸ್ಯಾಂಕ್ಷನ್ ಮಾಡಿದ್ದಾನೆ ಕಳಿಸ್ಕೊಟ್ಟಿದ್ದೀವಿ, ಮುಟ್ಟಿದ್ಕೊಳ್ಳೋ ಅವ್ರಿಗೆ ಮುಟ್ಟಿದೆ ಅಂತ ಥ್ಯಾಂಕ್ಸ್ ಕಳಿಸ್ತಾರಲ್ಲ, ಅದನ್ನು ಎಕ್ನಾಲೇಜ್ ಬರ್ಕೋತೀವಿ ನಾವು ಅಂತ. ಅದು ಕೆಲಸನೇ ಇಲ್ಲ. ಯಾಕೆ? ಮುಟ್ಟಿದ ಮೇಲೆ ಅವ್ರು ಯಾರೂ ಹೇಳೋಲ್ಲ ನಮಗೆ ಅಂತ. ಎಷ್ಟು ಚೆನ್ನಾಗಿದೆ. ಅವನಂತ ಹೇಳ್ಬೇಕಾದ್ರೆ ಏನು ಹೇಳಬೇಕು ನಾವು? ಹೆಂಗೆ ಹೇಳೋದು? ಥ್ಯಾಂಕ್ಸ್ ಹೇಳೋದು ಹೆಂಗೆ ನಿಮಗೆ ಅಂತ ಕೇಳ್ದ. ಭಾಳ ಸುಲಭ ಅಂದ್ಲಕ್ಕೆ, ಭಾಳ ಸುಲಭ ಇದೆ. ಏನು ಮಾಡಬೇಕಾಗಿಲ್ಲ. ನಾವು ಕೇಳಿದ್ದು ಬೇಡ್ಕೊಂಡದ್ದು ಆದ ತಕ್ಷಣ ಥ್ಯಾಂಕ್ಸ್ ಭಗವಂತ ಅಂದ್ರೆ ಸಾಕು. ಯಾಕೆ ಬಂದ್ಬಿಡುತ್ತೆ ಎಕ್ನಾಲಜ್ಮೆಂಟ್. ಇಲ್ಲ ಅಷ್ಟು ಅನ್ನಲ್ವ ಜನ ಅಂದ. ಇಲ್ಲಪ್ಪ, ಭಾಳ ಕಷ್ಟ ಆಗಿದೆ. ಬರೋ ತನಕ ಕೇಳ್ಕೋತಾರೆ, ಬಂದಮೇಲೆ ನಾ ಮಾಡಿದೆ ನೋಡು ಆಯ್ತಲ್ಲ ಕೆಲಸ ಅಂತಾರೆ. ಹೇಳ್ತಾನೆ, ಎಷ್ಟು ಚಂದ ಹೇಳ್ತಾಳೆ ದೇವತೆ ಅದು. ನೋಡಪ್ಪ ಪದ್ಧತಿ ಹಿಂಗಿದೆ, ಯಾವ್ಯಾವ್ದಕ್ಕೆ ಥ್ಯಾಂಕ್ಸ್ ಹೇಳಬೇಕು ಅಂತ. ಆಕೆ ಹೇಳ್ತಾಳೆ, ನಿಮಗೆ ಊಟ 2 ಹೊತ್ತು ಊಟದ ತೊಂದರೆ ಇಲ್ಲ ಅಂದರೆ, ನಿಮ್ಮ ತಲೆ ಮೇಲೆ ಒಂದು ಸೂರು ಇದೆ ಅನ್ನೋದಾದರೆ, ನಿಮ್ಗೆ ಹಾಕ್ಕೊಳ್ಬೇಕಾಗಷ್ಟು ಬಟ್ಟೆ ಇದೆ ಅನ್ನೋದಾದರೆ, ಜಗತ್ತಿನ 25% ಸ್ಪೇಷಲ್ ಜನದಲ್ಲಿ ಸೇರ್ಕೊಂಡಿದ್ದೀರಿ ನೀವು, ಅದಕ್ಕೆ ಥ್ಯಾಂಕ್ಸ್ ಹೇಳಿ. ಇದಲ್ಲದೆ ನಿಮ್ಮ ಬ್ಯಾಂಕಲ್ಲಿ ಸ್ವಲ್ಪ ದುಡ್ಡ ಇದ್ದು ನಿಮ್ಮ ಖರ್ಚಿಗೆ ಆಗುವಷ್ಟಿದ್ದು ನಾಳಿನ ಆತಂಕ ಇಲ್ಲದೆ ಹೋದರೆ ಜಗತ್ತಿನ 1% ಜನದಲ್ಲಿ ನೀವು ಸೇರ್ಕೊಂಡಿದ್ದೀರಿ. 99 ಜನ ತೊಂದರೆ ಇದೆ, 1% ಜನರಲ್ಲಿ ಸೇರ್ಕೊಂಡಿದ್ದೀರಿ. ಇದರ ಜೊತೆಗೆ ನಿಮಗೆ ಬುದ್ಧಿವಂತರಾದ ತಾಯಿ ತಂದೆಗಳು ನಿಮಗೆ ಸನ್ಮಾರ್ಗ ತೋರಿಸಿ ಸಂಸ್ಕೃತಿಯನ್ನೆಲ್ಲ ಕೊಟ್ಟು ಒಳ್ಳೆಯ ಶಿಕ್ಷಣ ಪಟ್ಟು ನಿಮ್ಮಿಂದ ಪ್ರಯೋಜನ ಏನಾದರೂ ಜಗತ್ತಿಗಾಗಿದ್ದರೆ ನೀವು 0.1% ಜನರಲ್ಲಿ ಸೇರ್ಕೋತೀರಿ. ಅವ್ರು ಯಾರಾದರೂ ಭಗವಂತ ನಿನ್ನ ಕೃಪೆಯಿಂದ ಆಯ್ತಪ್ಪ ಅಂತ ಕೈ ಮುಗಿದ ತಕ್ಷಣ ಎಕಾನಮಿ ಬಂದುಬಿಡುತ್ತೆ. ಇಲ್ಲಿ ಅವ್ನು ಹೇಳ್ತಾನೆ, ಈ ಸೆಕ್ಷನಲ್ಲಿ ಕೆಲಸನೇ ಕಮ್ಮಿ. ಅಂದರೆ ಕೃತಜ್ಞತೆ ಅನ್ನೋದು ಇಷ್ಟು ಕೆಟ್ಟು ಹೋಯ್ತಲ್ಲ ಅಂತ. ಅವನು ಎಷ್ಟು ಚಂದ ಹೇಳ್ತಾನೆ. ದೇವತೆಗಳು ಎಕನಾಲೇಜ್ಮೆಂಟ್ ಕಾಯ್ತಿರ್ತಾರಂತೆ ನಮ್ಮ ಕಡೆಯಿಂದ. ಅವ್ರು ಏನೂ ಬೇಡಲ್ಲ ನಮ್ಮ ಕಡೆಯಿಂದ, ಥ್ಯಾಂಕ್ಸ್ ಅಂತ ಹೇಳೋಕ್ಕೂ ಆಗಲ್ಲ. ಅದಕ್ಕೆ ಧರ್ಮರಾಜ ಬೇಜಾರು ಮಾಡ್ಕೊಂಡು ಹೇಳುವಂಥ ಮಾತಿದು. ಅಂದರೆ ಯಾವ ಮನುಷ್ಯನಿಗೆ ಎಲ್ಲವೂ ಇದೆ, ಸಮಾಜದಲ್ಲಿ ನೋಡೋದಕ್ಕೆಲ್ಲ ಸ್ಥಾನ, ಗುಣ, ಸ್ವೀಕಾರ ಎಲ್ಲ ಇದೆ. ಆದರೆ ಅವನು 5 ಜನಕ್ಕೆ ತೃಪ್ತಿಯನ್ನು ಕೊಡದೆ ಹೋದರೆ ಅವನು ಬದುಕಿದ್ರೂ ಸತ್ತ ಹಾಗೆ. ಯಾಕಂದರೆ ಕೃತಜ್ಞ ಮನುಷ್ಯ. ಕೃತಂ ಸ್ಮರ ಕೃತೋಸ್ಮರ ಅಂತ ನಮ್ಮಲ್ಲಿದೆ. ಮಾಡಿದ್ದನ್ನು ನೆನೆಸಬೇಕು, ಮಾಡಿದವ್ರನ್ನ ನೆನೆಸಬೇಕು. ಆ ಕೃತಜ್ಞತೆ ಇಲ್ಲದೆ ಹೋದರೆ ಮನುಷ್ಯತ್ವದ ಲಕ್ಷಣ ಅಲ್ಲ ಅದು ಅಂತ ಹೇಳಿ. ಇದು ತಿರುವಳ್ಳುವಾರ್ ತಮಿಳಲ್ಲಿ ಎಷ್ಟು ಚಂದದ ಪದ್ಯಗಳನ್ನು ಬರೆದಿದ್ದಾರೆ. ಅದರೊಂದು ಮಾತನ್ನು, ಇದೇ ಮಾತನ್ನು ಹೇಳ್ತಾರೆ ನೋಡ್ರಿ, ಎಷ್ಟು ಚಂದ ಅದು. ಒಬ್ಬ ಗೃಹಸ್ಥನ ಪರಮ ಕರ್ತವ್ಯ ಎಂದರೆ ದೇವತೆಗಳು, ಹಿರಿಯರು, ಅತಿಥಿಗಳು, ಸಂಬಂಧಿಕರು ಮತ್ತು ಸ್ವಂತ ತನ್ನನ್ನು ತೃಪ್ತಿಪಡಿಸಿಕೊಳ್ಳುವುದು. ಎಷ್ಟು ಸಮಾನವಾದ ಚಿಂತನೆಗಳು ಬರ್ತದೆ. ಹೀಗೆ ದೇವತೆಗಳು ಮತ್ತು ಪಿತೃಗಳು ಮನುಷ್ಯರಿಗಿಂತ ಮೇಲ್ಮಟ್ಟದಲ್ಲಿರುವಂಥವ್ರು. ಸಂಬಂಧಿಕರು, ಸ್ನೇಹಿತರು, ಅತಿಥಿಗಳು ತನ್ನ ಜೊತೆಗೆ ಅಥವಾ ಕೆಳಮಟ್ಟದಲ್ಲಿರುವಂಥವ್ರು. ಕೊನೆಗೆ ತಾನು. ಎಷ್ಟು ಕಾಂಪ್ರಿಹೆನ್ಸಿವ್ ಆಗಿದೆ ನೋಡಿ ಇದು. 5 ಜನ ಅಂತ ಏನು ಹೇಳ್ತೀವಲ್ಲ, 5 ಧರ್ಮಗಳು, ಯಜ್ಞಗಳು ಅಂದಾಗ ನನಗಿಂತ ಹೆಚ್ಚಿನವರು, ನನ್ನ ಜೊತೆಗಿರುವಂಥವರು, ಕೆಳಗಿನವರು ಹಾಗೂ ನನ್ನನ್ನು ಸೇರಿಸಿಕೊಂಡು ಎಲ್ಲರನ್ನು ತೃಪ್ತಿಪಡಿಸೋದಿದೆಯಲ್ಲ, ಎಲ್ಲರೂ ಕೃತಜ್ಞತೆ ಹೇಳೋದಿದೆಯಲ್ಲ, ಇದು ಮನುಷ್ಯತ್ವದ ಮೂಲ ಲಕ್ಷಣ. ಇದು ಯಾವ ಜಾತಿ ಮತಗಳ ಸ್ಪರ್ಶ ಇಲ್ಲದೇ ಈ 5 ಜನಕ್ಕೆ ನಾನು ಕೃತಜ್ಞತೆ ತೋರಿಸೋದಾದರೆ ಅದು ಮನುಷ್ಯತ್ವದ ಲಕ್ಷಣ ಅಂತ. ಪ್ರಶ್ನೆಗೆ ಎಷ್ಟು ಒಳ್ಳೆಯ ಉತ್ತರ, ಅದು ಭಾಳ ಚೆನ್ನಾಗಿರೋ ಉತ್ತರ. ಎಲ್ಲರಿಗೂ ವಂದನೆ ಸಲ್ಲಿಸುವಂಥ, ಕೃತಜ್ಞತೆ ತೋರಿಸುವಂಥ ಈ ಪಂಚಯಜ್ಞದ ಕಲ್ಪನೆಯೇ ಅದ್ಭುತವಾದಂಥದ್ದು. ಈ ಪಂಚಯಜ್ಞ ನಮ್ಮ ಜವಾಬ್ದಾರಿ ಅಂತ. ಇನ್ನು ಮುಂದಿನ ಪ್ರಶ್ನೆ, 4 ಪ್ರಶ್ನೆ ತುಂಬ ಚೆನ್ನಾಗಿದೆ, ಸ್ವಲ್ಪ ಸ್ಪೀಡಾಗಿ ಹೋಗಬೇಕಾಗತ್ತೆ. ಮೊದಲನೇದು, ಮನುಷ್ಯನ ಬಹುದೊಡ್ಡ ಶ್ರೀಮಂತಿಕೆ ಯಾವುದು ಅಂತ. ಇವು 4 ಪ್ರಶ್ನೆ ಬರುವಂಥ. ಮತ್ತೆ ಮನುಷ್ಯನ ಅತ್ಯಂತ ದೊಡ್ಡ ಶ್ರೀಮಂತಿಕೆ ಯಾವುದು? ಅವನ ಅತ್ಯಂತ ಶ್ರೇಷ್ಠ ಗಳಿಕೆ ಯಾವುದು? ಅವನಿಗೆ ಅತ್ಯಂತ ಪ್ರಯೋಜನಕಾರಿಯಾದಂಥ ಲಾಭ ಯಾವುದು? ಕೊನೆಗೆ ಅವನಿಗೆ ದೊರೆಯಬಹುದಾದ ಸಂತೋಷಗಳಲ್ಲಿ ಅತಿ ಶ್ರೇಷ್ಠವಾದ ಸಂತೋಷ ಯಾವುದು? ಎಷ್ಟು ಚೆಂದ. ಸಣ್ಣ ಸಣ್ಣದು ಕೇಳ್ತಾ ಇಲ್ಲ, ಅಲ್ಟಿಮೇಟೇ ಕೇಳ್ತಾನೆ. ಅಲ್ಟಿಮೇಟ್, ಫೈನಲ್, ಅತ್ಯಂತ ಶ್ರೇಷ್ಠವಾದದ್ದು ಯಾವುದು? ಉತ್ತರ ಎಷ್ಟು ಚೆನ್ನಾಗಿದೆ. ಮನುಷ್ಯನ ಅತ್ಯಂತ ದೊಡ್ಡ ಶ್ರೀಮಂತಿಕೆ ಯಾವುದು ಅನ್ನೋದಕ್ಕೆ ಉತ್ತರ, ಮನುಷ್ಯನ ಅತ್ಯಂತ ದೊಡ್ಡ ಶ್ರೀಮಂತಿಕೆ ಎಂದರೆ ಅವನು ಪಡೆದಂಥ ಕುಶಲತೆ. ಇದು ಬಹಳ ಮುಖ್ಯ. ಸ್ಕಿಲ್. ಮನುಷ್ಯ ಸ್ಕಿಲ್ ಪಡ್ಕೋಬೇಕು, ಕುಶಲತೆಗಳನ್ನು ಪಡ್ಕೊಳ್ಬೇಕು. ಆ ಕುಶಲತೆ ಇದ್ದರೆ ಮಾತ್ರ ಬಹುದೊಡ್ಡ ಶ್ರೀಮಂತಿಕೆ. ಅವನು ಎಲ್ಲದೂ ಬದುಕೋತಾನೆ. ದಯವಿಟ್ಟು ನೋಡಿ, ನಾನು ಇದು ಹೇಳ್ತಿದ್ದೀನಿ. ನಿಮ್ಮ ಮನೆಯಲ್ಲಿ ಕೆಲಸ ಮಾಡುವಂಥ ಹೆಣ್ಮಗಳಿರ್ತಾರೆ. ಆಕೆ ಬೈದರೆ ಬರಬೇಡ ನಾಳೆಯಿಂದ ಅಂತ ನೀವು ಹೇಳಿದ್ರೆ ಆಕೆ ಏನೂ ದುಃಖ ಪಡ್ಕೊಳ್ಳಲ್ಲ. ಬಿಡ್ರಿ, 4 ಜನ ಮನೆ ಕಾಯ್ತಿದ್ದಾರೆ ನನಗೆ ಅಂತಾರೆ. ನೀವೇ ಕಾಪಾಡ್ಕೋಬೇಕಾಕೆ, ಎಲ್ಲಿ ಬಿಟ್ಟು ಹೋಗ್ತಾಳೋ ಅಂತ ಅಲ್ವಾ? ಪ್ರಾಮಾಣಿಕವಾಗಿ ಹೇಳಿ, ನಿಜವಾಗಿ ಹೇಳಿ. ಕೆಲಸಗಾರ ಸಿಗೋಲ್ಲ. ನಿಮ್ಮ ಮನೆಗೆ ಒಬ್ಬ ಪ್ಲಂಬರ್ ಬರಬೇಕು ಅಂದರೆ ಒದ್ದಾಡಬೇಕು. ನೀವು 10 ಸಲ ಹೋಗಬೇಕು, ಪ್ಲಂಬರ್ ಸಿಗಲ್ಲ. ಒಬ್ಬ ಇಲೆಕ್ಟ್ರಿಷಿಯನ್ ಸಿಗಬೇಕಾದ್ರೆ ಒದ್ದಾಡಬೇಕು. ಪೋಸ್ಟ್ ಗ್ರ್ಯಾಜುಯೇಟ್ಸ್ ಬೇಕಾದಷ್ಟು ಜನ ಸಿಗ್ತಾರೆ.
ಹೇಳ್ತೀನಿ, ಒಬ್ಬ ಮೇಡ್ ಸರ್ವೆಂಟ್ಗಿರುವಂಥ ಧೈರ್ಯ, ಒಬ್ಬ ಪ್ಲಂಬರಿಗೆ, ಎಲೆಕ್ಟ್ರಿಷಿಯನಿಗೆ ಧೈರ್ಯ ಇದೆ ಬದುಕ್ತೀನಿ ಅಂತ ಹೇಳಿ, ನಮ್ಮ ಪೋಸ್ಟ್ ಗ್ರಾಜ್ಯುಯೇಟಿಗೆ ಹೆದರಿಕೆ ಇದೆ ಎಲ್ಲಿ ನೌಕರಿಯಲ್ಲಿ ಹೋಗ್ಬಿಡುತ್ತೋ ಅಂತ. ಇದನ್ನು ಯಾಕೆ ಹೇಳ್ತೀನಿ ಅಂದರೆ, ಕುಶಲತೆ ನಮ್ಮ ಕೈಯಲ್ಲಿದ್ದರೆ, ಸ್ಕಿಲ್ ನಮ್ಮ ಕೈಯಲ್ಲಿದ್ದರೆ ಜಗತ್ತು ನೀವು ಹೇಳ್ದಂಗೆ ಕೇಳುತ್ತೆ. ಯಾಕೆ ಪ್ಲಂಬರ್ ಬೆನ್ನು ಹತ್ತಿ ಹೋಗ್ತೀರಿ? ಅವನು ಸ್ಕಿಲ್ ಇದೆ, ಅದು ಬೇಕದು ಸ್ಕಿಲ್ ಬೇಕು. ಬರೀ ಫಿಲಾಸಫಿ ಬೇಕಾಗಿಲ್ಲ ನನಗೀಗ, ಸ್ಕಿಲ್ ಬೇಕು. ಅದಕ್ಕೆ ಚಂದ ಹೇಳ್ತಾನೆ ಅವನು, ದೊಡ್ಡ ಶ್ರೀಮಂತಿಕೆ ಯಾವುದು ಅಂದರೆ ಸ್ಕಿಲ್ ಬೇಕು. ಇದು ನೋಡಿ, ಜಗತ್ತಲ್ಲಿ ದೊಡ್ಡ ದೊಡ್ಡವರು ಆ ಸ್ಕಿಲ್ ಅನ್ನುವಂಥದ್ದು, ನಿಮ್ಮ ಕೌಶಲ್ಯ ಅನ್ನುವಂಥದ್ದು ಒಂದು ಕ್ಷೇತ್ರದಲ್ಲಿ ಇರಬೇಕು ಅಂತಿಲ್ಲ, ಯಾವುದರಲ್ಲೇ ಆಗಲ್ರಿ. ಅದು ನಿಮಗೆ ಹಾಡಿನಲ್ಲಾಗ್ಬೋದು, ಲತಾ ಮಂಗೇಶ್ಕರ್ ಮಾಡಿಬಿಡುತ್ತೆ ನಿಮ್ಮನ್ನು. ಆಟದಲ್ಲಾದರೆ ತೆಂಡೂಲ್ಕರ್ ಮಾಡಿಬಿಡುತ್ತೆ ಅಲ್ವಾ. ಒಂದೊಂದು ಸ್ಕಿಲ್ಲು ಒಂದೊಂದರ ಸೇರಿಕೊಂಡ್ರೆ ಸಾಕು. ನೃತ್ಯದಲ್ಲಿ ಆದರೆ ಏನಾಗ್ತೀರಿ, ಅಡುಗೆ ಮಾಡೋರ್ರಿ ಭಾರಿ ಡಿಮಾಂಡ್. ಅವನು ಟಿ ವಿಯಲ್ಲಿ ಶೋ ಮಾಡಿ ಮಾಡಿ ಹೆಂಗೆ ಮಾಡೋದು ಅದೇನು ತೋರಿಸ್ತಾನೆ, ಪುಸ್ತಕ ಬರೀತಾನೆ, ಕೋಟ್ಯಾಧಿಪತಿ. ಬೇರೆ ಬೇರೆ ದೇಶ ಅಡುಗೆ ಮಾಡೋದು ಒಂದೇ ಬರೋದು ಅವನಿಗೆ. ಅದೊಂದು ಸ್ಕಿಲ್ ಅಲ್ವಾ, ಅದು ಕೌಶಲ್ಯ. ಅಂದರೆ ಯಾವುದೇ ಒಂದು ಸ್ಕಿಲ್ ನಾವು ಕಲ್ಕೊಂಡಾಗ ಜಗತ್ತು ಎಷ್ಟು ಮರ್ಯಾದೆ ಬಂದುಬಿಡುತ್ತೆ, ದೊಡ್ಡ ಶ್ರೀಮಂತಿಕೆ ಬಂದುಬಿಡುತ್ತೆ ಅದರಿಂದ ಅಂತ. ನಾನೊಬ್ಬ ನೋಡಿದ್ದೆ, ನಾನು ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿದ್ದಾಗ ಒಬ್ಬರು ಅಜ್ಜಿನ ಕರ್ಕೊಂಬಂದಿದ್ರು ನಮ್ಮ ಕಾಲೇಜಿಗೆ. ಆಕೆ ಒಂದು ನಿಮಿಷದಲ್ಲಿ 72 ಎಳೆ ಶಾವಿಗೆ ಮಾಡ್ತಿದ್ಲು. ಅದೇನೋ ಅದ್ಭುತ ಕಲೆ ಆಕೆ ಬಂದಿತ್ತು. ಎಷ್ಟು ವರ್ಷ ಮಾಡ್ತಿದ್ಲು. ಒಂದು ಸಲ ದೈವ ಬಂದುಬಿಡ್ತು. ಯಾರೋ ಜರ್ಮನ್ಸ್ ಬಂದು ನೋಡಿದ್ದಾರೆ ಆಕೆನ ಕರ್ಕೊಂಡು ಜರ್ಮನಿಗೆ ಕರ್ಕೊಂಡು ಹೋದ್ರು. ಅದು ಸ್ಕಿಲ್ಲು, ಶಾವಿಗೆ ಮಾಡೋದು. ಅಲ್ಲಿ ಕೋಚಿಂಗ್ ಕ್ಲಾಸು ಜರ್ಮನಿಯಲ್ಲಿ. ಆಕೆ ನೋಡಿದರೆ ಪಾಸ್ಪೋರ್ಟು 3 ಬಂದಿದ್ದಾವೆ. ಪಾಸ್ಪೋರ್ಟು 3 ತಿಂಗಳಿಗೊಮ್ಮೆ ಹೋಗ್ತಾಳೆ ಆಕೆ, ಸ್ಟ್ಯಾಂಪ್ ಹಾಕ್ಕೊಂಡು. ನಾನು ಯಾಕೆ ಅಂತ ಕೇಳಿದೆ. ಭಾಳ ಕಾಡ್ತಾರ, ಅಲ್ಲಿ ಹೋಗಿ ಏನು ಕಲಿಸ್ತೀನಿ ಏನೋ ಅಂದೆ. ನಾ ಮಾಡೋದಷ್ಟೇ, ಅವ್ರು ನೋಡ್ಕೋತಾವೆ ಅಷ್ಟೇ ಅಂದ್ಲು. ಮತ್ತು ಹೇಳ್ತಿ ಹಂಗೆ, ನಾ ಏನು ಹೇಳೋಂಗಿಲ್ಲ, ಅವರೇ ಅರ್ಥ ಮಾಡ್ಕೋತಾವೆ ಹೇಳ್ಕೋತಾವೆ ಅಂದ್ಲು. ಅಲ್ಲಿ ಬದುಕ್ತಿ ಹೆಂಗೆ ನೀನು ಅಂತ ಕೇಳಿದೆ. ಬದುಕೋಕೆ ಏನು ತೊಂದರೆ ಐತೆ? ಏರ್ಪೋರ್ಟಿಗೆ ಬರ್ತಾರೆ, ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ, ಒಂದು ಹೋಟೆಲಲ್ಲಿ ಇಡ್ತಾರೆ. ಇಂಗ್ಲೀಷ್ ಕಲ್ತ್ಬಿಡ್ತಾಳೆ ಈಗ ಆಕೆ. ನೋಡಿ, ಆಕೆಗೆ ಬರೋದು ಒಂದೇ ಕೆಲಸ ರೀ, ಶಾವಿಗೆ ಮಾಡೋದು. ಅಂದ್ರೆ ನಾ ಹೇಳೋದಂದರೆ, ಯಾವುದೇ ಒಂದು ಕುಶಲತೆಯನ್ನು, ಅದರಲ್ಲಿ ಪರಿಪೂರ್ಣತೆಯನ್ನು ಹೊಂದಿದರೆ ಜೀವನ ದೊಡ್ಡ ಶ್ರೀಮಂತಿಕೆ ಆಗ್ತದೆ. ಅದನ್ನು ಹೇಳ್ತಾನೆ ಅವನು. ಈ ಒಂದು ಮಾತುಕತೆಯಲ್ಲಿ ಕೆಲವರು ಚುರುಕಿರ್ತಾರೆ. ಅದೊಂದು ಹೇಳ್ಬಿಡ್ತೀನಿ, ತಮಾಷೆ ಘಟನೆ ನಿಮಗೆ. ಭಾಳ ಸೀರಿಯಸ್ ಘಟನೆ ಬೇಡ, ತಮಾಷೆ ಘಟನೆ ಇರ್ತದೆ. ಒಬ್ಬರು ಇದ್ದರು, ವಿಶ್ವನಾಥ ಅಂತ ಒಬ್ಬ ಮನುಷ್ಯ ಇದ್ದ. ಅವನ ಹೆಸರೇ ವಿಶ್ವನಾಥ. ಅವನು ಕಾಶಿ ವಿಶ್ವನಾಥನ ಬಗ್ಗೆ ಭಾಳ ಸೆಳೆತ. ಕಾಶಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದ, ಆಗಲಿಲ್ಲ. ಅವನು ಹೆಂಡತಿ ಸತ್ತೋದು. ಅವನ ಜೀವನದ ಆಸಕ್ತಿನೇ ಹೋಗ್ಬಿಡ್ತು. ಇನ್ನೇನು ಬದುಕಿ ಪ್ರಯೋಜನ ಇಲ್ಲ ಅನಿಸ್ಬಿಡ್ತು. 2 ಮಕ್ಕಳಿದ್ದಾವೆ, ಶಾಲೆಗೆ ಹೋಗೋ ಮಕ್ಕಳು, ಸ್ವಲ್ಪ ದುಡ್ಡು ಹೋಗುವಂಥ ಮಕ್ಕಳು. ಬಿಟ್ಟೆಲ್ಲಿ ಹೋಗೋದು? ಎಳಿತಾ ಇತ್ತಲ್ಲ ಮೇಲೆ, ವಿಶ್ವನಾಥನ ಕಡೆ ಹೋಗಬೇಕು, ಕಾಶಿಗೆ ಹೋಗಬೇಕು ಅಂತ. ಒಂದು ಸಲ ತೀರ್ಮಾನ ಮಾಡ್ಕೊಂಡ, ಹೋಗ್ಬಿಡ್ತೀನಿ, ಏನಾಗ್ತದೆ, ಬಂದ ಬಿಡಿಸ್ಕೋಬೇಕು ಅಂತ ಹೇಳ್ದ. ಊರಲ್ಲೊಬ್ಬರು ಬಾಬಾ ಸಾಹೇಬ್ ಅಂತ ಒಬ್ಬರಿದ್ದು, ಇದ್ದದ್ರಲ್ಲ ಶ್ರೀಮಂತರವರು. ಅವ್ರ ಕಡೆ ಹೋದ. ಬಾಬಾ ಸಾಹೇಬ್, ನಿಮ್ಮಿಂದ ಉಪಕಾರ ಆಗಬೇಕು. ಏನಾಗಬೇಕು? ನನಗೆ ಕಾಶಿ ವಿಶ್ವನಾಥನ ಕಡೆ ಹೋಗಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಈ ಮಕ್ಕಳನ್ನ ಏನು ಮಾಡಲಿ? ನೀವು ಮನೇಲಿ ಇಟ್ಕೊಳ್ಳಿ, ಬೆಳೆಸಿ. ನಾನು ಏನು ಮಾಡಿದೆ, ನಾನು ಎಲ್ಲ ಆಸ್ತಿ ನಂದು ಏನೈತೆ ಎಲ್ಲ ಮಾರಿ 1000 ಬಂಗಾರದ ನಾಣ್ಯ ಮಾಡಿದೆ. 1000 ನಾಣ್ಯ, ಬಂಗಾರದ ನಾಣ್ಯ. ಅವನು ಅಷ್ಟು ನಿಮಗೆ ಕೊಟ್ಟು ಹೋಗ್ತೇನೆ. ಅಕಸ್ಮಾತ್ ದೇವರ ದಯದಿಂದ ನಾನು ಬದುಕಿ ಬಂದರೆ ಮಕ್ಕಳನ್ನು ಕರ್ಕೊಂಡು ಹೋಗ್ತೀನಿ. 100 ನಾಣ್ಯ ನಿಮಗೆ ಬಿಡ್ತೇನೆ. 1 ವರ್ಷದಲ್ಲಿ ಬರ್ತೀನಿ ನಾನು. 100 ನಾಣ್ಯ ನಿಮಗೆ ಕೊಡ್ತೀನಿ. 900 ತೊಗೊಂಡು ಹೋಗಿ ಮಕ್ಕಳನ್ನು ಬೆಳೆಸ್ತೇನೆ. ಅಕಸ್ಮಾತ್ ನಾನು ಬರಲಿಲ್ಲ, ಸತ್ತು ಹೋದೆ ದಾರಿಯಲ್ಲಿ ಅಂದರೆ ಆ 1000 ನಾಣ್ಯ ನಿಮ್ಮದೇ, ನಿಮ್ಮ ಮಕ್ಕಳೇ ಅಂತ ಬೆಳೆಸ್ಕೊಳ್ಳಿ ಅಂದರು. ಇವನಿಗೆ 1000 ನಾಣ್ಯ ಅಂದರೆ ಸ್ವಲ್ಪ ಆಯ್ತಾ? ಬಾಯಲ್ಲಿ ನೀರು ಬಂತು. ಆಯಿತು, ನೋಡ್ಕೋತೀನಿ ಹೋಗಿ ಅಂದ. ಸಾಕ್ಷಿಗಳಿದ್ರಲ್ಲ, ಒಂದು 10-6 ಜನ ಅವ್ರ ಜೊತೆಗೆಲ್ಲ ಇದ್ದರು. ಅವನು ವಿಶ್ವನಾಥನ ಜೊತೆಗೆ ಹೋದವರು. ಅವನೇನು ಹೇಳಿದ್ರು, ವಿಶ್ವನಾಥ, ನೋಡಿ ಸ್ವಾಮಿ, ನಾನು ಸತ್ತು ಹೋಗ್ಬಿಟ್ರೆ ಈ ಹುಡುಗರು ದೊಡ್ಡವರು ಆಗೋ ತನಕ ನೋಡ್ಕೊಳ್ಳಿ. ಅದಾದಮೇಲೆ ನಿಮಗೇನು ಬೇಕೋ, ನಿಮಗೆ ಎಷ್ಟು ಬೇಕೋ ಅಷ್ಟು ನಾಣ್ಯ ಕೊಡ್ರಿ, ಅವ್ರ ಜೀವನ ಮಾಡ್ಕೋತಾರೆ. ಇಷ್ಟೇ ಕೊಡಿ ಅಂತ ಹೇಳಲ್ಲ, ನಿಮಗೆ ಎಷ್ಟು ಬೇಕೋ ಅಷ್ಟು ಕೊಡಿ, ಜೀವನ ಮಾಡ್ಕೊಳ್ಳಿ ಅಂದ. ಆಯಿತು. ಮುಂದೊಂದು ತಿಂಗಳಿಗೆ ಸುದ್ದಿ ಬಂತು, ವಿಶ್ವನಾಥ ಸತ್ತು ಹೋದ ದಾರಿಯಲ್ಲಿ ಅಂತ. ಈ ಹುಡುಗರು ಒಂದು 3-4 ವರ್ಷಕ್ಕೆ ದೊಡ್ಡವರಾದರು. ಅವ್ರ ಸ್ನೇಹಿತರು ಬಳಗದವ್ರು ಇರ್ತಾರಲ್ಲ, ಎಲ್ಲ ಹೋಗಿ, ಆಯಿತು ಬಾಬಾ ಸಾಹೇಬ್, ಆ ಹುಡುಗರಿಗೆ ಎಷ್ಟು ಕಾಯಿನ್ಸ್ ಕೊಟ್ಬಿಡಿ, ಅವ್ರು ಬೇರೆ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ಕೋತಾರೆ, ಬೇರೆ ಮನೆ ಮಾಡ್ತಾರೆ ಅಂದರು. ಹೌದಾ ಅಂದ. ಒಳಗಡೆ ಹೋದ, 10 ನಾಣ್ಯ ಕೊಟ್ಟ. ಇಷ್ಟೇ ಅಂದ. ಅಲ್ಲ ರೀ, 1000 ನಾಣ್ಯ ಕೊಟ್ಟಿದ್ದಾನೆ ಮನುಷ್ಯ, ಎಲ್ಲ ಮಾರ್ಕೊಂಡು. ನಿಮಗೇನಾದರೂ ಒಂದು 10-20 ಕಾಯಿನ್ ಕೂಡ ಖರ್ಚಾಗಿರ್ಲಿಕ್ಕಿಲ್ಲ, ಬಂಗಾರದ ನಾಣ್ಯವು, ಮತ್ತು 10 ಕೊಡ್ತಿರಲ್ಲ. ನೀವೆಲ್ಲ ಸಾಕ್ಷಿ ಇದ್ರೆ ಇಲ್ವೋ? ಮತ್ತು ವಿಶ್ವನಾಥ್ ಹೇಳಿದ, ಏನು ಹೇಳಿದ್ದ ಅವನು? ನಿಮಗೆಷ್ಟು ಬೇಕೋ ಅಷ್ಟು ಕೊಡು ಅಂತ ಹೇಳ್ದ ಅಲ್ವಾ? ಹೇಳಿದ್ದಿಲ್ಲ, ಇಷ್ಟೇ ಕೊಡ್ತೀನಿ ತೊಗೊಂಡೋಗಿ, ಅಷ್ಟೇ ಕೊಡೋದು ನಾನು. ನಿನಗೆಷ್ಟು ಬೇಕೋ ಅಷ್ಟು ಕೊಡು ಅಂತಿದ್ನಲ್ಲ, ಇಷ್ಟು ಕೊಡ್ತೀನಿ ತೊಗೊಂಡೋಗಿ. ಪಾಪ ಅವ್ರು ಏನು ಮಾತಾಡೋಕ್ಕಾಗಲಿಲ್ಲ, ಮಾತಾಡಿದ್ದೆ ಹಾಗಲ್ವಾ? ದುಃಖ ಬರ್ತಿದ್ರಂತೆ. ಹಾದಿಯೊಳಗೆ ಗುಂಡಣ್ಣ ಬಂದ ಎದುರಿಗೆ.
ಏನಾಯಿತು ಅಂತ ಕೇಳ್ದ. ಹಿಂಗೆ ಮಾಡ್ತಾನಪ್ಪ ಅವನು, 10 ನಾಣ್ಯ ಕೊಡ್ತಾನೆ ಚಂಡಾಲ, 900 ಕೊಡು ಅಂತ ಕೇಳಿದ್ರೆ ಕೊಡ್ತಾ ಇಲ್ಲ, ಏನು ಮಾಡಬೇಕು, ಬನ್ನಿ ನನ್ನ ಜೊತೆ ಹೋಗೋಣ ಬನ್ನಿ ಅಂದ. ಮತ್ತೆ ಕರ್ಕೊಂಡದ ಅವ್ರ ಮನೆಗೆ. ಅವ್ನು ಬೇಜಾರಾಗಿತ್ತು. ಮತ್ತೆ ಯಾಕೆ ಬಂದಿ ಗುಂಡಣ್ಣ ಅಂತ ಕೇಳಿದ. ಏನಿಲ್ಲ, 10 ಕೊಟ್ಟರಲ್ಲ ಅವರಿಗೆ, 10 ನಾಣ್ಯ ಕೊಟ್ಟಿದ್ದೀರಿ, ನಿಮಗೆ ಎಷ್ಟು ಉಳ್ದಂಗಾಯ್ತು ಅಂತ ಕೇಳ್ದ. ಏನಪ್ಪ ಗಣಿತ ಪರೀಕ್ಷೆ ಮಾಡ್ತೀಯ, ನಂದು 990 ಉಳಿತು ಅಂದ. 990 ಏನು ಮಾಡ್ತೀರಿ ಅಂತ ಗುಂಡಣ್ಣ ಕೇಳ್ದ. ಏನು ಮಾಡ್ತೀರಂದ್ರೆ ಏನು, ನನಗೆ ಬೇಕದು, 909 ನನಗೆ ಬೇಕು ಅಂದ. ಗುಂಡಣ್ಣ ಟಪ್ ಅಂತ ಚಪ್ಪಾಳೆ ತಟ್ಟು ಹೇಳಿದ, ಹಂಗಾರೆ ಕೊಡಿ 990 ಅಂದ. ಯಾಕೆ ಅಂದರೆ ಏನು ಹೇಳಿದ್ದ ವಿಶ್ವನಾಥ ನಿಮಗೆ, ನಿಮ್ಮ ಮನಸ್ಸಿಗೆ ಬಂದಷ್ಟು ಕೊಡಿ ಅಂದಿಲ್ಲ, ನಿಮಗೆ ಎಷ್ಟು ಬೇಕೋ ಅಷ್ಟು ಕೊಡಿ ಅಂದಿದ್ದಾನೆ. ಈಗ ನೀವೇನು ಹೇಳಿದ್ರಿ, 990 ನನಗೆ ಬೇಕು ಅಂದ್ರಲ್ಲ, ಅಷ್ಟು ಕೊಡಿ. ಇದು ಮಾತಿನ ಕುಶಲತೆ. ಇದು ಅಂದರೆ ಇರೋದ್ರೊಳಗೆ ಒಡೆದು ಹೊಡೆದುವಂಥ ಕುಶಲತೆ ಎಲ್ಲರಿಗೂ ಸಾಧಿಸಲ್ಲ. ಅದಿದ್ದರೆ ಸಾಕು, ಕೆಲಸ ಮಾಡಿಸುತ್ತೆ. ನೋಡಿ 990 ಕೊಟ್ಟ ಮಕ್ಕಳು ಚೆನ್ನಾಗಿ ಬೆಳೆದ್ರು ಅಂತ. ಹಾಗೆ ಎರಡನೇದು ಹೇಳ್ತಾನೆ, ಮನುಷ್ಯನ ಶ್ರೇಷ್ಠ ಗಳಿಕೆ ಯಾವುದು ಅಂದರೆ ಅವನು ಬದುಕಿನಲ್ಲಿ ಪಡೆದಂಥ ಜ್ಞಾನ ಅವನು ಶ್ರೇಷ್ಠ ಗಳಿಕೆ. ಆದ್ದರಿಂದ ಜೀವನದ ಉದ್ದೇಶ ಜ್ಞಾನ ಸಂಪಾದನೆ ಆಗಬೇಕು. ಅದು ದೊಡ್ಡ ಗಳಿಕೆ ನಮ್ಮನ್ನು, ಆ ಗಳಿಕೆ ಜ್ಞಾನ. ಮೂರನೇದ್ದು, ಅತ್ಯಂತ ಪ್ರಯೋಜನಕಾರಿಯಾದಂಥ ಲಾಭ ಯಾವುದು ಅಂತ ಕೇಳ್ತಾನೆ. ಬಹುದೊಡ್ಡ ಲಾಭ ಅಂದರೆ ಆರೋಗ್ಯ ಲಾಭ ಅಂತ ಹೇಳ್ತಾನೆ. ಬಹಳ ಚೆಂದ ಅದು. ಎಲ್ಲ ಇರ್ತದೆ, ಆರೋಗ್ಯ ಇಲ್ಲದೆ ಹೋದರೆ ಏನೂ ಮಾಡೋಕ್ಕಾಗಲ್ಲ. ಆದ್ದರಿಂದ ಭಗವಂತನಲ್ಲಿ ಕೇಳೋದೊಂದೇನೆ. ಅದಕ್ಕೆ ನಮ್ಮಲ್ಲಿ ಹೇಳ್ತಾರೆ, ಬಿನಾ ದೈನ್ಯೇನ ಜೀವನಂ ಅನಾಯಾಸ ಮರಣಂ. ಎರಡೇ ಕೇಳ್ಕೋಬೇಕಂತೆ ದೇವ್ರನ್ನ ಕೇಳ್ಕೊಂಡ್ರೆ. ಇನ್ನು ಯಾರನ್ನೂ ಕೈ ಚಾಚುವಂಗೆ ಆಗಬೇಡ ಮಾರಯ್ಯ, ನನ್ನ ಕೈ ಕಾಲು ಗಟ್ಟಿ ಇಡು, ನನ್ನ ಆರೋಗ್ಯ ಚೆನ್ನಾಗಿಡು. ಆರೋಗ್ಯ ಚೆನ್ನಾಗಿದ್ದರೆ ಅದರಂಥ ಭಾಗ್ಯ ಯಾವುದಿಲ್ಲ. ಇನ್ನೇನೇನೋ ಭಾಗ್ಯಗಳಿದ್ದಾವೆ, ಅದರ ಮುಖ್ಯವಾಗಿರುವಂಥ ಭಾಗ್ಯ ಈ ಆರೋಗ್ಯ ಭಾಗ್ಯ ಬೇಕು. ಆರೋಗ್ಯ ಭಾಗ್ಯ ಸಂಪಾದನೆ ಮಾಡ್ಕೋಬೇಕು. ಅದಿಲ್ಲದೆ ಹೋದರೆ ಏನೂ ಆಗೋದಿಲ್ಲ ಅಂತ. ಇನ್ನೊಂದು ಮೂರನೇದು ಕೊನೆದು ಹೇಳ್ತಾನೆ, ದೊರೆಯಬಹುದಾದ ಸಂತೋಷದಲ್ಲಿ ಅತಿ ಶ್ರೇಷ್ಠವಾದ ಸಂತೋಷ ಯಾವುದು. ಇದು ಭಾಳ ನೆನೆಸ್ಕೋಬೇಕಾದ, ಕೊನೆಗೆ ಬಂದಿದ್ದೀವಿ, ಅದು ಭಾಳ ನೆನೆಸ್ಕೊಳ್ಬೇಕಾದಂಥದ್ದು. ಅತ್ಯಂತ ದೊಡ್ಡ ಸಂತೋಷ ಅಂದರೆ ಸಂತೃಪ್ತಿ ಅಂತ. ಸಂತೋಷ, ತೃಪ್ತಿ. ಕೆಲವರು ಇರ್ತಾರೆ ಸಂತೋಷ ತೃಪ್ತಿ ಪಡ್ಕೊಳ್ಳೋಕ್ಕೆ ಬಿಡಲ್ಲ. ಸ್ವರ್ಗದಲ್ಲಿದ್ದರೂ ನರಕದಲ್ಲೇ ಇರ್ತಾರೆ. ಕೆಲವರು ನರಕದಲ್ಲಿದ್ದರೂ ಸ್ವರ್ಗದಲ್ಲಿದ್ದಂಗೆ ಇರ್ತಾರೆ. ಏನು ಸಂತೋಷವಾಗಿರ್ತಾರೆ ಕೆಲವರು, ನೋಡ್ಬೇಕು ಅವ್ರನ್ನ. ಅವ್ರು ನೋಡಿ ಇವ್ರು ಸಂಕಟ ಪಡ್ತಿರ್ತಾರೆ. ಆ ಸಂತೋಷ, ಸಂತೃಪ್ತಿ ಇದೆಯಲ್ಲ, ಸಂತೃಪ್ತಿ ಅನ್ನುವಂಥದ್ದು ಉಕ್ಕಿ ಬರಬೇಕದು. ಸಂತೋಷದಲ್ಲಿ ಕಂಡುಕೊಳ್ಳುವಂಥದ್ದು ಆ ಸಂತೃಪ್ತಿ ಇದೆಯಲ್ಲ, ಅದರಂಥ ಸಾಧನೆ ಜೀವನದಲ್ಲಿ ಸಂತೋಷ ಏನು ಯಾವುದೂ ಇಲ್ಲ ಅಂತ ತಾವು ಕಂಡಿದ್ದೀರಿ. ಜೀವನದಲ್ಲಿ ಬೇಕಾದಷ್ಟು ಕಡೆ ಕಂಡಿದ್ದೀರಿ. ರೈಲ್ವೆ ಪ್ಲ್ಯಾಟ್ಫಾರ್ಮ್ ಮೇಲೆ ನೋಡಬೇಕು, ಬೆಳಗ್ಗೆ ಚಳಿ ಇರುತ್ತೆ, ಕಾಲು ಮಡಚ್ಕೊಂಡು ಹಾಗೆ ಮಲ್ಕೊಂಡಿರ್ತಾರೆ ಪ್ಲ್ಯಾಟ್ಫಾರ್ಮ್ ಮೇಲೆ, ಚೆನ್ನಾಗಿ ನಿದ್ದೆ ಬಂದಿರುತ್ತೆ. ಆದರೆ ಮನೆಯಲ್ಲಿ ಏರ್ ಕಂಡೀಷ್ನರ್ ಹಚ್ಕೊಂಡ್ರೂ ನಿದ್ದೆ ಬರಲ್ಲ ನಮಗೆ, ಒದ್ದಾಡ್ತೀವಲ್ಲ. ಸಂತೃಪ್ತಿ ಅನ್ನೋದು ಒಳಗಿಂದ ಬರಬೇಕು, ಹೊರಗಿಂದ ಬರೋದಲ್ಲ. ಅದು ಒಂದು ಸಣ್ಣ ಪುಟ್ಟ ಕಥೆ ಇದೆ, ಅದು ಹೇಳಿ ಮುಗಿಸ್ತೇನೆ, ಅದು ಚೆನ್ನಾಗಿರೋದು. ಒಂದು ಕಾಡಿನಲ್ಲಿ ಎಲ್ಲ ಪ್ರಾಣಿಗಳು ಇದ್ದವು. ಒಂದು ಸ್ಥಾನದಲ್ಲಿ ಸಾವಿರಾರು ಮೊಲಗಳಿದ್ದವು. ಮೊದಲೇ ಪುಕ್ಕಲು ಪ್ರಾಣಿ ಮೊಲ ಅಂದರೆ ಒಂದೇನು ಸಪ್ಳಮ್ ಚರ್ಕನ ಓಡಿ ಹೋಗ್ಬೇಕು ಪಾಪ, ಒದ್ದಾಡಿ ಹೋಗ್ತಿದ್ದು ಪಾಪ ಮೊಲಗಳು. ಸಂವಾಹಿತ ಪ್ರಾಣಿಗಳು, ಕಚ್ಚೋಗಿ ಬರಲ್ಲ, ಕಡಿಯೋಗಿ ಬರಲ್ಲ, ವಿಷ ಇಲ್ಲ, ಹೆದರ್ಸೋಕ್ಕಾಗಲ್ಲ, ಯಾರಾದ್ರೂ ಹಿಡ್ಕೊಂಡು ಮಕ್ಕಳು ಕೂಡ ಹಿಡ್ಕೊಂಡು ಹೋಗ್ಬೋದು ಅವನ್ನ, ಆ ಥರ ಒದ್ದಾಡ್ತಿತ್ತು. ಒಂದು ಸಲ ಆ ಮೊಲಗಳ ಹಿರಿಯ ಒಂದು ಮೀಟಿಂಗ್ ಕರೆದಂತೆ ಎಲ್ಲರದು. ನಾನು ಅಂಥ ನೆಗೆಟಿವ್ ಥಾಟ್ ಅಲ್ಲ ನಂದು, ಆದರೂ ನನಗೀಗ ಭಾಳ ಬೇಜಾರಾಗಿಬಿಟ್ಟಿದೆ, ಬದುಕೋದು ಸಾಧ್ಯ ಇಲ್ಲ ಅನಿಸ್ಬಿಟ್ಟಿದೆ. ಯಾಕೆ, ನಮ್ಮ ಕಷ್ಟ ಏನು ಗೊತ್ತಾ, ಈ ಕಡೆ ಹೋದರೆ ಪ್ರಾಣಿಗಳು ಬರ್ತವೆ, ದೊಡ್ಡ ದೊಡ್ಡ ಪ್ರಾಣಿಗಳು ನಮ್ಮನ್ನೇ ಬೇಟೆ ಆಡ್ತಾವೆ. ನರಿ ಬರ್ತದೆ ನಮ್ಮನ್ನು ಹಿಡಿತದೆ, ತೋಳ ಬರ್ತದೆ ನಮ್ಮನ್ನು ಹಿಡಿತದೆ, ಓಡಿ ನಮ್ಗಿಂತ ಜೋರಾಗಿ ಓಡ್ತಾವೆ, ಜೋರು ಓಡೋಕ್ಕಾಗಲ್ಲ, ಕುಪ್ಪಳಿಸ್ಕೊಂಡು ಹೋಗ್ಬೇಕು ನಾವು. ಹೊರಗಡೆ ಹೋದರೆ ಪ್ರಾಣಿಗಳು ಬಲಿ ಆಗ್ತೀವಿ, ಈ ಕಡೆ ಹೋದರೆ ಮನುಷ್ಯರು ಹಿಡ್ಕೊಂಡು ಹೋಗ್ತಾರೆ, ಹೋಗಿ ನಮ್ಮ ಮಾಂಸ ಮಾರಾಟ ಮಾಡ್ತಾರೆ, ಇನ್ನು ಕೆಲವು ಹಿಡಿದು ಪಂಜರದಲ್ಲಿ ಹಾಕಿಡ್ತಾರೆ. ಅದು ಜೀವಾವಧಿ ಶಿಕ್ಷೆ, ಅದು ಅಲ್ಲಿರಬೇಕು. ಇದು ಏನು ಕರ್ಮ ನಮ್ಮದು, ನಾವು ಯಾರಿಗೆ ತೊಂದರೆ ಕೊಟ್ಟಿದ್ದೀವಿ? ಹಸಿರು ತಿಂದ್ಕೊಂಡು ಹುಲ್ಲು ತಿಂದ್ಕೊಂಡು ಇರೋರಪ್ಪ, ಯಾರಿಗೂ ತೊಂದರೆ ಕೊಡೋರಲ್ಲ, ನಮ್ಗೆ ಯಾಕೆ ಈ ಸಂಕಟ? ಬಹುಶಃ ನಮ್ಮ ಜನ್ಮನೇ ಹೀಗೆ ಅನಿಸುತ್ತೆ, ಬದುಕಿ ಪ್ರಯೋಜನ ಇಲ್ಲ, ಸಾಕು ನಿಮ್ಮ ಜೀವನ, ಅದು ನಿಮ್ಗೆ ಹೇಳಬೇಕು ಅಂದ್ಕೊಂಡೆ ಅಂತ. ಒಂದು ಮೊಲ ಇನ್ನೊಂದು ಪಾಪ ಅದು ಒದ್ದಾಡಿತ್ತಲ್ಲ, ಅದು ಹೇಳ್ತು, ಒಂದು ಕೆಲಸ ಮಾಡೋಣ, ಎಷ್ಟು ಅಂತ ಹೇಳೋದ್ರಿ, ದಿನ ನಮ್ಮ ಕಷ್ಟ ಹೇಳ್ಕೊಡ್ಕೊಂಡು ಸತ್ತೋಗ್ಬಿಡೋಣ ಎಲ್ಲರೂ, ಮಾಸ್ ಸೂಸೈಡ್, ಎಲ್ಲರೂ ಹೋಗಿ ಕೆರೆಯಲ್ಲಿ ಹಾರ್ಕೊಂಡು ಸತ್ತೋಗ್ಬಿಡೋಣ. ಯಾಕೆ ಇವತ್ತೇ ಹೋಗೋಣ ಬನ್ನಿ, ಇರೋರಿಂದ 2,000 ಜನ ಇದ್ದೀವಿ, ಎಲ್ಲರೂ ಮಾರ್ಚ್ ಪಾಸ್ಟ್ ಸೀದಾ ಹೋಗೋದು, ಕೆರೆಯಲ್ಲಿ ಹಾರ್ಕೊಳ್ಳೋದು, ಸತ್ತೋಗ್ಬಿಡೋಣ. ಎಟ್ಟದ್ದು ಒದ್ದಾಡೋದು, ದಿನ ಸಾಯೋದಕ್ಕಿಂತ ಒಂದು ಸಾಯೋದು ವಾಸಿ ಅಂತ. ಹಂಗಾರೆ ನಡೀರಿ ಅಂತದ್ದು. ವಯಸ್ಸಾದಂಥ ಮೊಲ ಎಲ್ಲ ಹಿಂದೆ ಸಾವಿರಾರು ಮೊಲಗಳು ಹೊರಟು. ಹೀಗೆ ಇನ್ನೇನು ಆ ಕೊಳದ ಹತ್ರ ಹೋಗಿ ಹಾರ್ಕೋಬೇಕು ಅನ್ನೋ ಹೊತ್ತಿಗೆ ಆ ಕೊಳ ದಂಡೆ ಗುಂಟ ಎಲ್ಲ ಕಪ್ಪೆಗಳು ಕೂತಿರ್ತಾವಲ್ಲ, ಇಷ್ಟು ಮೊಲ ಬಂದ ತಕ್ಷಣ ಹಾರಿ ಹಾರಿ ಟುಬುಕ್ ನೀರೆಲ್ಲ ಹಾರ್ಕೊಂತು. ಒಂದು ತರುಣ ಮೊಲ ಕೂತ್ಕೊಂತು, ಹಾರಬೇಡಿ ನಿಂತ್ಕೊಳ್ಳಿ ಅಂತು. ಯಾಕೆ?
ಅಯ್ಯೋ ನಮಗಿಂತ ಪುಕ್ಕಲ ಪ್ರಾಣಿಗಳಿದ್ದಾವಲ್ಲ, ನಾವೇ ಎಲ್ರಿಗೂ ಹೆದರ್ಕೊಂಡು ಬದುಕ್ತೀವಿ ಅಂದ್ಕೊಂಡಿದ್ವಲ್ಲ, ನಮ್ಮನ್ನು ಕಂಡ್ರೆ ಹೆದರುವಂಥ ಕಪ್ಪೆಗಳಿದ್ದಾವಲ್ಲ, ಅವೇ ನಿರ್ಭಯವಾಗಿ ಬದುಕಿರ್ಬೇಕಾದ್ರೆ ನಾವು ಯಾಕೆ ಸಾಯ್ಬೇಕು ಅಂತದ್ದು. ಹೌದಲ್ಲ ಅಂದ್ರು ಅವರು. ನಮಗಿಂತ ಹೆದರೋರು ಸುಮ್ಮನೆ ಬದುಕಿದ್ದಾರೆ ಅವರು, ನಾವು ಬದುಕೊಂಡು ಬನ್ನಿ ಅಂತ ವಾಪಸ್ ನಕ್ಕೊಂಡು ಕುಂಪಳಿಸ್ಕೊಂಡು ಹೋದ್ರಂತೆ. ಖುಷಿ ಆದಂಗೆ ಆಯಿತು, ಸಂತೃಪ್ತಿ ಬಂತು ಅಂತ. ಸಂತೃಪ್ತಿ ಬರೋದು ನಮ್ಮ ಯಾವಾಗಲೂ ದುಃಖ ಆಗೋದು ಯಾವಾಗ ಗೊತ್ತಾ? ಮತ್ತೊಬ್ಬರ ಜೊತೆಗೆ ಹೋಲಿಸ್ಕೊಂಡು ಸಂಕಟಪಟ್ಟಾಗ. ಅದಕ್ಕೆ ಹೇಳ್ತಾರೆ, ಕಾರ್ನಲ್ಲಿ ಹೋಗೋರು ನೋಡಿ ದುಃಖ ಪಡೋದಕ್ಕಿಂತ ಕಾಲೇ ಇಲ್ಲದವ್ರು ನೋಡಿ ಸಂತೋಷ ಪಡೋದು ವಾಸಿ. ಆ ಸಂತೃಪ್ತಿ ಅನ್ನೋದಿದೆಯಲ್ಲ, ಜಗತ್ತಿನ ಅತ್ಯಂತ ಶ್ರೇಷ್ಠವಾದಂಥ ಸಂತೋಷ ಅನ್ನೋ ಮಾತನ್ನು ಹೇಳ್ತಾನೆ. ಈ ಕಥೆಗಳು ಹೇಳ್ತಾ ಹೋಗೋ ಉದ್ದೇಶ ಇಷ್ಟೇ. ತುಂಬ ಗಂಭೀರವಾದಂಥ ಪ್ರಶ್ನೆಗಳಿವು. ಅವಕ್ಕೆ ಎಷ್ಟು ಆಳಕ್ಕೆ ಹೋದರೂ ಮುಗಿಯಲ್ಲ. ಇದು ಸಾಕಷ್ಟು ಪರಿಕರ ಕೂಡ ಸಿಗೋದಿಲ್ಲ ನಿಮಗೆ ಹುಡುಕಬೇಕಾದ್ರೆ. ಆ 123 ಪ್ರಶ್ನೆಗಳನ್ನು ಮೊದಲೇ ಹೇಳಿದ ಹಾಗೆ ಎಲ್ಲವೂ ಆಗಲಿಕ್ಕಿಲ್ಲ. ಸುಮಾರು 30-32 ಪ್ರಶ್ನೆಗಳು ಮಾತ್ರ ಆಗಿದ್ದಾವೆ. ಭಗವಂತನ ಕೃಪೆ ಇದ್ದರೆ ಇನ್ನೊಂದು ಸಲ ಇದನ್ನೇ ಮುಂದುವರಿಸಿ ಇನ್ನಷ್ಟು ಹೊಸ ಪ್ರಶ್ನೆಗಳನ್ನು ತಗೊಂಡು ಆ ಪ್ರಶ್ನೆಗಳು ನಮ್ಮ ಜೀವನಕ್ಕೆ ಬೆಳಕು ಕೊಟ್ಟಾವೆಯೇ ಅಂತ ನೋಡಬೇಕು. ನಾನು ಮೊದಲೇ ಹೇಳಿದ ಹಾಗೆ ಅಷ್ಟು ವರ್ಷಗಳ ಹಿಂದಿದ್ದಂಥ ಪ್ರಶ್ನೆಗಳನ್ನು ಈಗ ಯಾಕೆ ಕೇಳ್ತಾ ಇದ್ದೀವಿ ಅಂದರೆ, ಅವತ್ತಿನ ಪ್ರಶ್ನೆಗಳು ಇವತ್ತಿಗೂ ಪ್ರಶ್ನೆಗಳಾಗಿ ಉಳಿದಿದ್ದಾವೆ. ಆವತ್ತಿನ ಉತ್ತರಗಳು ಇವತ್ತಿಗೂ ನಮ್ಮ ಜೀವನಕ್ಕೆ ಉತ್ತರಗಳಾಗ್ತವೆ. ಆ ಉತ್ತರಗಳು ನಮ್ಮ ಬೆಳಕನ್ನು ಇನ್ನೊಂದು ಸ್ವಲ್ಪ ಕೊಡಲಿ ನಮ್ಮ ಜೀವನಕ್ಕೆ. ಅದರಿಂದ ನಮ್ಮ ಬಾಳು ಸ್ವಲ್ಪ ಪ್ರಬುದ್ಧ ಆಗಲಿ. ಆ ಧರ್ಮರಾಯನ ಚಿಂತನೆ ಒಂದು ಅಂಶ ನಮ್ಮ ಮನಸ್ಸಿನಲ್ಲಿ ಇಳಿದಾಗ ಅಷ್ಟು ಮನಸ್ಸು ಪರಿಪಾಕ ಆದೀತು ಅನಿಸುತ್ತೆ. ನಾನು ಮುಗಿಸೋದಕ್ಕಿಂತ ಮೊದಲು ಒಂದು ಸಣ್ಣ ಪ್ರಯೋಗ ಮಾಡಬೇಕು ಅಂತ ನಿಂತದ್ದು. ಮೊನ್ನೆ 3-4 ಜನ ಹೇಳಿದರು ಅದನ್ನು ಮಾಡಿ ಅಂತ. ಸಾಮಾನ್ಯವಾಗಿ ನಾನು ಮಾಡಲ್ಲ, ಪ್ರಯೋಗ ಎಲ್ಲ ಮಾಡಲ್ಲ ಇಲ್ಲಿ. ಅದು ಸೈನ್ಸ್ ಮೇಸ್ಟ್ರು ನಾನು. ಇಲ್ಲಿ ಒಂದು ಸಣ್ಣ ಪ್ರಯೋಗ ಮಾಡಬೇಕು ಅಂತ ರಾಮು ಅವ್ರಿಗೆ ಹೇಳಿ ಒಂದು ಲೋಟ ತರಿಸಿಟ್ಕೊಂಡಿದ್ದೀನಿ. ಇದನ್ನು ಮೊನ್ನೆ ಎಲ್ಲೋ ನನ್ನ ಆಫೀಸಲ್ಲಿ ಯಾರೋ ಬಂದು, ನ್ಯೂಜಿಲೆಂಡ್ನವ್ರು ಯಾರೋ ಬಂದು ಅದನ್ನು ವಿಡಿಯೋ ತೊಗೊಂಡು ಅದನ್ನು ಹಾಕಿಬಿಟ್ಟಿದ್ದಾರೆ. ಎಲ್ಲೋ ಫೇಸ್ಬುಕ್ಕೋ ಹ್ಯಾಂಡ್ ಬುಕ್ಕೋ ಗೊತ್ತಿಲ್ಲ, ಹಾಕಿಬಿಟ್ಟಿದ್ದಾರೆ. ಅದು ಎಷ್ಟು ಪ್ರಸಿದ್ಧ ಆಗಿಬಿಟ್ಟಿದೆ ಅಂದರೆ ಲಕ್ಷಾಂತರ ಹಿಟ್ಸ್ ಆಗಿ ನನಗೆ ಫೋನ್ ಮಾಡ್ತಿದ್ದಾರೆ, ಅದು ಎಲ್ಲಿ ಮಾಡಿದ್ರಿ ಪ್ರಯೋಗ ಮಾಡಿರಿ ಅಂತ. ಅದು ಪ್ರಯೋಗ ಮಾಡುವಂಥ ದೊಡ್ಡದೇನಲ್ಲ, ತುಂಬ ತೋರಿಸ್ಬಿಡ್ತೀನಿ ನಿಮಗೆ ಹೇಗಿದೆ ಅಂಥೇಳಿ. ಈ ಲೋಟ ತುಂಬ ಲೈಟ್ ಆಯಿತು ಅನಿಸುತ್ತೆ. ಇಲ್ಲಿ ನನ್ನ ಕಡೆಗೆ ಒಂದು ಲೋಟ ಇದೆ. ಇದು ಯಾಕೆ ಹೇಳ್ತೀನಿ ಅಂದರೆ 3 ವಿಷಯಗಳನ್ನು ಕಡೆ ಪ್ರಶ್ನೆಯಲ್ಲಿ ಬಂತು. ಕೌಶಲ್ಯ ಇರಬೇಕು ಅಂತ ಹೇಳಿದ ಧರ್ಮರಾಜ ಮೊದಲನೇದು. 2ನೇದು ನಿನ್ನ ಜ್ಞಾನ ಪಡ್ಕೊಳ್ಬೇಕು ಅಂತ ಹೇಳಿದ. 3ನೇದು ತೃಪ್ತಿ ಪಡ್ಕೊಳ್ಬೇಕು ಅಂತ ಹೇಳಿದ. ಒಂದು ಕೌಶಲ್ಯ, ಒಂದು ಜ್ಞಾನ, ಇನ್ನೊಂದು ಮನೋಧರ್ಮ. ಸಂತೃಪ್ತಿ ಪಡ್ಕೊಳ್ಳೋದು ಮನೋಧರ್ಮ. ಕೆಲವರು ಸಂತೋಷ ಇದ್ದಾಗ ಸಂತೋಷದಲ್ಲಿದ್ದರೂ ದುಃಖ ಪಡ್ತಾರೆ, ಅದು ಮನೋಧರ್ಮ. ಅದು ಕೆಲವು ದುಃಖದಲ್ಲಿದ್ದರೂ ಸಂತೋಷವಾಗಿರ್ತಾರೆ ಅದು. ಈಗ ನಾನೇನು ಮಾಡಿದ್ದೀನಿ, ನನ್ನ ಜೊತೆಗೆ 2 ಫೋರ್ಕ್ ತಂದಿದ್ದೇನೆ. ಹೆವಿ ಇದೆ, ತುಂಬ ಹೆವಿ ಸ್ಟೇನ್ಲೆಸ್ ಸ್ಟೀಲ್ ಫೋರ್ಕ್ಸ್. ಈ 2 ಫೋರ್ಕನ್ನು ಸೇರಿಸಿ ಈ ಸ್ಟೀಲಿನ ಲೋಟದ ಮೇಲೆ ಇಡಬೇಕು ಅಂತ ನನ್ನ ಆಸೆ, ತುದಿ ಮೇಲೆ. ಅದಕ್ಕೊಂದು ಉಪಕರಣ ತಂದಿದ್ದೀನಿ. ಈ ಹಲ್ಲಲ್ಲಿ ಕಡ್ಡಿ ಹಾಕೊಳ್ಳೋದಿರುತ್ತಲ್ಲ, ಟೂತ್ ಪಿಕ್ ಅಂತ, ಹಲ್ಲು ಕಡ್ಡಿ. ಈ ಹಲ್ಲು ಕಡ್ಡಿ ಬಳಸಿ ಈ 2 ಫೋರ್ಕ್ಗಳನ್ನು ಇದ್ರ ತುದಿ ಮೇಲೆ ಇಡ್ತೇನೆ. ಒಂಚೂರು ಫ್ಯಾನ್ ಆಫ್ ಮಾಡ್ಬೋದಾ ಇದನ್ನು? ಈಗ ನೋಡಿ, ಈ 2 ಫೋರ್ಕು ಹಾಗೆ ತೂಗಾಡ್ತಾ ಇದ್ದಾವೆ, ನೆಲಕ್ಕೂ ಮುಟ್ಟಿಲ್ಲ, ಬರೀ ಅಂಚಿನ ಮೇಲೆ ನಿಂತಿದ್ದಾವೆ. ಈ ಲೋಟ ಅಂಚು ಎಷ್ಟು ತೆಳ್ಳಗಿದೆ ಅಂದರೆ ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಅಂಚು ತೆಳ್ಳಗಿದೆ. 0.5 ಮಿಲಿಮೀಟರ್ ಕೂಡ ಇಲ್ಲ ಇದು. 2 ಭಾರವಾದಂಥ ಸ್ಟೇನ್ಲೆಸ್ ಸ್ಟೀಲ್ ಫೋರ್ಕು ಈ ಲೋಟ ತುದಿ ಮೇಲೆ ನಿಂತಿದ್ದಾವೆ. ಆ ಇಡೀ 2 ಭಾರ ಹಲ್ಲು ಕಡ್ಡಿ ಮೇಲಿದೆ. ನನಗೆ ಹಲ್ಲು ಕಡ್ಡಿ ಕಂಡ್ರೆ ಇಷ್ಟ ಇಲ್ಲ. ಈಗ ನೋಡಿ, 3/4 ಭಾಗ ಹೊರಗಡೆ ಇದೆ, ಒಂದು ಸಣ್ಣ 1/4 ಭಾಗ ಲೋಟದ ಒಳಗಿದೆ ಕಡ್ಡಿದು. ಈಗ ನಾನು ಒಳಗಡೆ ಬೆಂಕಿ ಹಚ್ಚಿಬಿಡ್ತೇನೆ. ಅದಕ್ಕೆ ಕಡ್ಡಿ ತಾನೇ ಬೆಂಕಿ ಹತ್ಕೊಂಡ್ಬಿಡ್ತು, ಒಣ ಕಡ್ಡಿ ಅದು. ಏನಾಗ್ಬೋದು ಈಗ ಕಡ್ಡಿಗೆ ಬೆಂಕಿ ಹಚ್ಚಿದರೆ? ಫೋರ್ಕ್ 2 ಬಿದ್ದು ಹೋಗಬೇಕು. ನೋಡಿ ಹೇಗೆ ಬೀಳ್ತದೆ ಅಂತ. ಉರಿತಾ ಬಂತು, ಹೋಯ್ತಾ. ಇನ್ನೊಂದು ಕಡ್ಡಿ ಕೊರೋಣ, ಅದಕ್ಕೇನು ತೊಂದರೆ. ಇನ್ನೊಂದು ಕಡ್ಡಿ ಕೊರಬೇಕಾಯ್ತು. ನೋಡಿ, ಮತ್ತೊಂದು ಕಡ್ಡಿ ಕೊರಿತೇನೆ. ಇಲ್ಲ, ಫ್ಯಾನಿಗೇನಲ್ಲ, ಅದು ಇರೋದೇ ಹಾಗೆ. ನೋಡಿ, 2 ಅಲ್ಲ, ಇನ್ನೂ 20 ಕಡ್ಡಿ ತೊಗೊಂಡ್ರೂ ಕೂಡ ಅದಕ್ಕಿಂತ ಹೆಚ್ಚಿಗೆ ಸುಡೋಕ್ಕಾಗಲ್ಲ. ಈಗ ಅದೇನಾಗಿದೆ ಗೊತ್ತಾ, ಆ ಕಡ್ಡಿ ಒಳಗಿತ್ತಲ್ಲ, ಅದು ಸುಟ್ಕೊಂಡು ಆ ಅಂಚಿನ ತನಕ ಬಂದಿದೆ. ಹತ್ತಿರ ಇದ್ರೆ ನೋಡ್ಬೋದು.
ತೀರ ಆ ಲೋಟ ತುದಿಗೆ ಬಂದಿದೆ, ಇರೋದೇ ಅರ್ಧ ಮಿಲಿಮೀಟರ್ ಅದು. ಅಷ್ಟು ಸುಟ್ಟರೂ ಕೂಡ ಕೆಳಗೆ ಬೀಳಲಿಲ್ಲ, ಫೋರ್ಕ್ ಬೀಳೋದೇ ಇಲ್ಲ. ಇದು ತಮಾಷೆ ನೋಡಿ. 2 ಭಾರವಾದ ಫೋರ್ಕ್ಗಳನ್ನು ಕಾಜಿನ ತುದಿ ಮೇಲೆ ಇಟ್ಟಿದ್ದೀನಿ, ಲೋಟ ತುದಿ ಮೇಲೆ. ಒಳಗಡೆ ಭಾಗ ಸುಟ್ಟರು ಕೂಡ ಅಲ್ಲಿವರೆಗೂ ಬಂದು ಹೊರತಾಗಿ ಕೆಳಗೆ ಬೀಳಿಲ್ಲ. ಇದು ನಾನು ದಯವಿಟ್ಟು ಇವತ್ತಿನ ಅಧ್ಯಾಯದ ಕೊನೆಗೇನು ಹೇಳಿದ್ನಲ್ಲ, ಅದು 3ಕ್ಕೂ ಉತ್ತರ ಇದು. ನಮ್ಮ ಜೀವನದಲ್ಲಿ ಯಶಸ್ಸು ಬರಬೇಕಾದ್ರೆ 3 ಬೇಕು. ಒಂದು ಜ್ಞಾನ ಬೇಕು, ಒಂದು ಕೌಶಲ್ಯ ಬೇಕು. ಒಂದು ಫೋರ್ಕ್ ಜ್ಞಾನ ಆದರೆ ಇನ್ನೊಂದು ಫೋರ್ಕ್ ಕೌಶಲ್ಯ. ಆದರೆ ಇವೆರಡೂ ಜ್ಞಾನ ಕೌಶಲ್ಯ ನನ್ನ ವ್ಯಕ್ತಿಗತವಾಗಿ ಬಂದದ್ದು, ನನ್ನ ಜೊತೆಗೆ ಬಂದು ನನ್ನ ಜೊತೆಗೆ ಹೋಗುವಂಥದ್ದು. ವಿಶ್ವೇಶ್ವರಯ್ಯನ ಕೌಶಲ್ಯ ಹೇಗೆ, ಜ್ಞಾನ ಹೇಗೆ ಪಡ್ಕೊಳ್ಳೋಕೆ ನಮಗೆ ಆಗಲಿಲ್ಲ. ಮೈಕೇಲ್ ಜಾಕ್ಸನ್ ಹ್ಯಾಕ್ ಕುಣಿತಾನೆ ಅಂತ ಬ್ರೇನ್ ತಕ್ಕೊಂಡು ಹೊರತಾಗಿ ಡಾನ್ಸ್ ತಕ್ಕೊಳ್ಳೋಕ್ಕಾಗಲಿಲ್ಲ. ಈ ಜ್ಞಾನ ಕೌಶಲ್ಯ ನನ್ನ ಜೊತೆಗಿದ್ದು ನನ್ನ ಜೊತೆಗೆ ಹೋಗುವಂಥದ್ದು. ಆದರೆ ಈ ಜ್ಞಾನ ಕೌಶಲ್ಯಗಳು ನಾನು ಬದುಕಿರುವಂಥ ಸಂಸ್ಥೆಗೆ, ನನ್ನ ಮನೆಗೆ, ಈ ಜಗತ್ತಿಗೆ ಮುಟ್ಟಬೇಕಾದ್ರೆ ಇನ್ನೊಂದು ಬೇಕು. ಅದಕ್ಕೆ ನಡುವೆ ಈ ಜ್ಞಾನ ಕೌಶಲ್ಯಗಳನ್ನು ಈ ಸಮಾಜದ ಜೊತೆಗೆ, ಸೃಷ್ಟಿ ಜೊತೆಗೆ ಜೋಡಿಸೋದಕ್ಕೆ ಒಂದು ಕೊಂಡಿ ಬೇಕು. ಅದು ಹಲ್ಕಡ್ಡಿ, ಅದು ನಮ್ಮ ಮನೋಧರ್ಮ. ಇದು ಮನೋಧರ್ಮ. ದಯವಿಟ್ಟು ನೋಡಿ, ಈ ಲೋಟ ಸ್ಟೀಲಿಂದಿದೆ, ಸ್ಟೇನ್ಲೆಸ್ ಸ್ಟೀಲ್ ಫೋರ್ಕ್ ಇದೆ, ಅವಾಗ ಬೆಂಕಿ ಹಚ್ಚೋಕ್ಕಾಗಲ್ಲ. ಈ 3 ವಸ್ತುಗಳಿದಾವೆ ನನ್ನ ಕಡೆಗೆ, ಲೋಟ, ಫೋರ್ಕು ಮತ್ತು ಕಡ್ಡಿ. ಇದರ ಸುಡಬಹುದಾದದ್ದು ಯಾವುದು? ಕಡ್ಡಿ ಮಾತ್ರ. ಅಂದರೆ ಏನು ಅರ್ಥ ಗೊತ್ತಾ? ನಿಮ್ಮ ಜೀವನದಲ್ಲಿ ನಿಮ್ಮ ಮನೋಧರ್ಮ ಪರೀಕ್ಷೆ ಆದಷ್ಟು ಇನ್ಯಾವುದೂ ಪರೀಕ್ಷೆ ಆಗಲ್ಲ. ನಿಮ್ಮ ಜೀವನದಲ್ಲಿ ಜ್ಞಾನ ಪರೀಕ್ಷೆ ಕಮ್ಮಿ, ಕೌಶಲ್ಯದ ಪರೀಕ್ಷೆ ಕಮ್ಮಿ ಆಗ್ತದೆ, ನಿಮ್ಮ ಮನೋಧರ್ಮ ಕಾಪಾಡುತ್ತೆ, ಪರೀಕ್ಷೆ ಆಗುತ್ತೆ. ಆದರೆ ಮನೋಧರ್ಮ ಗಟ್ಟಿಯಾಗಿದ್ದರೆ ಅದನ್ನು ಬೇಕಾದಷ್ಟು ಸಲ ಸುಡಲಿ, 20 ಮ್ಯಾಚ್ ಸ್ಟಿಕ್ ಹಾಕ್ರಿ, ನಿಮ್ಮ ಜ್ಞಾನ ಕೌಶಲ್ಯ ಕೆಳಗೆ ಬೀಳಿಸಲ್ಲ, ಅದು ಇಟ್ಕೊಳತ್ತೆ. ಎಲ್ಲಿವರೆಗೂ ನಿಮ್ಮ ಮನೋಧರ್ಮ ಗಟ್ಟಿಯಾಗಿದೆಯೋ ಅಲ್ಲಿವರೆಗೂ ಜ್ಞಾನ ಕೌಶಲ್ಯ ನಿಮ್ಮ ಕಡೆ ಇರ್ತದೆ, ನಿಮ್ಮ ಜೀವನ ಕಾಪಾಡ್ತದೆ. ಈಗ ನೋಡಿ, ನಾನು ಏನು ಮಾಡ್ತೀನಿ, ಅದನ್ನು ಎತ್ಬಿಟ್ಟೆ ಮೇಲೆ, ಈಗ ಹಾಗೆ ನಿಂತ್ಕೊಂಡಿದೆ. ಈಗ ನಾನು ಏನು ಮಾಡ್ತೀನಿ ಅಂದರೆ, ಆ ಮನೋಧರ್ಮವನ್ನು ಹೊರಗೆ ತಳ್ತೇನೆ. ಮನೋಧರ್ಮ ಹೊರಗೆ ತಳ್ಳಿದಾಗ ಏನಾಯಿತು? ಜ್ಞಾನ ಕೌಶಲ್ಯ ಕೂಡ ಬಿತ್ತು. ಅದಕ್ಕೆ ಧರ್ಮರಾಜನ 3 ಪ್ರಶ್ನೆಯಲ್ಲಿ ಕೌಶಲ್ಯ ಇರಬೇಕು, ಜ್ಞಾನ ಇರಬೇಕು, ನಿಜ. ಇವೆಲ್ಲಕ್ಕೂ ಹೆಚ್ಚಾಗಿ ಗಟ್ಟಿಯಾಗಿರಬೇಕಾದದ್ದು ನಮ್ಮ ಮನೋಧರ್ಮ. ನಮ್ಮ ಮನೋಧರ್ಮ ಗಟ್ಟಿಯಾಗಿದ್ದರೆ ನನ್ನ ಜ್ಞಾನ ಕೌಶಲ್ಯಗಳು ಕೂಡ ಉಳ್ಕೊಳ್ತವೆ. ಆ ಮಾತನ್ನು ಹೇಳ್ತಾ ಯಕ್ಷ ಪ್ರಶ್ನೆಯ ಬೆಳಕು ನಮ್ಮ ಜೀವನವನ್ನು ಬೆಳಗಲಿ ಅಂತ ಕೇಳಿ ನಮಸ್ಕಾರ ಮಾಡ್ತೇನೆ. ನಮಸ್ಕಾರ.